So, good evening, everyone. So, we'll start the new chapter, relations and functions. So, in our day-to-day life, so we are known the relations and also as well as functions. ಹೌದಲ್ವಾ, ನಮ್ಮ ನಿಜ ಜೀವನದಲ್ಲಿ ರಿಲೇಷನ್ಸ್ ಎಲ್ಲ ಗೊತ್ತಿದೆ. ಯಾವ ರೀತಿ ಅಂತ ರಿಲೇಷನ್ಸು, ಬ್ರದರ್ ಅಂಡ್ ಸಿಸ್ಟರ್ ರಿಲೇಷನ್ಸು, ಫಾದರ್ ಅಂಡ್ ಸನ್ ರಿಲೇಷನ್ಸು, ಅದೇ ರೀತಿಯಾಗಿ ವೈಫ್ ಅಂಡ್ ಹಸ್ಬೆಂಡ್ ರಿಲೇಷನ್ಸು. ಸೊ ಈ ರೀತಿ ಅಂತ ಎಲ್ಲ ರಿಲೇಷನ್ಸ್ ನಮಗೆ ಗೊತ್ತಿದೆ, ಅದಲ್ವಾ. ಅದೇ ರೀತಿಯಾಗಿ ಇಲ್ಲಿ ಫಂಕ್ಷನ್ಸ್ ಅಂತ ಇದೆ. ಫಂಕ್ಷನ್ಸ್ ಅಂತ ನಮಗೆಲ್ಲ ಗೊತ್ತಿದೆ. ನಾವು ಮ್ಯಾಕ್ಸಿಮಮ್ ನಂಬರ್ ಆಫ್ ಫಂಕ್ಷನ್ಸ್ ನಾವು ನೋಡಿರ್ತೀವಿ. ಸೊ ಒಂದು ಮ್ಯಾರೇಜ್ದಾಗಿರಬಹುದು ಅಥವಾ ಮನೆಯಲ್ಲಿ ಆಗುವಂಥ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳು ನೋಡಿರಬಹುದು, ಅದಲ್ವಾ. ಅದನ್ನು ನಾವು ಆ್ಯಕ್ಚುಲಿ ನಮಗೆ ಗೊತ್ತಿರೋದು ಅದು ಫಂಕ್ಷನ್. ಬಟ್ ಮ್ಯಾಥಮೆಟಿಕ್ಸ್ ಅಲ್ಲೂ ಕೂಡ ನಾವೇನು ಮಾಡಬಹುದಪ್ಪ ಅಂತಂದ್ರೆ, ಸೊ ರಿಲೇಷನ್ ಅನ್ನೋದನ್ನ ಡಿಫೈನ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಫಂಕ್ಷನ್ ಅನ್ನೋದನ್ನು ಕೂಡ ಡಿಫೈನ್ ಮಾಡ್ಕೋಬಹುದು. ಹಾಗಾದ್ರೆ ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಇನ್ ಕೇಸ್ ರಿಲೇಷನ್ಸ್ ಮತ್ತೆ ಫಂಕ್ಷನ್ಸ್ ನ ಇನ್ ಕೇಸ್ ನಾವು ಕಲ್ತ್ರೆ ನಮಗೆ ಎಷ್ಟು ಮಾರ್ಕ್ಸ್ ಬರಬಹುದಪ್ಪ ಅಂದ್ರೆ ವಿಲ್ ಸಿ ಇಟ್. ಸೊ ಬ್ಲೂ ಪ್ರಿಂಟ್, ಈ ವರ್ಷದ ಬ್ಲೂ ಪ್ರಿಂಟ್ ಹೇಗಿರುತ್ತೆ? ನಿಮಗೆ MCQ ಅಲ್ಲಿ 2 ಕ್ವಶನ್ಸ್ ಬರ್ತವೆ. ಅಗೇನ್ 3 ಮಾರ್ಕ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ, 5 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ, ಈಗ ಸೊ 2 ಮಾರ್ಕ್ಸ್ ಕ್ವಶನ್ಸ್, 2 MCQ ಕ್ವಶನ್ಸ್ ಎಲ್ಲಿಂದ ಬರಬಹುದು? ಮೇ ಬಿ ಒಂದು ಫಂಕ್ಷನ್ ಇಂದ ಆದ್ರೂ ಬರಬಹುದು, ಇನ್ನೊಂದು ರಿಲೇಷನ್ ಇಂದ ಆದ್ರೂ ಬರಬಹುದು. ಓಕೆನಾ? ಅಗೇನ್ ಈ 3 ಮಾರ್ಕ್ಸ್ ಕ್ವಶನ್ ಅಂತೂ ಫಿಕ್ಸ್ಡ್. ಇದೆಲ್ಲಿ ಬರುತ್ತಪ್ಪ ಅಂದ್ರೆ, ಸೊ ರಿಲೇಷನ್ ಕಾನ್ಸೆಪ್ಟ್ ಇಂದನೇ ಬರ್ತಾ ಹೋಗ್ತದೆ. ಹಾಗಾದ್ರೆ 5 ಮಾರ್ಕ್ ಕ್ವಶನ್ಸ್ ಎಲ್ಲಿಂದ ಬರ್ತದೆ? ಫಂಕ್ಷನ್ ಚಾಪ್ಟರ್ ಇಂದ, ಫಂಕ್ಷನ್ ಕಾನ್ಸೆಪ್ಟ್ ಇಂದ ಬರ್ತಾ ಹೋಗ್ತದೆ. ಹಾಗೆ ಟೋಟಲಿ ನಮಗೆ ಅರೌಂಡ್ ಈ ಫಂಕ್ಷನ್ ಮತ್ತೆ ರಿಲೇಷನ್ ಕಲ್ತ್ರೆ ನಮಗೆ ಎಷ್ಟು ಮಾರ್ಕ್ಸ್ ಬರ್ತದಪ್ಪ ಅಂದ್ರೆ 10 ಮಾರ್ಕ್ಸ್ ಬರ್ತಾ ಹೋಗ್ತದೆ. ಸೊ ದಿಸ್ ಇಸ್ ದ ವೇಟೇಜ್ ಆಫ್ ದಿಸ್ ಚಾಪ್ಟರ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್. ಓಕೆನಾ? ಹಾಗಾದ್ರೆ ಸೊ ಏನೇನು ಕಲಿಬಹುದಪ್ಪ, ಏನೇನು ಕಾನ್ಸೆಪ್ಟ್ ಇದಾವೆ, ಏನೇನು ಟಾಪಿಕ್ಸ್ ಇದಾವೆ? ಸೊ ಫಸ್ಟ್ ನಾವೇನು ನೋಡ್ತಾ ಹೋಗೋಣ, ಇಂಟ್ರಡಕ್ಷನ್ ನೋಡ್ತಾ ಹೋಗೋಣ. ಟೈಪ್ಸ್ ಆಫ್ ರಿಲೇಷನ್ ನೋಡ್ತಾ ಹೋಗ್ತೀವಿ. ನಾವು ಫಸ್ಟ್ ಇಯರ್ ಅಲ್ಲಿ ನೀವೇನು ನೋಡ್ತಿದ್ದೀರಾ? ರಿಲೇಷನ್ ಅನ್ನೋ ಡೆಫಿನೇಷನ್ ನೋಡಿರ್ತೀರಾ. ಬಟ್ ಸೆಕೆಂಡ್ ಇಯರ್ ಏನಿದೆ? ಟೈಪ್ಸ್ ಆಫ್ ರಿಲೇಷನ್ಸ್ ಅಂತ ಇದೆ, ರೈಟ್. ಮೂರನೇದು ಇದೇನಪ್ಪ? ಥರ್ಡ್ ಕಾನ್ಸೆಪ್ಟ್ ಏನಪ್ಪ? ಟೈಪ್ಸ್ ಆಫ್ ಫಂಕ್ಷನ್ಸ್. ನಾವು ಫಸ್ಟ್ ಇಯರ್ ಅಲ್ಲಿ ನೋಡಿದ್ವಿ, ಫಂಕ್ಷನ್ಸ್ ನೋಡಿದ್ವಿ, ಹೌದಲ್ವಾ. ಅದೇ ಫಂಕ್ಷನ್ಸ್ ಅಲ್ಲಿ ನಾವೇನು ನೋಡ್ತೀವಿ? ಸೆಕೆಂಡ್ ಇಯರ್ ಅಲ್ಲಿ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಂತ ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಏನಪ್ಪ? ಕಂಪೋಸಿಷನ್ ಆಫ್ ಫಂಕ್ಷನ್ಸ್ ಅಂಡ್ ಇನ್ವರ್ಟಿಬಲ್ ಫಂಕ್ಷನ್ಸ್ ಅಂತ ನೋಡ್ತೀವಿ. ಸೊ ದೀಸ್ ಆರ್ ದ ಟಾಪಿಕ್ ವಿಲ್ ಡಿಸ್ಕಸ್ ಇನ್ ದಿಸ್ ಚಾಪ್ಟರ್. ಓಕೆನಾ? ಹಾಗಾದ್ರೆ ಸೊ ಬಿಫೋರ್ ಗೋಯಿಂಗ್ ಟು ದಿ ಆಕ್ಚುಯಲ್ ಟಾಪಿಕ್, ದಟ್ ಇಸ್ ದ ಟೈಪ್ಸ್ ಆಫ್ ರಿಲೇಷನ್ಸ್, ಸೊ ವಿಲ್ ಡಿಸ್ಕಸ್ ಅಬೌಟ್ ಸಮ್ ಆಫ್ ಬೇಸಿಕ್ ಥಿಂಗ್ಸ್. ನಮಗೆ ರಿಲೇಷನ್ ಅಂದ್ರೆ ಏನಂತ ಗೊತ್ತಾಗಬೇಕಪ್ಪ ಅಂತಂದ್ರಿಗಿನ, ಸೊ ನಮಗೆ ಸೊ ಕೆಲವೊಂದು ಬೇಸಿಕ್ಸ್ ಗೊತ್ತಾಗಬೇಕು. ಸೊ ಆ ಬೇಸಿಕ್ಸ್ನ ಫಸ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಆ ಬೇಸಿಕ್ಸ್ ಅಲ್ಲಿ ಫಸ್ಟ್ ಒನ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸೊ ನೋಡಿ, ನಮ್ಮ ಮ್ಯಾಥಮೆಟಿಕ್ಸ್ ಫಸ್ಟ್ ಚಾಪ್ಟರ್ ಅಲ್ಲಿ ಸೊ ಒಂದು ಲೈನ್ ಬರ್ತಾ ಇದೆ. ಚಾಪ್ಟರ್ ಹೆಡ್ಡಿಂಗ್ ಆದ್ಮೇಲೆ ಏನಿದೆಪ್ಪ ಅಂದ್ರೆ, ದೇರ್ ಇಸ್ ನೋ ಪರ್ಮನೆಂಟ್ ಪ್ಲೇಸ್ ಇನ್ ದ ವರ್ಲ್ಡ್ ಫಾರ್ ಅಗ್ಲಿ ಮ್ಯಾಥಮೆಟಿಕ್ಸ್. ಅದಲ್ವಾ, ಯಾವುದೇ ಕಾರಣಕ್ಕೆ ನಮಗೇನಿಲ್ಲ, ಅಗ್ಲಿ ಮ್ಯಾಥಮೆಟಿಕ್ಸ್ ಅನ್ನೋದು ಇಲ್ವೇ ಇಲ್ಲ. ಸೊ ಇಟ್ ಮೇ ಬಿ ವೆರಿ ಹಾರ್ಡ್ ಟು ಡಿಫೈನ್ ಮ್ಯಾಥಮೆಟಿಕಲ್ ಬ್ಯೂಟಿ, ಬಟ್ ದಟ್ ಈಸ್ ಜಸ್ಟ್ ಆಸ್ ಎ ಟ್ರೂ ಆಫ್ ಬ್ಯೂಟಿ ಆಫ್ ಎನಿ ಕೈಂಡ್ ಅಂತ ಹೇಳ್ತಿದ್ದಾರೆ. ಸೊ ವಿ ಮೇ ನಾಟ್ ನೋ ದ ಕ್ವೈಟ್ ವಾಟ್ ವಿ ಮೀನ್ ಬೈ ಎ ಬ್ಯೂಟಿಫುಲ್ ಪೋಯಮ್, ಬಟ್ ದಟ್ ಡಸ್ ನಾಟ್ ಪ್ರಿವೆಂಟ್ ಅಸ್ ಫ್ರಮ್ ದಿ ರಿಕಗ್ನೈಸಿಂಗ್ ಒನ್ ವೆನ್ ವಿ ರೀಡ್ ಇಟ್ ಅಂತ ಹೇಳ್ತಾರೆ. GH ಹಾರ್ಡಿ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ, ಹೌದಲ್ವಾ. ಸೊ ನೋಡ್ಕೋಬೇಕು, ರೈಟ್. ಹಾಗಾದ್ರೆ ನೋಡೋಣ, ಈಗ ನಾವು ಕಾನ್ಸೆಪ್ಟ್ಗೆ ಹೋಗೋಣ. ಕಾರ್ಟೇಷಿಯನ್ ಪ್ರಾಡಕ್ಟ್ ಆಫ್ ಸೆಟ್ಸ್, ದಿಸ್ ದ ಫಸ್ಟ್ ಬೇಸಿಕ್ ಥಿಂಗ್. ಸೊ ಇದನ್ನು ಕೂಡ ನಾವೇನು ನೋಡಿದ್ವಿ? ಫಸ್ಟ್ ಇಯರ್ಸ್ ಅಲ್ಲಿ ನೋಡಿದ್ವಿ. ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂದ್ರೆ ಏನಪ್ಪ? ಇಲ್ಲಿ ನೋಡಿ, ನಾವು ರಿಲೇಷನ್ಸ್ ಮತ್ತೆ ಫಂಕ್ಷನ್ಸ್ ನಮಗೆ ಗೊತ್ತಿದೆ. ರಿಲೇಷನ್ ಅಂದ್ರೆ ಏನಿರಬೇಕು? 2 ವ್ಯಕ್ತಿಗಳು ಇರಲೇಬೇಕು. ಫಾದರ್ ಅಂಡ್ ಸನ್ ರಿಲೇಷನ್, ಬ್ರದರ್ ಅಂಡ್ ಸಿಸ್ಟರ್ ರಿಲೇಷನ್, ಅಥವಾ ಫ್ರೆಂಡ್ಶಿಪ್ ರಿಲೇಷನ್ ಇರ್ಬೇಕಂದ್ರೆ ಏನಿರಬೇಕು? 2 ವ್ಯಕ್ತಿಗಳು ಇರಲೇಬೇಕಲ್ವಾ. ಅದೇ ರೀತಿಯಾಗಿ ಸೊ 2 ವ್ಯಕ್ತಿಗಳ ಬಗ್ಗೆ ನಾವೇನ್ ಮಾಡಬಹುದು? ರಿಲೇಷನ್ ಡಿಫೈನ್ ಮಾಡಬಹುದಲ್ವಾ. ಸೊ ಹಾಗಾದ್ರೆ ಸೊ ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ರಿಲೇಷನ್ ಡಿಫೈನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಏನಿರ್ಬೇಕಪ್ಪ ಅಂದ್ರೆ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂದ್ರೆ ಏನಂತ ಗೊತ್ತಿರಬೇಕು.
ಹಾಗೆ ನಾವು ಕಾರ್ಟೇಶನ್ ಪ್ರಾಡಕ್ಟ್ ಹೆಂಗೆ ಮಾಡ್ತೀವಪ್ಪ, ನಾವು ಇಲ್ಲಿ ಯಾವುದ್ರ ಮೇಲೆ ನಾವು ರಿಲೇಷನ್ಸ್ ಡಿಫೈನ್ ಮಾಡ್ತೀವಪ್ಪ ಅಂತಂದ್ರೆ ಈಗ ನಾನ್ ಎಮ್ ಟಿ ಸೆಟ್ ಮೇಲೆ ನಾವೇನ್ ಮಾಡ್ತೀವಿ, ನಾನ್ ಎಮ್ ಟಿ ಸೆಟ್ ಮೇಲೆ ನಾವೇನ್ ಮಾಡ್ತಾ ಹೋಗ್ತೀವಿ, ರಿಲೇಷನ್ ಮತ್ತೆ ಫಂಕ್ಷನ್ ಡಿಫೈನ್ ಮಾಡ್ತಾ ಹೋಗ್ತೀವಿ. ಹಂಗಾರೆ ನಾನ್ ಎಮ್ ಟಿ ಸೆಟ್ ಅಂದ್ರೆ ಏನಿರಬಹುದು, ಎ ಸೆಟ್ ವಿಚ್ ಕಂಟೈನ್ಸ್ ಅಟ್ ಲೀಸ್ಟ್ ಒನ್ ಎಲಿಮೆಂಟ್. ಇಂತಹ ಸೆಟ್ ಅನ್ನು ನಾವೆಂತ ಕರಿತಾ ಹೋಗ್ತೀವಿ, ನಾನ್ ಎಮ್ ಟಿ ಸೆಟ್ ಅಂತ ಕರಿತೀವಿ. ಸೊ ನಾನ್ ಎಮ್ ಟಿ ಸೆಟ್ ಮೇಲೆ ಲೆಟ್ ಅಸ್ ಕನ್ಸಿಡರ್ ಅನದರ್ ತಗೊಳ್ಳೋಣ, 1,5 ಅಂತ ತಗೊಳ್ಳೋಣ. ಈ ಎರಡು ಸೆಟ್ಗಳ ಮೇಲೆ ನಾವೇನ್ ಮಾಡ್ತಾ ಹೋಗ್ತೀವಿ, ರಿಲೇಷನ್ ಡಿಫೈನ್ ಮಾಡ್ಕೋಬೇಕಪ್ಪ ಅಂದ್ರೆ ಸೊ ನಮಗೆ ಏನ್ ಗೊತ್ತಿರಬೇಕು, ಕಾರ್ಟೇಶನ್ ಪ್ರಾಡಕ್ಟ್ ಅಂದ್ರೆ ಏನಂತ ಗೊತ್ತಿರಬೇಕು. ಹಾಗಾದ್ರೆ ಸೊ ವಿಲ್ ಡಿಫೈನ್ ಕಾರ್ಟೇಶನ್ ಪ್ರಾಡಕ್ಟ್ ಅಂದ್ರೆ ಏನಂತ ಡಿಫೈನ್ ಮಾಡ್ತಾ ಹೋಗೋಣ. ಸೊ ಲೆಟ್ಸ್ ಕನ್ಸಿಡರ್ ಟು ನಾನ್ ಎಂಪ್ಟಿ ಸೆಟ್ P and Q. Then the Cartesian product is always denoted by ಹೆಂಗ್ ಡಿನೋಟ್ ಮಾಡ್ತಾರಪ್ಪ ಅಂದ್ರೆ P ಕ್ರಾಸ್ Q ಅಂತ ಡಿನೋಟ್ ಮಾಡ್ತಾರೆ. ಅಂತ ಡಿನೋಟ್ ಮಾಡ್ತಾರೆ, P ಕ್ರಾಸ್ Q ಅಂತ ಡಿನೋಟ್ ಮಾಡ್ತಾರೆ. is a set of all ordered pairs of elements from P and Q. ನಮಗೆ ಗೊತ್ತಿದೆ ಆರ್ಡರ್ಡ್ ಪೇರ್ಸ್ ಹೆಂಗಿರ್ತವೆ, ಸೊ ಈ ರೀತಿ ಅಂತ ಎಲಿಮೆಂಟ್ಸ್ ಇರ್ತವೆ. ಇದನ್ನ ನಾವೆಂತ ಕರಿತೀವಿ, ಆರ್ಡರ್ಡ್ ಪೇರ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಆರ್ಡರ್ಡ್ ಪೇರ್ ಅಲ್ಲಿ ಈ ಫಸ್ಟ್ ಎಲಿಮೆಂಟ್ P ಇದೆ ಅಲ್ವಾ, P ಬಿಲಾಂಗ್ಸ್ ಟು ಇರ್ತದೆ ಕ್ಯಾಪಿಟಲ್ B ಅಂದ್ರೆ ಏನಿರ್ತದೆ, ಫಸ್ಟ್ ಸೆಟ್ ಅಲ್ಲಿ ಇರ್ತದೆ. ನೆಕ್ಸ್ಟ್ Q ಅನ್ನೋ ಎಲಿಮೆಂಟ್ ಅಲ್ಲಿ ಇರ್ತದೆ, ಸೆಕೆಂಡ್ ಸೆಟ್ ಅಲ್ಲಿ ಇರ್ತದೆ. ಹೆಂಗಿರ್ತವೆ ಎಲಿಮೆಂಟ್ಸ್, ಆರ್ಡರ್ಡ್ ಪೇರ್ಸ್ ಅಲ್ಲಿ ಇರ್ತವೆ. ನೆನಪಿಟ್ಕೊಳ್ಳಿ, ಕಾರ್ಟೇಶನ್ ಪ್ರಾಡಕ್ಟ್ ಅಂದ್ರೆ ಕೂಡ ಅಲ್ಲಿ ಯಾವ ರೀತಿ ಅಂತ ಎಲಿಮೆಂಟ್ಸ್ ಇರ್ತಾವಪ್ಪ ಅಂದ್ರೆ ಆರ್ಡರ್ಡ್ ಪೇರ್ಸ್ ಅಲ್ಲಿನೇ ಇರ್ತವೆ. ಹಾಗಾದ್ರೆ ಲೆಟ್ ಅಸ್ ಕನ್ಸಿಡರ್ ಒನ್ ಆಫ್ ದಿ ಎಕ್ಸಾಂಪಲ್. ನಾವು ಮೇಲೆ ಬರ್ತೀವಲ್ಲ ಅದೇ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಲೆಟ್ ಅಸ್ ಕನ್ಸಿಡರ್ A is equals to 1 2 3 and P is equals to set 1,5 ಅಂತ ತಗೊಳ್ಳೋಣ. ಈಗ ನಾವೇನ್ ಡಿಫೈನ್ ಮಾಡಬೇಕಪ್ಪ ಅಂದ್ರೆ ಈಗ A ಕ್ರಾಸ್ B ನ ಡಿಫೈನ್ ಮಾಡ್ಕೋಬೇಕು. A ಕ್ರಾಸ್ B ನ ಡಿಫೈನ್ ಮಾಡ್ತಾ ಇದ್ವಿ ಅಂದ್ರೆ ಏನ್ ಮಾಡ್ಬೇಕು, ಈಗ ಆರ್ಡರ್ಡ್ ಪೇರ್ಸ್ ನ ಬರಿತಾ ಹೋಗ್ಬೇಕು. ಸೊ ಆರ್ಡರ್ಡ್ ಪೇರ್ಸ್ ಅಂತ ಬರಿತಾ ಹೋಗ್ಬೇಕಂದ್ರೆ ಫಸ್ಟ್ ಎಲಿಮೆಂಟ್ ಅಲ್ಲಿ ಇರಬೇಕು, ಫಸ್ಟ್ ಸೆಟ್ ಇಂದನೇ ಇರಬೇಕು. ಸೆಕೆಂಡ್ ಎಲಿಮೆಂಟ್ ಅಲ್ಲಿ ಇರಬೇಕು, ಸೆಕೆಂಡ್ ಸೆಟ್ ಇಂದನೇ ಇರಬೇಕು. ಹಾಗಾದ್ರೆ ಹೆಂಗಿರ್ತದೆ, ಸೊ 1,1 ಮೊದಲ್ವಾ. ನೆಕ್ಸ್ಟ್ ಏನಾಗುತ್ತೆ 1,5. ನೆಕ್ಸ್ಟ್ ಏನಾಗುತ್ತೆ, ಸೊ 2,1. ನೆಕ್ಸ್ಟ್ ಏನಾಗುತ್ತೆ 2,5. ನೆಕ್ಸ್ಟ್ ಏನ್ ಬರ್ತಾ ಹೋಗ್ತದೆ 3,1. ನೆಕ್ಸ್ಟ್ ಏನ್ ಬರ್ತಾ ಹೋಗ್ತದೆ 3,5 ಬರ್ತಾ ಹೋಗ್ತದೆ. ಸೊ ದೀಸ್ ಆರ್ ದಿ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ದ ಕಾರ್ಟೇಶನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್ ಆಗುತ್ತೆ. ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಎಲಿಮೆಂಟ್ ಆರ್ಡರ್ಡ್ ಪೇರ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಅಲ್ಲಿ ಇದೆ, ಫಸ್ಟ್ ಸೆಟ್ ಅಲ್ಲಿ ಇದೆ. ಇಲ್ಲಿನೋ ಫಸ್ಟ್ ಸೆಟ್ ಅಲ್ಲಿ ಇದೆ, 2 ಫಸ್ಟ್ ಸೆಟ್ ಅಲ್ಲಿ ಇದೆ, 2 ಫಸ್ಟ್ ಸೆಟ್ ಅಲ್ಲಿ ಇದೆ, 3 ಫಸ್ಟ್ ಸೆಟ್ ಅಲ್ಲಿ ಇದೆ, 3 ಫಸ್ಟ್ ಸೆಟ್ ಅಲ್ಲಿ ಇದೆ. ಅಂದ್ರೆ ನಾವೇನ್ ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ಫಸ್ಟ್ ಸೆಟ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ಗಳಿಗೆ ಸೆಕೆಂಡ್ ಸೆಟ್ ಇರುವಂತಹ ಎಲಿಮೆಂಟ್ಸ್ ನಾವೇನ್ ಮಾಡ್ತಾ ಹೋಗೋಣ, ಪೇರ್ ಮಾಡ್ತಾ ಹೋಗೋಣ ಒಂದೊಂದೇ. 1,1 1,5 ನೆಕ್ಸ್ಟ್ 2,1 2,5 ನೆಕ್ಸ್ಟ್ 3,1 3,5 ಮಾಡಿದ್ರೆ ಸೊ ದಿಸ್ ಇಸ್ ದ ಕಾರ್ಟೇಶನ್ ಪ್ರಾಡಕ್ಟ್ ಆಫ್ ನಾವೆಂತ ಕರಿತಾ ಹೋಗ್ತೀವಿ, ಟೂ ಸೆಟ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಸೊ ನಾವು ಕಾರ್ಟೇಶನ್ ಪ್ರಾಡಕ್ಟ್ ಯಾಕೆ ಕಲಿಬೇಕು ಅಂತಂದ್ರಿನ, ಸೊ ಈಗ ಮುಂದೆ ಡೆಫಿನೇಷನ್ ನಾವು ಕಲಿತೀವಲ್ವಾ ಆಗ ಗೊತ್ತಾಗತ್ತೆ. ಸೊ ಏನಪ್ಪ, ವಿಲ್ ಗೆಟ್ ಇನ್ ಟು ದಿ ಡೆಫಿನೇಷನ್ ಆಫ್ ರಿಲೇಷನ್ಸ್. ಸೊ ರಿಲೇಷನ್ಸ್ ಅಂತ ಏನಂತ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಈ ರಿಲೇಷನ್ ಆರ್ ಫ್ರಮ್ ಎ ನಾನ್ ಎಂಪ್ಟಿ ಸೆಟ್ ಎ ಟು ಎ ನಾನ್ ಎಂಪ್ಟಿ ಸೆಟ್ B is always a subset of Cartesian product of A cross B ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಿದ್ರೆ ಸಬ್ಸೆಟ್ ಅಂತ ಹೇಳ್ತಿದ್ದೀರಿ. ಸೊ ನಮಗೆ ಗೊತ್ತಿದೆ ಫಸ್ಟ್ ಇಯರ್ ಏನ್ ಹೇಳ್ತಿದ್ವಿ, A and B are said to be a subset ಅಂತ ಹೇಳಬೇಕಾದ್ರೆ ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಏನಾಗಿರ್ಬೇಕು, ಬಿ ಆಗಿರ್ಬೇಕು. ಹಂಗಿದ್ರೆ ಮಾತ್ರನೇ ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನೋಡಿ ಏನಂತಾರೆ, ಎ ರಿಲೇಷನ್ ಆರ್ ಫ್ರಮ್ ಎ ನಾನ್ ಎಂಪ್ಟಿ ಸೆಟ್ ಎ ಟು ನಾನ್ ಎಂಪ್ಟಿ ಸೆಟ್ ಬಿ ಸೆಟ್ ಟು ಬಿ ಕಾರ್ಟೇಶನ್ ಪ್ರಾಡಕ್ಟ್ ಆಗ್ಬೇಕಂದ್ರಿನಾ, ಸೊ ಆರ್ ಈಸ್ ಆಲ್ವೇಸ್ ಎ ಸಬ್ಸೆಟ್ ಆಫ್ ಏನಾಗಿರ್ಬೇಕು, ಎ ಕ್ರಾಸ್ ಬಿ ಆಗಿರ್ಬೇಕು. ಇಟ್ ಮೀನ್ಸ್ ಏನಪ್ಪಾ ಅಂತಂದ್ರೆ ಈಗ ಎವ್ರಿ ಎಲಿಮೆಂಟ್ ಇನ್ ದ ಸೆಟ್ ಆರ್ ಈಸ್ ಆಲ್ಸೋ ಎನ್ ಎಲಿಮೆಂಟ್ ಇನ್ ದ ಸೆಟ್ ಏನಾಗಿರ್ಬೇಕು, ಎ ಕ್ರಾಸ್ ಬಿ ಅಲ್ಲಿ ಆಗಿರ್ಬೇಕು. ಹಾಗಾದ್ರೆ ರಿಲೇಷನ್ ಅಲ್ಲಿ ಯಾವ ರೀತಿ ಅಂತ ಎಲಿಮೆಂಟ್ಸ್ ಇರ್ತವೆ, ಸೊ ಇಲ್ಲಿ ಸಬ್ಸೆಟ್ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ಈಗ ರಿಲೇಷನ್ ಅಲ್ಲಿ ಕೂಡ ಏನಾಗಿರ್ತವೆಪ್ಪ ಅಂದ್ರೆ ಆರ್ಡರ್ಡ್ ಪೇರ್ಸ್ ಅಲ್ಲೇ ಇರ್ತವೆ ಅಂತ ಅರ್ಥ. ಅಲ್ವಾ. ಸೊ ರಿಲೇಷನ್ ನಾವ್ ಹೆಂಗ್ ಡಿಫೈನ್ ಮಾಡಬಹುದು, ಇಟ್ ಈಸ್ ಅ ಕಲೆಕ್ಷನ್ ಆಫ್ ಎ ಕಮ ಬಿ, ದಿಸ್ ಇಸ್ ಬಿಲಾಂಗ್ಸ್ ಟು ಇರ್ತದೆ ಎ ಕ್ರಾಸ್ ಬಿ ಆಗಿರ್ತದೆ, ಸಚ್ ದಟ್ ವೇರ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಅಂಡ್ ಬಿ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಬಿ ಆಗಿರ್ತದೆ. ಸೊ ಈ ರೀತಿ ನಾವೇನ್ ಮಾಡಬಹುದು, ಒಂದು ರಿಲೇಷನ್ ನ ಡಿಫೈನ್ ಮಾಡಬಹುದು. ಅಥವಾ ನೋಡಿ ನಾವು ಎ ಕಮ ಬಿ ನಾವೇನ್ ಮಾಡ್ತೀವಿ, ಒಂದು ರಿಲೇಷನ್ ಅಲ್ಲಿ ಆರ್ಡರ್ಡ್ ಪೇರ್ ಇದೆಯಪ್ಪ ಅಂದ್ರೆ ನಾವ್ ಹೆಂಗ್ ಬರಿತೀವಿ, ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂತ ಆದ್ರೂ ಬರಿತೀವಿ, ಅಥವಾ ಎ ಈಸ್ ರಿಲೇಟೆಡ್ ಟು ಬಿ ಅಂತೇಳಿ ಎರಡು ನೊಟೇಷನ್ ನಾವೇನ್ ಮಾಡ್ತಾ ಹೋಗ್ತೀವಿ, ಡಿನೋಟ್ ಮಾಡ್ತಾ ಹೋಗ್ತೀವಿ.
ಹಾಗಾದ್ರೆ ಸೊ ಒಂದು ಎಕ್ಸಾಂಪಲ್ ನೋಡೋಣ, ರಿಲೇಷನ್ ಅಂದ್ರೆ ಹೆಂಗೆ ನಾವು ಡಿಫೈನ್ ಮಾಡ್ಕೋಬಹುದು. ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ನೋಡಿ, ಎ ಇಸ್ ಎ ಕಲೆಕ್ಷನ್ ಆಫ್ ಆರ್ ಇಸ್ ಎ ಕಲೆಕ್ಷನ್ ಆಫ್ ಎ ಕಮ ಬಿ ದಟ್ ಬಿಲಾಂಗ್ಸ್ ಟು ಎ ಕ್ರಾಸ್ ಬಿ. ಇಲ್ಲಿ ನಾನು ಎರಡು ಎಲಿಮೆಂಟ್ಸ್ ಗಳ ಬಗ್ಗೆ ಏನನ್ನ ರಿಲೇಷನ್ ಡಿಫೈನ್ ಮಾಡಿದ್ದೀನಿ, ಎ ಇಸ್ ಎ ಬ್ರದರ್ ಆಫ್ ಬಿ ಅಂತ ಡಿಫೈನ್ ಮಾಡಿದ್ದೀನಿ. ನೆಕ್ಸ್ಟ್ ಎ ಇಸ್ ಎ ಸಿಸ್ಟರ್ ಆಫ್ ಬಿ ಅಂತ ಡಿಫೈನ್ ಮಾಡಿದ್ದೀನಿ. ನೆಕ್ಸ್ಟ್ ಏಜ್ ಆಫ್ ಎ ಇಸ್ ಗ್ರೇಟರ್ ದನ್ ಏಜ್ ಆಫ್ ಬಿ ಆಗಿರ್ತದೆ. ಅಥವಾ ನಾವು ಇನ್ನೊಂದು ಡಿಫೈನ್ ಮಾಡಬಹುದು, ಆರ್ ಇಸ್ ಈಕ್ವಲ್ಸ್ ಟು ಕಲೆಕ್ಷನ್ ಆಫ್ ಎಕ್ಸ್ ಕಮ ವೈ ಸಚ್ ದಟ್ 3x ಮೈನಸ್ ವೈ ಇಸ್ ಈಕ್ವಲ್ಸ್ ಟು 0 ಅಂತ ಡಿಫೈನ್ ಮಾಡಬಹುದು. ಯಾವುದೋ ಒಂದು ನಾನ್ ಎಂಟಿ ಸೆಟ್ ಇರ್ತದೆ, ನಾನ್ ಎಂಟಿ ಸೆಟ್ ಮೇಲೆ ಡಿಫೈನ್ ಮಾಡಿರ್ತೀವಿ. ಈ ರೀತಿ ನಾವೇನ್ ಮಾಡಬಹುದು, ರಿಲೇಷನ್ಸ್ಗಳನ್ನ ಡಿಫೈನ್ ಮಾಡೋದು. ಇಲ್ಲಿ ಏನಾಗಿರ್ತದೆ, ಈ ಮ್ಯಾಥಮೆಟಿಕಲಿ ಈಕ್ವೇಶನ್ ಸ್ಯಾಟಿಸ್ಫೈ ಮಾಡುವಂತಹ ಆರ್ಡರ್ಡ್ ಪೇರ್ಸ್ ಮಾತ್ರನೇ ಇಲ್ಲಿ ಇರ್ತವೆ. So these are the some of the example. ನೋಡೋಣ ನೆಕ್ಸ್ಟ್ ಟೈಪ್ಸ್ ಆಫ್ ರಿಲೇಷನ್ಸ್. ಸೊ ಈ ಕಾನ್ಸೆಪ್ಟ್ ಇಂದನೇ ನಿಮಗೆ ಸೊ ಯು ವಿಲ್ ಗೆಟ್ 3 marks 1 question. ಸೊ 3 marks ಇಂದು ಒಂದು ಕ್ವಶನ್ ಅಂತೂ ಟೈಪ್ಸ್ ಆಫ್ ರಿಲೇಷನ್ಸ್ ಮೇಲೆನೆ ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ಟೈಪ್ಸ್ ಆಫ್ ರಿಲೇಷನ್ಸ್ ಅಲ್ಲಿ ಯಾವಾಗ ಇರ್ತಾವಪ್ಪ ಅಂದ್ರೆ, ಫಸ್ಟ್ ಒನ್ ಈಸ್ ಸೊ ಎಂಟಿ ರಿಲೇಷನ್ ಅಂತೇಳಿ ಬರ್ತಾ ಹೋಗ್ತದೆ. ಯಾವುದು? ಎಂಟಿ ರಿಲೇಷನ್. ಸೊ ನೆಕ್ಸ್ಟ್ ಒನ್ ಈಸ್ ಸೊ ಯೂನಿವರ್ಸಲ್ ರಿಲೇಷನ್ ಅಂತೇಳಿ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಯಾವುದು? ಯೂನಿವರ್ಸಲ್ ರಿಲೇಷನ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಬರ್ತಾ ಹೋಗ್ತದೆ. ಯಾವುದು? ರಿಫ್ಲೆಕ್ಸಿವ್ ರಿಲೇಷನ್. ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಸೊ ಸಿಮೆಟ್ರಿಕ್ ರಿಲೇಷನ್ ಅಂತ ಬರ್ತಾ ಹೋಗ್ತದೆ. ಏನ್ ಬರ್ತಾ ಹೋಗಿದೆ? ಸಿಮೆಟ್ರಿಕ್ ರಿಲೇಷನ್ ಅಂತ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಬರ್ತಾ ಹೋಗ್ತದೆ. ಲಾಸ್ಟ್ಲಿ ಫೈನಲಿ ಯಾವ್ದು ಬರ್ತದಪ್ಪ ಅಂದ್ರೆ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಬರ್ತಾ ಹೋಗ್ತದೆ. ಸೊ ದೀಸ್ ಆರ್ ಆಲ್ ದಿ ಟೈಪ್ಸ್ ಆಫ್ ರಿಲೇಷನ್ಸ್. ಮೋರ್ ಓವರ್ ಸೊ ಇವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಟ್ರಿವಿಯಲ್ ರಿಲೇಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಇನ್ನು ಉಳಿದಂತಹದೆಲ್ಲದನ್ನ ನಾವೇನಂತ ಕರಿತೀವಿ? ನಾನ್ ಟ್ರಿವಿಯಲ್ ರಿಲೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ಏನು ಕರಿತೀವಿ? ನಾನ್ ಟ್ರಿವಿಯಲ್ ರಿಲೇಷನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಎಷ್ಟು ಟೈಪ್ಸ್ ಇದಾವೆ? ದೇರ್ ಆರ್ 6 ಟೈಪ್ಸ್ ಅದಲ್ವಾ? ಯಾವ್ದಾವುದು? ಎಂಟಿ ರಿಲೇಷನ್, ಯೂನಿವರ್ಸಲ್ ರಿಲೇಷನ್, ಇವು ಟ್ರಿವಿಯಲ್ ರಿಲೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾನ್ ಟ್ರಿವಿಯಲ್ ರಿಲೇಷನ್ಸ್, ಅದರಲ್ಲಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂಡ್ ಯಾವ್ದು ಇರ್ತದೆ? ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಿರ್ತದೆ. ಹಾಗಾದ್ರೆ ಸೊ ಫಸ್ಟ್ ಒನ್ ನೋಡೋಣ, ಎಂಟಿ ರಿಲೇಷನ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಾಯ್ಡ್ ರಿಲೇಷನ್ಸ್ ಅಂತ ಅನ್ಬಹುದು. ಅಂತ ಕರಿತೀವಿ ಎಂಟಿ ರಿಲೇಷನ್ ಅಂದ್ರೆ ಒಂದೇ, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವಾಯ್ಡ್ ರಿಲೇಷನ್ಸ್ ಅಂತ ಹೇಳ್ಬಹುದು. ಹಾಗಾದ್ರೆ ಎಂಟಿ ರಿಲೇಷನ್ ಅಂದ್ರೆ ಏನಪ್ಪಾ? ನನಗೆ ಗೊತ್ತಾಗ್ತದೆ ಇಲ್ಲಿ ಎಂಟಿ ಅಂದ್ರೆ ಏನಪ್ಪಾ? ಖಾಲಿ, ಹೌದಲ್ವಾ? ನಮಗೆ ಗೊತ್ತಿದೆ ಎಂಟಿ ಅಂದ್ರೇನು? ಖಾಲಿ. ಇಟ್ ಮೀನ್ಸ್ ಏನಪ್ಪಾ? ಸೊ ಎ ರಿಲೇಷನ್ ಆರ್ a set A is called a empty relation. ನಾವು ಅದನ್ನ ಅಂತ ಹೇಳಬೇಕು, empty relation ಅಂತ ಹೇಳಬೇಕಂದ್ರೆ so no element of A is related to any element of A. ಯಾವುದೇ ಕಾರಣಕ್ಕೂ ಏನಾಗಿರಲ್ಲ, ಇಲ್ಲಿ ಯಾವುದೇ ಎಲಿಮೆಂಟ್ಸ್ ರಿಲೇಟೆಡ್ ಆಗಿರಲ್ಲ. ಹಾಗಾಗಿ ಏನಾಗುತ್ತೆ? ಆರ್ ಇಸ್ ಈಕ್ವಲ್ಸ್ ಅಂತ ಬರಿಬಹುದು, ಎಂಟಿ ಅಂತ ಬರಿಬಹುದು. ಆರ್ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್, ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಲೈಕ್ ದಿಸ್. ಇಲ್ಲಿ ನಾವು ನೋಡ್ತಾ ಇದ್ವಿ ಆರ್ ಇಸ್ ಡಿಫೈನ್ ಆನ್, ನಾವು ಡೆಫಿನೇಷನ್ ನೋಡ್ಬೇಕಾದ್ರೆ ಡಿಫೈನ್ ಆನ್ ಎ ಅಂಡ್ ಬಿ ಅಂತ ಹೇಳಿದಾಗ ಆರ್ ಇಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅಂತ ಹೇಳಿದ್ವಿ. ಬಟ್ ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೀನಿ? ಎ ಸೆಟ್ ಆರ್ ಈಸ್ ಆನ್ ಸೆಟ್ ಎ ಅಂತ ಹೇಳ್ತಾ ಇದ್ದೀನಿ. ಸೆಟ್ ಎ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ಇಟ್ಸ್ ಮಸ್ಟ್ ಬಿ ಅಂಡರ್ಸ್ಟುಡ್ ಆರ್ ಇಸ್ ಎ ಸಬ್ಸೆಟ್ ಆಫ್ ಏನಾಗಿರ್ತದೆ? ಎ ಕ್ರಾಸ್ ಎ ಆಗಿರ್ತದೆ. ಸೊ ಇಂತಹ ರಿಲೇಷನ್ ನಾವೆಂತ ಕರಿತೀವಪ್ಪ ಅಂದ್ರೆ ಸೊ ಬೈನರಿ ರಿಲೇಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಅಂತ ಕರಿತಾ ಹೋಗ್ತೀವಿ ಬೈನರಿ ರಿಲೇಷನ್. ಒಂದೇ ಸೆಟ್ ಮೇಲೆ ಏನಾದ್ರು ರಿಲೇಷನ್ ಡಿಫೈನ್ ಮಾಡಿದ್ರೆ ಸೊ ಅಂತಹ ರಿಲೇಷನ್ ನಾವೆಂತ ಕರಿತಾ ಹೋಗ್ತೀವಪ್ಪ ಅಂದ್ರೆ ಬೈನರಿ ರಿಲೇಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ರಿಲೇಷನ್ ಆರ್ ಅಲ್ಲಿ ಯಾವುದೇ ಆರ್ಡರ್ಡ್ ಪೇರ್ ಇಲ್ಲದೆ ಇದ್ರೆ ಸೊ ಅಂತಹ ರಿಲೇಷನ್ ನಾವೆಂತ ಕರಿತೀವಿ? ಎಂಟಿ ರಿಲೇಷನ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಏನಾಗಿಲ್ಲ, ರಿಲೇಟೆಡ್ ಆಗಿರಲ್ಲ. ಸೊ ಲೆಟ್ ಅಸ್ ಸೀ ದ ಒನ್ ಆಫ್ ದಿ ಎಕ್ಸಾಂಪಲ್. ಏನು ಕೊಟ್ಟಿದ್ದಾರೆ? ಸೊ ನಾನ್ ಎಂಟಿ ಸೆಟ್ ಕೊಟ್ಟಿದ್ದೀವಿ 1 2 1 so 1 2 3 4 is defined by r is equals to so a b such that a minus b is equals to 10 ಅಂತ ಕೊಟ್ಟಿದ್ದಾರೆ. ನಮಗೆ ಏನು ಕೊಟ್ಟಿದ್ದಾರೆ? ನಾನ್ ಎಂಟಿ ಸೆಟ್. ಸೊ 1 2 3 4 ಅನ್ನು ನಾನ್ ಎಂಟಿ ಸೆಟ್ ಕೊಟ್ಟಿದ್ದಾರೆ. ರಿಲೇಷನ್ ಆರ್ ಅನ್ನು ಡಿಫೈನ್ ಮಾಡಿದ್ರೆ ಇಟ್ ಇಸ್ ಎ ಕಲೆಕ್ಷನ್ ಆಫ್ a b such that a minus b must be is equals to ಆಗಬೇಕು 10 ಆಗಬೇಕು. ಅಂದ್ರೆ ಏನಂತ ಅರ್ಥಪ್ಪ? ಡಿಫರೆನ್ಸ್ ಬಿಟ್ವೀನ್ ಅಂದ್ರೆ ನೋಡಿ, ಈ
ಮ್ಯಾಥಮೆಟಿಕಲಿ ಈಕ್ವೇಶನ್ ನ ಸ್ಯಾಟಿಸ್ಫೈ ಮಾಡೋದು ದಟ್ ಇಸ್ a ಮೈನಸ್ ಬಿ ಇಸ್ ಈಕ್ವಲ್ಸ್ ಟು 10. ಸೊ ಈ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡುವಂತಹ ಆರ್ಡರ್ಡ್ ಪೇರ್ಸ್ ಆರ್ ಅಲ್ಲಿ ಇದಾವೆ. ಹಾಗಾದ್ರೆ a ಕಮ ಬಿ ಎಲ್ಲಿಂದ ನಾವು ಚೂಸ್ ಮಾಡ್ಕೋಬೇಕು? ಸೆಟ್ ಎ ಇಂದನೇ. ಇಟ್ ಮೀನ್ಸ್ ಏನಂತ ಅರ್ಥ? ಆರ್ ಇಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂತ ಅರ್ಥ. ಹಾಗಾದ್ರೆ ನಾವು ಇಲ್ಲಿ ಎಲಿಮೆಂಟ್ಸ್ ಏನ ಚೂಸ್ ಮಾಡಿದ್ರು ಸ್ಮಾಲ್ ಎ ಆಗುತ್ತೆ, ಇಲ್ಲಿಂದ ಎಲಿಮೆಂಟ್ ಚೂಸ್ ಮಾಡಿದ್ರೆ ಸ್ಮಾಲ್ ಬಿ ಆಗುತ್ತೆ. ನೋಡಿ ಈಗ ನಾವು ಯಾವುದನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಈಗ 1 ತಗೊಳ್ಳೋಣ, b2 ತಗೊಳ್ಳೋಣ. 1 ಮೈನಸ್ 2 ಏನಾಗಲ್ಲ, -1 ಬರುತ್ತೆ, ನಾಟ್ ಈಕ್ವಲ್ಸ್ ಟು 10 ಹೌದಲ್ವಾ. 1 ಮೈನಸ್ 3 ಮಾಡಿ 1 ಮೈನಸ್ 4 ಮಾಡಿದ್ರು. ಅದೇ ರೀತಿಯಾಗಿ 2 ಮೈನಸ್ 1 2 ಮೈನಸ್ 3 2 ಮೈನಸ್ 4 ಮಾಡಿದ್ರು. ನೆಕ್ಸ್ಟ್ 4 ಮೈನಸ್ 1 4 ಮೈನಸ್ 2 4 ಮೈನಸ್ 3 ಮಾಡಿದ್ರು. ಯಾವುದೇ ರೀತಿಯಂತಹ ಆರ್ಡರ್ಡ್ ಪೇರ್ ಇಲ್ಲಿ ಎಕ್ಸಿಸ್ಟ್ ಆಗಲ್ಲ. ಹಾಗಾದ್ರೆ ನಾವು ಇದನ್ನೇನು ತಿಳಬಹುದು? ಎಂಟಿ ರಿಲೇಷನ್ ಅಂತೇಳಿ ಹೇಳ್ತಾ ಹೋಗಬಹುದು. ಗೊತ್ತಾಗ್ತದೆ ಅಲ್ವಾ? ಅಂದ್ರೆ ಯಾವುದೇ ಎಲಿಮೆಂಟ್ಸ್ ಏನಾಗಿರಲ್ಲಪ್ಪ ಅಂದ್ರೆ ರಿಲೇಟೆಡ್ ಆಗಿರಲ್ಲ, ಅಂತಹ ರಿಲೇಷನ್ಸ್ ನಾವೆಂತ ಕರಿತೀವಿ? ಎಂಟಿ ರಿಲೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಎರಡು ವ್ಯಕ್ತಿಗಳಿದ್ದಾರೆ, ಎರಡು ವ್ಯಕ್ತಿಗಳ ಮಧ್ಯೆ ಯಾವುದೇ ರೀತಿಯಂತಹ ರಿಲೇಷನ್ ಇಲ್ವೇ ಇಲ್ಲ, ಹೌದಲ್ವಾ? ಅಂತಹದನ್ನ ನಾವೆಂತ ಕರಿತಾ ಹೋಗ್ತಾ ಎಂಟಿ ರಿಲೇಷನ್ ಅಂತ ಕರಿತೀವಿ, ಅಥವಾ ವಾಯ್ಡ್ ರಿಲೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಎರಡು ವ್ಯಕ್ತಿಗಳು ಏನಾಗಿರ್ತಾರೆ ಅವಾಗಲ್ಲಿ ಸ್ಟ್ರೇಂಜರ್ಸ್ ಆಗಿರ್ತಾರೆ ಅಂತ ಅರ್ಥ, ಸಂಬಂಧನೇ ಇಲ್ಲ, ಹೌದಲ್ವಾ? ಹಂಗೆ ತಿಳ್ಕೊಬಹುದು ನಾವು, ರೈಟ್? ಸೊ ಹಾಗಾದ್ರೆ ನೆಕ್ಸ್ಟ್ ಮಾಡೋಣ. ಸೊ ಯೂನಿವರ್ಸಲ್ ರಿಲೇಷನ್. ಯೂನಿವರ್ಸಲ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕಪ್ಪ ಅಂತಂದ್ರೆ ಈಗ ಜಸ್ಟ್ ಇಟ್ ಈಸ್ ಅಪೋಸಿಟ್ ಟು ದಿ ಎಂಟಿ ರಿಲೇಷನ್ ಆರ್ ವೈಡ್ ರಿಲೇಷನ್. ಸೊ ಎಂಟಿ ರಿಲೇಷನ್ ಅಲ್ಲಿ ಏನಂತ ಹೇಳಿದೆ? ಯಾವುದೇ ಎಲಿಮೆಂಟ್ಸ್ ಅಲ್ಲಿರುವಂತಹ ಎಲಿಮೆಂಟ್ಸ್ ಗೆ ಏನಾಗಿರಬಾರ್ದು? ರಿಲೇಟೆಡ್ ಆಗಿರಬಾರ್ದು. ಬಟ್ ಇಲ್ಲಿ ಯೂನಿವರ್ಸಲ್ ರಿಲೇಷನ್ ಅಲ್ಲಿ ಏನಾಗಿರ್ಬೇಕಪ್ಪ ಅಂದ್ರೆ ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಎ ಗೆ ಆಗಿರಬೇಕು. ಯಾವುದೇ ರೀತಿಯಂತ ಒಂದು ಎಲಿಮೆಂಟ್ ಬಿಡೋ ಹಾಗಿಲ್ಲ. ಸೊ ಅಂತಹ ರಿಲೇಷನ್ ನಾವೆಂತ ಕರಿತಾ ಹೋಗ್ತೀವಪ್ಪ ಅಂದ್ರೆ ಈಗ ಯೂನಿವರ್ಸಲ್ ರಿಲೇಷನ್ ಅಂತ ಕರಿತಾ ಹೋಗ್ತೀವಿ, ಗೊತ್ತಲ್ವಾ? ಹಾಗಾದ್ರೆ ಸೊ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಬೋತ್ ಎಂಟಿ ರಿಲೇಷನ್ ಅಂಡ್ ಯೂನಿವರ್ಸಲ್ ರಿಲೇಷನ್ಸ್ ಆರ್ ಕಾಲ್ಡ್ ಆಸ್ ಟ್ರಿವಿಯಲ್ ರಿಲೇಷನ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಹಾಗಾದ್ರೆ ನೆಕ್ಸ್ಟ್, ಸೊ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂದಿಗಿನ ಸೊ ನಾನ್ ಟ್ರಿವಿಯಲ್ ರಿಲೇಷನ್ಸ್ ಕೂಡ ಬಹಳ ಇಂಪಾರ್ಟೆಂಟ್. ಸೊ ನಾನ್ ಟ್ರಿವಿಯಲ್ ರಿಲೇಷನ್ಸ್ ಅಂದ್ರೆ ಯಾವಾಗ ಬರ್ತಾ ಹೋಗ್ತವೆ? ರಿಫ್ಲೆಕ್ಸಿವ್ ರಿಲೇಷನ್ಸ್, ಸಿಮಿಟ್ರಿಕ್ ರಿಲೇಷನ್ಸ್ ಮತ್ತೆ ಟ್ರಾನ್ಸಿಟಿವ್ ರಿಲೇಷನ್ಸ್ ಬರ್ತಾ ಹೋಗ್ತವೆ. ಸೊ ಅವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಬಹಳ ಇಂಪಾರ್ಟೆಂಟು. ಸೊ ವೈಡ್ ರಿಲೇಷನ್ಸ್, ಯೂನಿವರ್ಸಲ್ ರಿಲೇಷನ್ಸ್ ಅಂದ್ರೆ ನಿಮಗೆ ಜಸ್ಟ್ ಡೆಫಿನೇಷನ್ ಗೊತ್ತಿರಲಿ. ಬಟ್ ಆಕ್ಚುಲಿ ನಿಮಗೆ ಸಿಲೆಬಸ್ ಕ್ವಶನ್ಸ್ ಸ್ಟಾರ್ಟ್ ಆಗೋದೆ ಸೊ ಈ ಟೈಪ್ಸ್ ಆಫ್ ರಿಲೇಷನ್ಸ್ ಇಂದ. ಓಕೆನಾ? ಫಸ್ಟ್ ಒನ್ ಏನು ಕೊಡ್ತಾರೆ? ರಿಫ್ಲೆಕ್ಸಿವ್ ರಿಲೇಷನ್ಸ್ ಅಂತ ಹೇಳಿ ಕೊಡ್ತಾ ಹೋಗ್ತಾರೆ. ಅಂದ್ರೆ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕಪ್ಪ? ಎ ರಿಲೇಷನ್ ಆರ್ ಇನ್ ದ ಸೆಟ್ ಎ ಈಸ್ ಕಾಲ್ಡ್ ರಿಫ್ಲೆಕ್ಸಿವ್ ಇಫ್ A comma A belongs to R for every A belongs to A ಆಗಿರಬೇಕು. ನೋಡಿ, ಒಂದು ನಾನ್ ಎಂಟಿ ಸೆಟ್ ಅಲ್ಲಿ ಕೊಟ್ಟಿರುವಂತಹ ಎಲ್ಲಾ ಎಲಿಮೆಂಟ್ಸ್ಗೆ ಯಾವ ರೀತಿಯಾದಂತಹ ಆರ್ಡರ್ಡ್ ಪೇರ್ಸ್ ಎಕ್ಸಿಸ್ಟ್ ಆಗಬೇಕಪ್ಪ ಅಂದ್ರೆ A comma A belongs to R ಆಗಬೇಕು. ಸೊ ಅಂತಹ ರಿಲೇಷನ್ ನಾವೇಂತ ಕರಿತೀವಪ್ಪ ಅಂದ್ರೆ ರಿಫ್ಲೆಕ್ಸಿವ್ ರಿಲೇಷನ್ ಅಂತೇಳಿ ಕರಿತಾ ಹೋಗ್ತೀವಿ, ಹೌದಲ್ವಾ? ಇದನ್ನ ನಾವು ಜನರಲ್ ಆಗಿ ಕಂಪೇರ್ ಮಾಡಿದ್ರೆ ಸೊ ಯಾವಾಗ್ಲೂ ಪ್ರತಿಯೊಬ್ರು ನಾವೇನ್ ಮಾಡ್ತಾ ಹೋಗ್ಬೇಕು? ನಮ್ಮನ್ನ ಫಸ್ಟ್ ನಾವು ಲವ್ ಮಾಡಬೇಕು. ಇಟ್ ಮೀನ್ಸ್ ನಮ್ಮನ್ನ ನಾವು ಪ್ರೀತಿ ಮಾಡ್ಕೋಬೇಕು, ಹೌದಲ್ವಾ? ಆ ರೀತಿಯಾಗಿ ನೋಡಿ, ಎ ಕಮ ಎ ಇದೆ. ಸೊ ನನ್ನನ್ನು ನಾನು ಫಸ್ಟ್ ಇಷ್ಟಪಡ್ಕೋಬೇಕು ನಮ್ಮ ಫ್ಯಾಮಿಲಿಯಲ್ಲಿ, ಹೌದಲ್ವಾ? ಫಸ್ಟ್ ಸೆಲ್ಫ್ ಲವ್ ಅನ್ನೋದು ಇರಬೇಕು ನಮ್ಮ ಮೇಲೆ. ಹಾಗಾಗಿ ಸೊ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು. ಫಾರ್ ಎವ್ರಿ ಎ ಬಿಲಾಂಗ್ಸ್ ಟು ಎ. ಈ ಸೆಟ್ ಅಲ್ಲಿ ಇರುವಂತಹ ಎಲ್ಲಾ ಎಲಿಮೆಂಟ್ಸ್ಗೂ ಹೆಂಗಿರ್ಬೇಕಪ್ಪ ಅಂತ ಆರ್ಡರ್ಡ್ ಪೇರು ಎ ಕಮ ಎ ಬಿಲಾಂಗ್ಸ್ ಟು ಆರ್ ಆಗಿರ್ಲೇಬೇಕು. ಸೊ ಒಂದು ಎಲಿಮೆಂಟ್ಸ್ಗೂ ಇನ್ ಕೇಸ್ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಆಗದೆ ಇದ್ರೆ ಇಟ್ ಈಸ್ ನಾಟ್ ಎ ರಿಫ್ಲೆಕ್ಸಿವ್ ರಿಲೇಷನ್. ಹಾಗಾದ್ರೆ ಲೆಟ್ ಅಸ್ ಸಿ ದ ಒನ್ ಆಫ್ ದಿ ಎಕ್ಸಾಂಪಲ್. ಸೊ ವಿಲ್ ಟೇಕ್ ಎ ನಾನ್ ಎಂಟಿ ಸೆಟ್ 1 2 3 ತಗೊಳ್ಳೋಣ. ಸೊ ಐ ವಿಲ್ ಡಿಫೈನ್ ಎ ಸಮ್ ಆಫ್ ದಿ ರಿಲೇಷನ್ಸ್. ಸೊ ಒನ್ ರಿಲೇಷನ್ ಈಸ್ 1, 1. ಸೊ 2, 2. ಸೊ 3, 3 is the one of the relation. Next R2 is equals to ಏನು ತಗೊಳ್ಳೋಣ? 1, 1 ತಗೊಳ್ಳೋಣ, 2, 2 ತಗೊಳ್ಳೋಣ. ನೆಕ್ಸ್ಟ್ R3 I will define a relation. So 1, 1, 2, 2, 3, 3. So I will define 1, 3. ಹೌದಲ್ವಾ? ಸೊ ರೈಟ್.
ಸೊ ನಾವೀಗ ನಾನು ಏನು ಮಾಡಿದ್ದೀನಿ, R1 ರಿಲೇಷನ್ ಡಿಫೈನ್ ಮಾಡಿದ್ದೀನಿ, R2 ರಿಲೇಷನ್ ಡಿಫೈನ್ ಮಾಡಿದ್ದೀನಿ, R3 ರಿಲೇಷನ್ ಡಿಫೈನ್ ಮಾಡಿದ್ದೀನಿ. ಯಾಕಂದ್ರೆ ಈಗ ಇಲ್ಲಿ ಏನಾಗಿದೆ, R ಈಸ್ ಎ ಸಬ್ಸೆಟ್ ಆಫ್ ಏನಾಗಿರ್ತದೆ, A ಕ್ರಾಸ್ A ಆಗಿರ್ತದೆ. ಹಾಗಾದ್ರೆ ಇಲ್ಲಿ ಹೆಂಗಿರ್ತವೆ ಎಲಿಮೆಂಟು 1,1 1,2 2 1,3 ನೆಕ್ಸ್ಟ್ 2,1 2,2 2,3 ಇವೆಲ್ಲ ಆರ್ಡರ್ಡ್ ಪೇರ್ಸ್ ಏನಾಗಿರ್ತವೆ, ಇಲ್ಲಿ ಕಾರ್ಟೇಶನ್ ಪ್ರಾಡಕ್ಟ್ ಅಲ್ಲಿ ಇದ್ದೇ ಇರ್ತವೆ A ಕ್ರಾಸ್ A ಅಲ್ಲಿ. ಅದರಲ್ಲಿ ನಾನು ಸಮ್ ಆಫ್ ದಿ ಎಲಿಮೆಂಟ್ಸ್ ನಾನು ತಗೊಂಡಿದ್ದೀನಿ, ಯಾವ ರೀತಿಯಾಗಿ ಡಿಫೈನ್ ಮಾಡ್ಕೊಂಡಿದ್ದೀನಿ, R1 R2 ಆ ರೀತಿಯಾಗಿ ಡಿಫೈನ್ ಮಾಡ್ಕೊಂಡಿದ್ದೀನಿ. ಈಗ ಡೆಫಿನೇಷನ್ ಚೆಕ್ ಮಾಡ್ಕೊಂತ ಹೋಗೋಣ. ಈಗ ಸೆಟ್ ಎ ಏನು ಕೊಟ್ಟಿದ್ದಾರೆ, 1 2 3 ಕೊಟ್ಟಿದ್ದಾರೆ ಅದಲ್ವಾ. ಸೆಟ್ ಎ ಏನು ಕೊಟ್ಟಿದ್ದಾರೆ, 1 2 3 ಕೊಟ್ಟಿದ್ದಾರೆ. ಅದರಲ್ಲಿ ನಾನು R1 ನ ರಿಲೇಷನ್ ಡಿಫೈನ್ ಮಾಡ್ತೀನಿ. ಯಾವ ರೀತಿ ಡಿಫೈನ್ ಮಾಡಿದ್ದೀನಿ ನೋಡಿ, ಇಲ್ಲಿ 1,1 ಇದೆ, 2,2 ಇದೆ, 3,3 ಇದೆ. ಸೊ ಈ ಡೆಫಿನೇಷನ್ ಪ್ರಕಾರ ಏನಾಗಿರ್ಬೇಕು, ಸೊ A ಬಿಲಾಂಗ್ಸ್ ಟು R for all A belongs to the non-empty set ಎಲ್ಲಿಗಿರಬೇಕು, ನಾನ್ ಎಂಪ್ಟಿ ಸೆಟ್ ಎ ಅಲ್ಲಿ ಇರಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ನಮಗೆ ಇಲ್ಲಿ ನಾನ್ ಎಂಪ್ಟಿ ಸೆಟ್ ಅಲ್ಲಿ ಯಾವ ಎಲಿಮೆಂಟ್ ಇದಾವೆ, 1 2 3 ಇದ್ವೆ. ಅಂದ್ರೆ ಏನಂತ ಅರ್ಥ, 1,1 ಇದೆ, 2,2 ಇದೆ, 3,3 ಇದೆ. ಹೆನ್ಸ್ ಇಟ್ ಈಸ್ ಏನಂತ ಅರ್ಥ, ರಿಫ್ಲೆಕ್ಸಿವ್ ರಿಲೇಷನ್ ಅಂತೇಳಿ ಅರ್ಥ. ಈಗ ನೆಕ್ಸ್ಟ್ ನೋಡ್ಕೊಳ್ಳೋಣ, R2 ತಗೊಂಡ್ಬರೋಣ. R2 ತಗೊಂಡ್ರೆ 1,1 ಇದೆ, 2,2 ಇದೆ, ಬಟ್ ಇಲ್ಲೇನಿಲ್ಲ 3,3 ಡಸಂಟ್ ಬಿಲಾಂಗ್ಸ್ ಟು R ಅಂತ ಆಯ್ತು. ಹಾಗಾದ್ರೆ ಸೊ ದಿಸ್ ಈಸ್ ನಾಟ್ ರಿಫ್ಲೆಕ್ಸಿವ್ ರಿಲೇಷನ್. ಸೊ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಾಗಬೇಕು, ಫಾರ್ ಎವ್ರಿ ಎಲಿಮೆಂಟ್ಗೆ A ಬಿಲಾಂಗ್ಸ್ ಟು R ಆಗಬೇಕಾಗಿತ್ತು, ಬಟ್ ಇಲ್ಲೇನಿಲ್ಲ 3,3 ಇಲ್ಲ, ಹಾಗಾಗಿ ಇಟ್ ಈಸ್ ನಾಟ್ ಎ ಸೊ ರಿಫ್ಲೆಕ್ಸಿವ್ ರಿಲೇಷನ್. ಹಾಗೆ ನೆಕ್ಸ್ಟ್ ಬರೋಣ. ಈಗ 1,1 ಇದೆ R3 ಅಲ್ಲಿ, 2,2 ಇದೆ, 3,3 ಇದೆ. ಹೆನ್ಸ್ ಇಟ್ ಹೋಲ್ಡ್ಸ್ ದ ಡೆಫಿನೇಷನ್ ಅಲ್ವಾ. ಬಟ್ ಈ ರಿಲೇಷನ್ ಅಲ್ಲಿ ಏನ್ ಬಂದಿದೆ, ಸೊ ಒಂದು ಎಕ್ಸ್ಟ್ರಾ ಇದೆ. ಎಕ್ಸ್ಟ್ರಾ ಇರಲಿ ಬಿಡ್ರಿ, ಇಟ್ ಡಸಂಟ್ ಎಫೆಕ್ಟ್ ದಿ ಡೆಫಿನೇಷನ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್, ಹೌದಲ್ವಾ. ಈಗ ನಮ್ಮ ಹತ್ರ ಇನ್ ಕೇಸ್ ಅಂದ್ರೆ 3 ಚಾಕ್ಲೇಟ್ಸ್ ಇದಾವೆ ಅಂತ ಅನ್ಕೊಳ್ಳೋಣ. ಇನ್ನೊಬ್ರು ಯಾರೋ ಬಂದು ಇನ್ನೊಂದು ಚಾಕ್ಲೇಟ್ ಕೊಡ್ತಾರೆ ಅಂತಂದ್ರೆ, ಈಗ ನಮ್ಮಲ್ಲಿ ಏನಾದ್ರು ಚಾಕ್ಲೇಟ್ಸ್ ಏನಾದ್ರು ಕಡಿಮೆ ಆಗ್ತಾವ, ಸೊ ಇಲ್ಲ, ಏನಾಗ್ತವೆ, ಚಾಕ್ಲೇಟ್ಸ್ ಜಾಸ್ತಿನೇ ಆಗ್ತಾ ಹೋಗ್ತವೆ. ಬಟ್ ನಮ್ಮಲ್ಲಿ 3 ಅಂತೂ ಇದ್ದೇ ಇರ್ತಾವಲ್ವಾ, ನಾನ್ ಎಂಪ್ಟಿ ಸೆಟ್ ಕೊಟ್ಟಿರೋವು. ಸೊ ಹಾಗಾಗಿ ಸೊ R3 ಅನ್ನೋದು ಏನಾಗಿರ್ತದಪ್ಪ ಅಂದ್ರೆ, ಇಲ್ಲಿ ಎಕ್ಸ್ಟ್ರಾ ಬಂದ್ರೆ ಬರಲಿ, ಬಟ್ ನಮಗೆ ಏನ್ ಹೇಗಿರ್ಬೇಕಪ್ಪ ಅಂದ್ರೆ, ಸೊ 1,1 ಇರಲೇಬೇಕು, 2,2 ಇರಲೇಬೇಕು, 3,3 ಇರಲೇಬೇಕು. ಹಿಂಗಿದ್ರೆ ಮಾತ್ರನೇ ಸೊ ಏನ್ ಆಗ್ತದಪ್ಪ ಅಂದ್ರೆ, ಸೊ ಅದನ್ನ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ನಾವು ಕನ್ಕ್ಲೂಡ್ ಮಾಡಬಹುದು. ಬಟ್ ನಾವು R2 ನಾಟ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಯಾಕೆಂದ್ರೆ ಇಲ್ಲಿ 3,3 ಇಲ್ಲ, ಬಟ್ ಇಲ್ಲಿ ಏನಿದೆ, 1,1 ಇದೆ, 2,2 ಇದೆ, 3,3 ಇದೆ. ಇದು ಎಕ್ಸ್ಟ್ರಾ ಬರಲಿ, ಇಟ್ ಡಸಂಟ್ ಎಫೆಕ್ಟ್ ದಿ ಡೆಫಿನೇಷನ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್. ಹಾಗಾದ್ರೆ ಸೊ ಹಿಯರ್ R1 ಅಂಡ್ R3 ಆರ್ ಏನಾಗ್ತಾ ಹೋಗ್ತಾವಪ್ಪ ಅಂದ್ರೆ, ಸೊ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಬರೀತಾ ಹೋಗ್ತೀನಿ. ನಾನು ಇಲ್ಲಿ RR ಅಂತ ಬರ್ತೀನಿ, ಇಟ್ ಮೀನ್ಸ್ ರಿಫ್ಲೆಕ್ಸಿವ್ ರಿಲೇಷನ್. ಸೊ ಬಟ್ R2 ಈಸ್ not, so we'll read it as a reflexive relation. ಯಾವುದೇ ಕಾರಣಕ್ಕೂ R2 ರಿಫ್ಲೆಕ್ಸಿವ್ ರಿಲೇಷನ್ ಆಗಲ್ಲ, R1 ಮತ್ತೆ R3 ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ. ಸೊ R2 ಯಾಕೆ ರಿಫ್ಲೆಕ್ಸಿವ್ ರಿಲೇಷನ್ ಆಗಲ್ಲಪ್ಪ ಅಂದ್ರೆ, ನಾನ್ ಎಂಪ್ಟಿ ಸೆಟ್ ಅಲ್ಲಿ 1 2 3 ಕೊಟ್ಟಿದ್ದಾರೆ. ಇಲ್ಲಿ 1,1 ಇರಬೇಕು, 2,2 ಇರಲೇಬೇಕು, 3,3 ಇರಲೇಬೇಕು. ಬಟ್ ಏನಾಗಲ್ಲ, 3,3 ಡಸಂಟ್ ಬಿಲಾಂಗ್ಸ್ ಟು R ಆಯ್ತು. ಹಾಗಾಗಿ ಸೊ R2 ಈಸ್ ನಾಟ್ ಎ ರಿಫ್ಲೆಕ್ಸಿವ್ ರಿಲೇಷನ್. ನೆನ್ಪಿಟ್ಕೊಳ್ಳಿ, ಇನ್ನೊಮ್ಮೆ ಡೆಫಿನೇಷನ್ ಹೇಳ್ತೀನಿ. ನಿಮಗೆ ಡೆಫಿನೇಷನ್ ಅರ್ಥ ಆಯ್ತು ಅಂತಂದ್ರೆ ಸಾಕು, ಸೊ ನೀವೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ. ಸೊ ನಿಮಗೆ 3 ಮಾರ್ಕ್ಸು ನಿಮ್ಮ ಪಾಕೆಟ್ ಅಲ್ಲಿ ಇರ್ತವೆ. ನಿಮಗೆ ಡೆಫಿನೇಷನ್ ಬರಲಿಲ್ಲ ಅಂತಂದ್ರೆಗಿನ ಸೊ ನಿಮ್ಮ ಪಾಕೆಟ್ ಅಲ್ಲಿ 3 ಮಾರ್ಕ್ಸ್ ಬರಲ್ಲ. ಗೊತ್ತಿದೆ ಅಲ್ವಾ. ಸೊ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕು, ಫಾರ್ ಆಲ್ ದ A ಬಿಲಾಂಗ್ಸ್ ಟು A. ನಿಮ್ಗೆ ಯಾವುದೇ ನಾನ್ ಎಂಪ್ಟಿ ಸೆಟ್ ಕೊಡ್ಲಿ, ಆ ನಾನ್ ಎಂಪ್ಟಿ ಸೆಟ್ ಅಲ್ಲಿ ಎಷ್ಟಾದ್ರೂ ಎಲಿಮೆಂಟ್ಸ್ ಇರಲಿ, ಸೊ ಆ ಎಲಿಮೆಂಟ್ಸ್ ಎಲ್ಲದಕ್ಕೂ ಏನಾಗಿರ್ಬೇಕು, ಆರ್ಡರ್ಡ್ ಪೇರ್ಸ್ ಇಟ್ ಸೆಲ್ಫ್ ಇರಬೇಕು. ಇಟ್ ಮೀನ್ಸ್ A ಬಿಲಾಂಗ್ಸ್ ಟು R ಆಗಿರಬೇಕು. ಅಂತಹ ಆರ್ಡರ್ಡ್ ಪೇರ್ಸ್ ರಿಲೇಷನ್ R ಅಲ್ಲಿ ಇದ್ರೆ ಎಲ್ಲಾ ಎಲಿಮೆಂಟ್ಸಿಗೂ ಸೊ ಅಂತಹ ರಿಲೇಷನ್ ನಾವೆಂತ ಕರಿತೀವಿ, ರಿಫ್ಲೆಕ್ಸಿವ್ ರಿಲೇಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆನಾ, ರೈಟ್. So this is the definition of a reflexive relation. So next we'll move on to so symmetric relation. ಏನ್ ಮಾಡ್ತಾ ಹೋಗೋಣ, ನೆಕ್ಸ್ಟ್ ನಾವು ಸಿಮೆಟ್ರಿಕ್ ರಿಲೇಷನ್ಸ್ ಅಂತ ಹೋಗೋಣ. ಏನ್ ಹೇಳ್ತಿದ್ದಾರೆ ಸಿಮೆಟ್ರಿಕ್ ರಿಲೇಷನ್ ಅಲ್ಲಿ, ಸೊ ಎ ರಿಲೇಷನ್ ಆರ್ ಇನ್ ಅ ಸೆಟ್ ಎ. ಸೊ ಅಂದ್ರೆ ಇಟ್ ಮೀನ್ಸ್ ಏನಂತ ಅರ್ಥ, ಆರ್ ಇಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂತೇಳಿ ಅರ್ಥ. ಈಸ್ ಕಾಲ್ಡ್ ಎ ಸಿಮೆಟ್ರಿಕ್ ರಿಲೇಷನ್. ನಾವೇನಂತ ಹೇಳಬೇಕು, ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳಬೇಕು. ಹಾಗಾದ್ರೆ ಇಲ್ಲಿ ಏನ್ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು, ಇಫ್ A1, A2 ಬಿಲಾಂಗ್ಸ್ ಟು R,
ಇಫ್ ಏನು ಹೇಳ್ತಾರೆ A1, A2 belongs to R, this implies that A2, A1 must belongs to R ಆಗಬೇಕು ಫಾರ್ ಆಲ್ A1, A2 belongs to the non-empty set A. ಹೌದಲ್ವಾ? ಸೊ ನಾವೇನ್ ಮಾಡ್ಬೇಕು ಇಲ್ಲಿಗ ಏನ್ ರಿಲೇಷನ್ ಕೊಡಿದ್ರೆ A1, A2 ಬಿಲಾಂಗ್ಸ್ ಟು ಆರ್ ಆಗಿದ್ರೆ ಅಂದ್ರೆ A1 ರಿಲೇಟೆಡ್ ಟು A2 ಆಗಿದ್ರೆ ಹಾಗೆ ನಮಗೇನಾಗಿರ್ಬೇಕು A2 ರಿಲೇಟೆಡ್ ಟು A1 ಆಗಿರ್ಲೇಬೇಕು. ಆಗಿರುವಂತ ಆರ್ಡರ್ಡ್ ಪೇರ್ ಇಲ್ಲಿರ್ಬೇಕು, ಆರಲ್ಲೇ ಇರಬೇಕು. ಇನ್ ಕೇಸ್ ಏನಾದ್ರೂ ಇರ್ಲಿಲ್ಲ ಅಂತಂದ್ರಿಗಿನ A2, A1 ಡಸಂಟ್ ಬಿಲಾಂಗ್ಸ್ ಟು ಆರ್ ಆಯ್ತು ಅಂದ್ರಿಗಿನ ಸೊ ಆರ್ ಈಸ್ ಸೊ ನಾಟ್ ಸಿಮೆಟ್ರಿಕ್ ರಿಲೇಷನ್. ಗೊತ್ತಾಗ್ತಿದೆ ಅಲ್ವಾ? ಸೊ A1, A2 ಇದ್ರೆ A2, A1 ಇರಲೇಬೇಕು. ಅಂದ್ರೆ ಇಟ್ ಮೀನ್ಸ್ ಉಲ್ಟಾ A1, A2ಗೆ ಉಲ್ಟಾ ಏನಾಗಿದೆ A2, A1 ಅಲ್ವಾ? ಸೊ A2, A1 ಬಿಲಾಂಗ್ಸ್ ಟು ಆರ್ ಆದ್ರೆ ಮಾತ್ರನೇ ಸಿಮೆಟ್ರಿಕ್ ರಿಲೇಷನ್, ಅದರ್ವೈಸ್ ಇಟ್ ಈಸ್ ನಾಟ್ ಎ ಸಿಮೆಟ್ರಿಕ್ ರಿಲೇಷನ್. ಹಾಗಾದ್ರೆ ಲೆಟ್ ಅಸ್ ಸಿ ದ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ, ನಿಮಗೆ ಗೊತ್ತಾಗುತ್ತೆ. ಸೊ ಎಕ್ಸಾಂಪಲ್ ಸೇಮ್ ತಗೊಳ್ಳೋಣ. A is equals to 1, 2, 3 ತಗೊಳ್ಳೋಣ. ಈಗ ನಾನು R1 ಅನ್ನೋ ರಿಲೇಷನ್ ಡಿಫೈನ್ ಮಾಡ್ತೀನಿ. ಹೇಗೆ 1, 1, 2, 2, 3, 3 ಅಂತ ಡಿಫೈನ್ ಮಾಡ್ತೀನಿ. ನೆಕ್ಸ್ಟ್ ಸೊ R2 ನ ರಿಲೇಷನ್ ಡಿಫೈನ್ ಮಾಡ್ತೀನಿ. 1 ಈಸ್ ರಿಲೇಟೆಡ್ ಟು 2, 2 ಈಸ್ ರಿಲೇಟೆಡ್ ಟು 1 ಅಂತ ಡಿಫೈನ್ ಮಾಡ್ತೀನಿ. ನೆಕ್ಸ್ಟ್ R3 ಡಿಫೈನ್ ಮಾಡ್ತೀನಿ. 1, 1, 1, 3 ಡಿಫೈನ್ ಮಾಡ್ತೀನಿ. ಹೌದಲ್ವಾ? ಸೊ ಈಗ ಚೆಕ್ ಮಾಡ್ಕೊಳ್ಳೋಣ ಯಾವ್ದು ರಿಲೇಷನ್ ಆಗತ್ತೆ, ಸಿಮೆಟ್ರಿಕ್ ರಿಲೇಷನ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಸೊ ಈಗ ನಾನ್ ಎಂಪ್ಟಿ ಸೆಟ್ ಎ ಮೇಲೆ ಡಿಫೈನ್ ಮಾಡಿದ್ವಿ. 1, 2, 3 ಇದಾವೆ. ಸೊ R1 ಅಲ್ಲಿ ಡಿಫೈನ್ ಮಾಡಿದ್ರೆ ಹೆಂಗಿದಾವೆ 1, 1, 2, 2, 3, 3 ಇದೆ. ಹಾಗಾದ್ರೆ ದಿಸ್ ಇಸ್ ಏನಾಗುತ್ತೆ ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ. ಸೊ ಆಲ್ವೇಸ್ ರಿಫ್ಲೆಕ್ಸಿವ್ ರಿಲೇಷನ್ ಇಸ್ ಆಲ್ವೇಸ್ ಎ ಸಿಮೆಟ್ರಿಕ್ ರಿಲೇಷನ್. ಇದೇನಾಗ್ತಾ ಇದೆ? ಸೊ ನೋಡಿ ಏನಿರಬೇಕು ಓನ್ಲಿ ಅಲ್ಲಿರುವಂಥ ಎಲಿಮೆಂಟ್ಸ್ ಮಾತ್ರ ಇರ್ಬೇಕು, ಇಲ್ಲಿ ಎಕ್ಸ್ಟ್ರಾ ಎಲಿಮೆಂಟ್ಸ್ ಇರಬಾರ್ದು. ಅಂದ್ರೆ ಈ ರಿಫ್ಲೆಕ್ಸಿವ್ ರಿಲೇಷನ್ ಯಾವ ಸ್ಯಾಟಿಸ್ಫೈ ಮಾಡುವಂತ ಆರ್ಡರ್ಡ್ ಪೇರ್ಸ್ ಎಲ್ಲವೂ ಏನ್ ಮಾಡ್ತಾ ಇರ್ತಪ್ಪ ಅಂದ್ರೆ ಸಿಮೆಟ್ರಿಕ್ ನ ಸ್ಯಾಟಿಸ್ಫೈ ಮಾಡ್ತಾ ಹೋಗುತ್ತೆ. ಯಾಕೆ? ಸೊ 1, 1 ಬಿಲಾಂಗ್ಸ್ ಟು ಆರ್ ಅಂತ ಅಂದ್ರೆ ಒಂದೇ, ಅದನ್ನು ಉಲ್ಟಾ ಬರೆದ್ರು ಕೂಡ ಏನಾಗುತ್ತೆ ನಮಗೆ 1, 1 ಆಗುತ್ತೆ. ಹಾಗಾದ್ರೆ ದಿಸ್ ಸ್ಯಾಟಿಸ್ಫೈಸ್ ಸಿಮೆಟ್ರಿಕ್ ಪ್ರಾಪರ್ಟಿ. 2, 2 ಇದ್ರೆ ಅದನ್ನು ಉಲ್ಟಾ ಬರೆದ್ರು ನಮಗೆ ಏನಾಗುತ್ತೆ 2, 2 ಆಗುತ್ತೆ ಅಲ್ವಾ? 3, 3 ಇದೆ, ಅದನ್ನು ಉಲ್ಟಾ ಬರೆದ್ರು ಕೂಡ ಏನಾಗುತ್ತೆ 3, 3 ಆಗುತ್ತೆ. ಹಾಗಾದ್ರೆ ಸೊ ದಿಸ್ ಆರ್ಡರ್ಡ್ ಪೇರ್ ಸ್ಯಾಟಿಸ್ಫೈಸ್ R1. ನೋಡಿ ನಾವು ಇದನ್ನ ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳಬೇಕಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದಿನ ಈ ರಿಲೇಷನ್ ಅಲ್ಲಿರುವಂತ ಆರ್ಡರ್ಡ್ ಪೇರಿಗೆ ಮಾತ್ರ ಚೆಕ್ ಮಾಡಿದ್ರೆ ಸಾಕು. ಬಟ್ ನಾವು ರಿಫ್ಲೆಕ್ಸಿವ್ ರಿಲೇಷನ್ ಏನ್ ಮಾಡ್ತಾ ಹೋಗ್ತಿದ್ವಿ, ಇಲ್ಲಿರುವಂತಹ ಎಲ್ಲಾ ಎಲಿಮೆಂಟ್ಸ್ಗೂ ಈ ರೀತಿಯಂತ ಆರ್ಡರ್ಡ್ ಪೇರ್ಸ್ ಇರಬೇಕು ಅಂತೇಳಿ ನಾವು ಚೆಕ್ ಮಾಡ್ತಾ ಹೋಗ್ತಾ ಇದ್ದೀವಿ. ಹೌದಲ್ವಾ? ಬಟ್ ಸಿಮೆಟ್ರಿಕಲ್ ಎಲ್ಲ ಹಂಗಲ್ಲ. ಏನ್ ಮಾಡ್ತಾ ಹೋಗ್ಬೇಕಪ್ಪ ಅಂತಂದ್ರೆ ಇಲ್ಲಿರುವಂತಹ ಆರ್ಡರ್ಡ್ ಪೇರ್ಸ್ ಮಾತ್ರ ನಾವು ಚೆಕ್ ಮಾಡ್ತಾ ಹೋಗ್ಬೇಕು, ಎಲ್ಲಿ ಅದರ್ವೈಸ್ ಇಟ್ ಇಸ್ ಸ್ಯಾಟಿಸ್ಫೈಸ್ ಆರ್ ನಾಟ್ ಅಂತ ಹೇಳಿ. ಹಾಗಾದ್ರೆ ನೋಡೋಣ ಈಗ R2. ಸೊ R1 ಈಸ್ ಏನಾಯ್ತು ಸಿಮೆಟ್ರಿಕ್ ರಿಲೇಷನ್ ಆಯ್ತು. ನೆಕ್ಸ್ಟ್ R2 ಹೋಗೋಣ. R2 ಅಂದ್ರೆ ಏನಿದೆ ನೋಡಿ 1, 2 ಬಿಲಾಂಗ್ಸ್ ಟು ಆರ್ ಆಗಿದ್ರೆ 2, 1 ಇರಲೇಬೇಕಾ ಅದೇ R2 ಅಲ್ಲಿ? ಸೊ ರೈಟ್ 2, 1 ಇದೆ. ಹಾಗಾದ್ರೆ ಸೊ ದಿಸ್ ಈಸ್ ಆಲ್ಸೋ ಎ ಸಿಮೆಟ್ರಿಕ್ ರಿಲೇಷನ್. ಗೊತ್ತಿದಲ್ವಾ? ರೈಟ್. ಈಗ R3. ಸೊ R3 ಅನ್ನೋದೇನಾಗಿದೆ? ಸೊ R3 ನೋಡಿ 1, 1 ಇದೆ, ದಿಸ್ ಸ್ಯಾಟಿಸ್ಫೈಸ್ ಸಿಮೆಟ್ರಿಕ್ ಪ್ರಾಪರ್ಟಿ. ಬಟ್ 1, 3 ಇದೆ, 3, 1 ಇಲ್ಲಿ ಇರಬೇಕಾಗಿತ್ತು, ರಿಲೇಷನ್ R ಅಲ್ಲಿ ಇರಬೇಕಾಗಿತ್ತು, ಬಟ್ ಇಲ್ಲ. ಸೊ ಹಾಗೆ 3, 1 ಡಸಂಟ್ ಬಿಲಾಂಗ್ಸ್ ಟು R. ಸೊ R3 ಈಸ್ ನಾಟ್ ಎ ಸಿಮೆಟ್ರಿಕ್ ರಿಲೇಷನ್. ದೇರ್ಫೋರ್ ಸೊ R1 ಅಂಡ್ ನಾವೇನ್ ಮಾಡ್ಬೋದು R1 ಅಂಡ್ R2 ಆರ್ ಸೊ ಏನಂತ ಹೇಳ್ಬೋದು ಸಿಮೆಟ್ರಿಕ್ ರಿಲೇಷನ್, ಬಟ್ R3 ನಾಟ್ ಅಂತ ಹೇಳಬಹುದು, ನಾಟ್ ಸಿಮೆಟ್ರಿಕ್ ರಿಲೇಷನ್. ನೋಡಿ ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕು? ಸೊ ಇಫ್ ಇನ್ ಕೇಸ್ A1, A2 ಬಿಲಾಂಗ್ಸ್ ಟು ಆರ್ ಆಗಿದ್ರೆ ಮಸ್ಟ್ ಅಂಡ್ ಶುಡ್ ಆಗಿ A2, A1 ಬಿಲಾಂಗ್ಸ್ ಟು ಏನಾಗಬೇಕು ಆರ್ ಅಲ್ಲಿ ಇರಲೇಬೇಕು. ಹಂಗಿದ್ರೆ ಮಾತ್ರ ಅದನ್ನ ಅಂತ ಕರಿತೀವಿ ಸಿಮೆಟ್ರಿಕ್ ರಿಲೇಷನ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಡೆಫಿನೇಷನ್, ಟ್ರಾನ್ಸಿಟಿವ್ ರಿಲೇಷನ್. ನೆಕ್ಸ್ಟ್ ಹೋಗೋಣ ಟ್ರಾನ್ಸಿಟಿವ್ ರಿಲೇಷನ್ಗೆ ಹೋಗೋಣ. ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನಪ್ಪ? ಎ ರಿಲೇಷನ್ ಆರ್ ಇನ್ ದ ಸೆಟ್ ಎ ಈಸ್ ಕಾಲ್ಡ್ ಟ್ರಾನ್ಸಿಟಿವ್ ರಿಲೇಷನ್. ಸೊ ಇಲ್ಲಿ ನೋಡಿ ಏನ್ ಕೊಡ್ತಾ ಹೋಗ್ತಿದ್ದಾರೆ, ಇಫ್ A1, A2 ಬಿಲಾಂಗ್ಸ್ ಟು ಆರ್, ಏನ್ ಹೇಳ್ತಿದ್ರೆ ಇಫ್ A1, A2 ಬಿಲಾಂಗ್ಸ್ ಟು ಆರ್ ಅಂಡ್ A2, A3 ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ನೋಡಿ ಇವೆರಡೂ ಇರಬೇಕು. ಫಸ್ಟ್ ಇವೆರಡು ಆರ್ಡರ್ಡ್ ಪೇರ್ ಅಲ್ಲಿ ಇರಬೇಕು, ರಿಲೇಷನ್ ಆರ್ ಅಲ್ಲಿ ಇರಬೇಕು. ದೆನ್ ದಟ್ ಇಂಪ್ಲೈಸ್ ದಟ್ A1, A3 ಬಿಲಾಂಗ್ಸ್ ಟು ಆರ್ ಆಗಬೇಕು.
ಗೊತ್ತಿದೆಯಲ್ವಾ? ಏನೋ A1, A2 ಬಿಲಾಂಗ್ಸ್ ಟು ಆರ್ ಆಗಿತ್ತು ಅಂಡ್ A2, A3 ಬಿಲಾಂಗ್ಸ್ ಟು ಆರ್ ಆಗಿದ್ರೆ ದೆನ್ ಏನಾಗಿರ್ಬೇಕು? A1, A3 ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು. ಸೊ ಅಂತಹ ರಿಲೇಷನ್ ನಾವೆಂತ ಕರಿತೀವಿ? ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕರಿತಾ ಹೋಗ್ತೀವಿ. ಫಾರ್ ಆಲ್ ಯಾವುದಕ್ಕೆ? A1, A2, A3 ಬಿಲಾಂಗ್ಸ್ ಟು ಎಗೆ ಆಗಿರಬೇಕು. ಹೌದಲ್ವಾ? ನೋಡಿ ಜಸ್ಟ್ ಸಿಂಪಲ್ ಆಗಿ ತಗೊಳ್ಳೋಣ. A1 ಅನ್ನೋದಿದೆ, A2 ಅನ್ನೋದಿದೆ, ಸೊ A3 3 ಎಲಿಮೆಂಟ್ಸ್ ಇದ್ದಾವೆ. ಯಾವ 3 ಎಲಿಮೆಂಟ್ಸ್ ಇದ್ದಾವೆ ಟ್ರಾನ್ಸಿಟಿವ್ಗೆ? ಸೊ ಏನಾಗಬೇಕು? ಸೊ A1 ರಿಲೇಟೆಡ್ ಟು A2 ಆಗಬೇಕು, A2 ರಿಲೇಟೆಡ್ ಟು A3 ಆಗಬೇಕು. ಬಟ್ ಏನಾಗಬೇಕು? A1 ರಿಲೇಟೆಡ್ ಟು A3 ಆಗ್ಬಿಡಬೇಕು. ಹಂಗಿದ್ರೆ ಮಾತ್ರನೇ ಇದೇನಾಗತ್ತೆ? ಸೊ ಟ್ರಾನ್ಸಿಟಿವ್ ಆಗತ್ತೆ. ಅದರ್ವೈಸ್ ನಾಟ್ ಟ್ರಾನ್ಸಿಟಿವ್ ರಿಲೇಷನ್. ಇನ್ ಕೇಸ್ ಸೊ ಇವೆರಡು ಕಂಡೀಷನ್ ಅಲ್ಲಿ ಒಂದು ಕಂಡೀಷನ್ ಮಿಸ್ ಆಯ್ತು. ಈಗ A1, A2 ಬಿಲಾಂಗ್ಸ್ ಟು ಆರ್ ಬಟ್ A2, A3 ಡಸಂಟ್ ಬಿಲಾಂಗ್ಸ್ ಟು ಆರ್ ಆಯ್ತು ಅಂತಂದ್ರಿಗೆನಾ? ಸೊ ಇಸ್ ಇಟ್ ಪಾಸಿಬಲ್ ಟು ಪ್ರೂವ್ A1, A3 ಬಿಲಾಂಗ್ಸ್ ಟು ಆರ್? ಸೊ ಇಟ್ ಇಸ್ ನಾಟ್ ಪಾಸಿಬಲ್. In that situation, so this ordered pair, that is A1, A2 must satisfies a transitivity. ಅವಾಗ ಏನಾಗ್ತದೆ? ಟ್ರಾನ್ಸಿಟಿವಿಟಿ ರಿಲೇಷನ್ ಹೋಲ್ಡ್ಸ್ ಆಗ್ತಾ ಇರ್ತದೆ. ಹಾಗಾದ್ರೆ ನೋಡಿ, ಇವೆರಡು ಕಂಡೀಷನ್ ಅಲ್ಲಿ ಒಂದು ಕಂಡೀಷನ್ ಮಿಸ್ ಆದ್ರೂ ಕೂಡ ನಮಗೆ ಏನು ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ, ಮೂರನೇ ಕಂಡೀಷನ್ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಸೊ ಎರಡು ಕಂಡೀಷನ್ ಒಂದು ಕಂಡೀಷನ್ ಮಿಸ್ ಆದ್ರೂ ಆ ಆರ್ಡರ್ಡ್ ಪೇರ್ ಏನು ಸ್ಯಾಟಿಸ್ಫೈ ಆಗ್ತದೆ ಅಂತ ಕನ್ಕ್ಲೂಡ್ ಮಾಡ್ಕೋಬೇಕು. ಟ್ರಾನ್ಸಿಟಿವಿಟಿನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂತ ಕನ್ಕ್ಲೂಡ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಟ್ರಾನ್ಸಿಟಿವಿಟಿ ಯಾವಾಗ ಫೇಲ್ ಆಗುತ್ತೆ ಸರ್? ಸೊ ಎರಡೂ ಕಂಡೀಷನ್ ಕೊಟ್ಟು ಏನು A1, A2 ಬಿಲಾಂಗ್ಸ್ ಟು ಆರ್ ಅಂಡ್ A2, A3 ಬಿಲಾಂಗ್ಸ್ ಟು ಆರ್ ನ ಎರಡೂ ಕಂಡೀಷನ್ ಕೊಟ್ಟು ಸೊ ನಮಗೆ ಇನ್ ಕೇಸ್ A1, A3 ಸೊ ನಮಗೆ ಕಂಡೀಷನ್ ಪ್ರೂವ್ ಮಾಡ್ಲಿಕ್ಕೆ ಆಗದೆ ಇದ್ರೆ A1, A3 ಡಸಂಟ್ ಬಿಲಾಂಗ್ಸ್ ಟು ಆರ್ ಅಂತ ಪ್ರೂವ್ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಅಂತಹ ಸಮಯದಲ್ಲಿ ಏನಾಗುತ್ತೆ? ಟ್ರಾನ್ಸಿಟಿವ್ ರಿಲೇಷನ್ ಫೇಲ್ಸ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಲೆಟ್ ಅಸ್ ಸಿ ದ ಸಮ್ ಆಫ್ ದಿ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ನೋಡೋಣ. ಲೆಟ್ A ಇಸ್ ಈಕ್ವಲ್ಸ್ ಟು ಏನು ತಗೊಳ್ಳೋಣ? 1, 2, 3 ನ ತಗೊಳ್ಳೋಣ. ಸೊ R1 ಅನ್ನ ರಿಲೇಷನ್ ತಗೊಳ್ತೀನಿ. ಹೆಂಗಪ್ಪ? ಸೊ 1, 1, 2, 2, 3, 3 ಅನ್ನು ತಗೊಳ್ತೀನಿ. ನೆಕ್ಸ್ಟ್ R2 ಅನ್ನೋ ರಿಲೇಷನ್ ತಗೊಳ್ತೀನಿ. ಹೆಂಗೆ? ಸೊ 1 ಈಸ್ ರಿಲೇಟೆಡ್ ಟು 2, 2 ಈಸ್ ರಿಲೇಟೆಡ್ ಟು 3. ನೆಕ್ಸ್ಟ್ ನಂಬರ್ ತಗೊಳ್ತೀನಿ. ಸೊ 1, 3 ಬಿಲಾಂಗ್ಸ್ ಟು R ತಗೊಳ್ತೀನಿ. ನೆಕ್ಸ್ಟ್ R3 ಅನ್ನೋ ರಿಲೇಷನ್ ತಗೊಂಡು ಡಿಫೈನ್ ಮಾಡ್ಕೊಳ್ತೀನಿ. ಸೊ 1, 2, 3, 2 ಅನ್ನೋ ರಿಲೇಷನ್ ಡಿಫೈನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಸೊ ಇನ್ನೊಂದು ಡಿಫೈನ್ ಮಾಡ್ಕೊಳ್ಳೋಣ. R4 ಅಂತೇಳಿ. ಸೊ 1 ಈಸ್ ರಿಲೇಟೆಡ್ ಟು 2, ಸೊ 2 ಈಸ್ ರಿಲೇಟೆಡ್ ಟು 1 ತಗೊಳ್ಳೋಣ. ಹಾಗಾದ್ರೆ ಈಗ ಯಾವ ಟ್ರಾನ್ಸಿಟಿವ್ ರಿಲೇಷನ್ ಆಗ್ತಾ ಹೋಗ್ತದೆ? ಸೊ ಈಗ R1 ನಾನು ನಿಮಗೆ ಹೇಳಿದ್ದೀನಿ. ಸೊ ದೀಸ್ 3 ಆರ್ಡರ್ಡ್ ಪೇರ್ ಸ್ಯಾಟಿಸ್ಫೈಸ್ ರಿಫ್ಲೆಕ್ಸಿವ್ ಆಸ್ ವೆಲ್ ಆಸ್ ಸಿಮೆಟ್ರಿಕ್ ಆಸ್ ವೆಲ್ ಆಸ್ ಏನಾಗ್ತಾ ಹೋಗ್ತದೆ? ಟ್ರಾನ್ಸಿಟಿವಿಟಿ ಕೂಡ ಸ್ಯಾಟಿಸ್ಫೈ ಆಗ್ತಾ ಹೋಗ್ತದೆ. ಈಗ R3 ಬರೋಣ. R3 ಸಿಮೆಟ್ರಿಕ್ ಹೌದೋ ಇಲ್ವೋ ಅಂತ ಹೇಳೋಣ. ಸೊ ಈಗ 1, 2 ಬಿಲಾಂಗ್ಸ್ ಟು ಆರ್ ಆಗಿದೆ. ಅಗೇನ್ 2 ರಿಲೇಟೆಡ್ ಇರಬೇಕು. ನೋಡಿ ಇಲ್ಲಿ ನೋಡಿ, ಇವು A1, A2 ಆದ್ರೆ A2, A3 ಇರಬೇಕು. ಈ 2 ಜೊತೆನೆ ರಿಲೇಟೆಡ್ ಆಗಿರುವಂತ ಎಲಿಮೆಂಟ್ಸ್ ಇರಬೇಕು. ಹಾಗಾದ್ರೆ 1 ಈಸ್ ರಿಲೇಟೆಡ್ ಟು 2 ಆಗಿದೆ. ಸೊ ಅಗೇನ್ ಏನಿದೆ? 2 ರಿಲೇಟೆಡ್ ಏನಾಗಿದೆ? 3 ಆಗಿದೆ. ಹಾಗಾದ್ರೆ ನಮಗೆ ಟ್ರಾನ್ಸಿಟಿವ್ ಆಗ್ಬೇಕಂದ್ರೆ ಏನಿರಬೇಕು? 1 ರಿಲೇಟೆಡ್ ಟು 3 ಆಗಬೇಕು. ಸೊ 1 ರಿಲೇಟೆಡ್ ಟು 3 ಇದೆ. ಹಾಗಾದ್ರೆ ಏನಾಗುತ್ತೆ ಅರ್ಥ? ಸೊ ದಿಸ್ ಸ್ಯಾಟಿಸ್ಫೈಸ್ ಟ್ರಾನ್ಸಿಟಿವಿಟಿ ಇದೆ ಅಂತ ಅರ್ಥ. ಹಾಗಾದ್ರೆ ನೆಕ್ಸ್ಟ್ ನೋಡ್ಕೊಳ್ಳೋಣ. R3 ರಿಲೇಷನ್ಗೆ ಹೋಗೋಣ. ಸೊ R3 ಇಸ್ ವೆದರ್ ಟ್ರಾನ್ಸಿಟಿವ್ ಆರ್ ನಾಟ್ ಅಂತ ನೋಡಿ. ಈಗ ನೋಡ್ರಿ, 1 ಈಸ್ ರಿಲೇಟೆಡ್ ಟು 2 ಇದೆ. 2 ರಿಲೇಟೆಡ್ ಆಗಿರುವಂತಹ ಯಾವ್ದಾದ್ರು ಆರ್ಡರ್ ಪೇರ್ ಇದೆಯಾ? ಸೊ ಇಲ್ಲ, ಅಂದ್ರೆ ಸೆಕೆಂಡ್ ಕಂಡೀಷನ್ ಕೊಟ್ಟಿಲ್ಲ. ಅಗೇನ್ 3 ರಿಲೇಟೆಡ್ ಟು 2 ಇದೆ. 2 ರಿಲೇಟೆಡ್ ಯಾವ್ದಾದ್ರು ಆರ್ಡರ್ ಪೇರ್ ಇದೆಯಾ? ಸೊ ಇಲ್ಲಿನೂ ಇಲ್ಲ. ಹಾಗಾದ್ರೆ ಫಸ್ಟ್ ಕಂಡೀಷನ್ ಇದೆ, ಈ ಆರ್ಡರ್ ಪೇರ್ ಸೆಕೆಂಡ್ ಕಂಡೀಷನ್ ಇಲ್ಲ. ಹಾಗಾದ್ರೆ ಈ ಆರ್ಡರ್ ಪೇರ್ ಏನ್ ಮಾಡ್ತಾ ಹೋಗ್ತದೆ? ಟ್ರಾನ್ಸಿಟಿವಿಟಿನ ಸ್ಯಾಟಿಸ್ಫೈ ಮಾಡ್ತಾ ಹೋಗ್ತದೆ. ಅಗೇನ್ 3, 2 ಇದೆ. 2 ರಿಲೇಟೆಡ್ ಯಾವುದೇ ಆರ್ಡರ್ ಪೇರ್ ಇಲ್ಲ. ಹಾಗಾದ್ರೆ ಈ ಆರ್ಡರ್ ಪೇರ್ ಕೂಡ ಏನ್ ಮಾಡ್ತಾ ಹೋಗ್ತದೆ? ಟ್ರಾನ್ಸಿಟಿವಿಟಿನ ಪ್ರೂವ್ ಮಾಡ್ತಾ ಹೋಗ್ತದೆ. ಹಾಗಾದ್ರೆ R3 ಇಸ್ ಆಲ್ಸೋ ಏನಾಗುತ್ತೆ? ಟ್ರಾನ್ಸಿಟಿವಿಟಿ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಈಗ R4 ಬರೋಣ. R4 ನೋಡ್ತಾ ಹೋಗೋಣ. ಸೊ 1 ಈಸ್ ರಿಲೇಟೆಡ್ ಟು 2 ಆಯ್ತು. 2 ರಿಲೇಟೆಡ್ ಟು ಏನಿದೆ? 1 ಇದೆ. ಹಾಗಾದ್ರೆ 1 ರಿಲೇಟೆಡ್ ಟು 2 ಇದೆ. 2 ರಿಲೇಟೆಡ್ 1 ಇದ್ರೆ ನಮಗೆ ಟ್ರಾನ್ಸಿಟಿವ್ ಆಗ್ಬೇಕಂದ್ರೆ ಏನಿರಬೇಕಾಗಿತ್ತು? 1 ರಿಲೇಟೆಡ್ ಟು 1, ದಟ್ ಇಸ್ 1, 1 ಮಸ್ಟ್ ಬಿಲಾಂಗ್ಸ್ ಟು R ಆಗಬೇಕಾಗಿತ್ತು. ಬಟ್ 1, 1 ಸೊ ಎಲ್ಲಿಲ್ಲ? ಸೊ R4 ಅಲ್ಲಿ ಇಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಸೊ ಏನೋ ಟ್ರಾನ್ಸಿಟಿವ್ ರಿಲೇಷನ್. ನೋಡಿ, ನಮಗೆ ಇಲ್ಲಿ ಎರಡೂ ಕಂಡೀಷನ್ ಕೊಟ್ಟಿದ್ದಾರೆ, ಬಟ್ ಮೂರನೇ ಕಂಡೀಷನ್ ನಮಗೆ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಾಗಲ್ಲ? ಸೊ ಇಲ್ಲಿ ನಮಗೆ 1, 1 ಈ R4 ಅಲ್ಲಿ ಇಲ್ಲ.
ಹಾಗಾಗಿ ಇಟ್ ಈಸ್ ನಾಟ್ ಎ ಸೊ ಏನೋ ಟ್ರಾನ್ಸಿಟಿವ್ ರಿಲೇಷನ್. ನೋಡಿ ಇಲ್ಲಿ ಎರಡು ಕಂಡೀಷನ್ ಇದೆ, ಒಂದೇ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಇನ್ನೊಂದು ಕಂಡೀಷನ್ ಪ್ರೂವ್ ಕೊಟ್ಟಿಲ್ಲ, ಮೂರನೇ ಕಂಡೀಷನ್ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅಂತಹ ಸಮಯದಲ್ಲಿ ಈ ಆರ್ಡರ್ಡ್ ಪೇರ್ ಏನ್ ಮಾಡ್ತಾ ಹೋಗ್ತದೆ, ಟ್ರಾನ್ಸಿಟಿವಿಟಿನ ಪ್ರೂವ್ ಮಾಡ್ತಾ ಹೋಗ್ತದೆ ಅಂತ ಅರ್ಥ. ಇಲ್ಲಿ ಎರಡು ಕಂಡೀಷನ್ ಕೊಟ್ಟಿದ್ದಾರೆ, ಮೂರನೇ ಕಂಡೀಷನ್ ನಮಗೆ ಪ್ರೂವ್ ಮಾಡ್ಲಿಕ್ಕೆ ಆಯ್ತು, ಹಾಗಾಗಿ ಇದು ಏನಾಯ್ತು ಟ್ರಾನ್ಸಿಟಿವ್ ರಿಲೇಷನ್ ಅಂತ ಅರ್ಥ. ಸೊ 1, 2, 2, 3, 3 ಇಟ್ಸ್ ಆಬ್ವಿಯಸ್ಲಿ ಸ್ಯಾಟಿಸ್ಫೈಸ್ ಟ್ರಾನ್ಸಿಟಿವಿಟಿ ಪ್ರಾಪರ್ಟಿ, ಹೆನ್ಸ್ ದಿಸ್ R1 ಇಸ್ ಆಲ್ಸೋ ಟ್ರಾನ್ಸಿಟಿವ್ ರಿಲೇಷನ್ ಅಂತಲೇ ಅರ್ಥ. ನೋಡಿ ಇನ್ನೊಮ್ಮೆ ಐ ವಿಲ್ ರಿಕಾಲ್. ಸೊ ಫಸ್ಟ್ ಒನ್ ಯಾವ್ದಪ್ಪ, ರಿಫ್ಲೆಕ್ಸಿವ್ ರಿಲೇಷನ್. ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕು, ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಅಂದ್ರೆ ನಾನ್ ಎಂಪ್ಟಿ ಸೆಟ್ ಅಲ್ಲಿ ಕೊಟ್ಟಿರುವಂತಹ ಎಲ್ಲಾ ಎಲಿಮೆಂಟ್ಸ್ಗೆ ಯಾವ ರೀತಿಯಾದಂತಹ ಆರ್ಡರ್ಡ್ ಪೇರ್ಸ್ ಎಕ್ಸಿಸ್ಟ್ ಆಗ್ಬೇಕಪ್ಪ ಅಂತಂದ್ರೆ ಎ ಬಿಲಾಂಗ್ಸ್ ಟು ಆರ್ ಆಗಬೇಕು. ಅಂದ್ರೆ ನಾವೇನಂತ ಅನ್ಕೊಳ್ಳೋಣ, ನಮಗೆ ನಾರ್ಮಲ್ ಆಗಿ ಸೆಲ್ಫ್ ಲವ್ ಇರಬೇಕು ಪ್ರತಿಯೊಂದು ಎಲಿಮೆಂಟ್ಸ್ಗೂ ಅಂತ ಅನ್ಕೊಳ್ಳೋಣ. ಆ ರೀತಿಯಾದಂತಹ ಆರ್ಡರ್ಡ್ ಪೇರ್ಸ್ ಇರೋದು ಅಂತ ಕರಿತೀವಿ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಸಿಮೆಟ್ರಿಕ್ ರಿಲೇಷನ್ ಎಕ್ಸಿಸ್ಟ್ ಆಗಬೇಕು, ಅದನ್ನೇನಾಗಿರ್ಬೇಕು, A1, A2 ಬಿಲಾಂಗ್ಸ್ ಟು ಆರ್, ದೆನ್ ಏನಾಗಿರ್ಬೇಕು A2, A1 ಇಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಅಂತಹ ರಿಲೇಷನ್ ನಾವೆಂತ ಕರಿತೀವಿ ಸಿಮೆಟ್ರಿಕ್ ರಿಲೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ A1 ಇದೆ, ಸೊ ಎರಡು ಎಲಿಮೆಂಟ್ಸ್ ಇದಾವೆ, ಅಂದ್ರೆ ಎರಡು ವ್ಯಕ್ತಿಗಳಿದ್ದಾರೆ. ಸೊ ಏನಾಗಿರ್ಬೇಕು ನೋಡಿ, ಇನ್ ಕೇಸ್ ಇವರಿಬ್ಬರ ಮಧ್ಯೆ ರಿಲೇಷನ್ ಎಕ್ಸಿಸ್ಟ್ ಆಗ್ಬೇಕಪ್ಪ ಅಂದ್ರಿಗಿನ ಸೊ A1 ರಿಲೇಟೆಡ್ ಏನಾಗಿರ್ಬೇಕು, A1 ಅಂದ್ರೆ A2 ಕೂಡ ಇಷ್ಟ ಇರಬೇಕು, A2 ಕೂಡ ಏನಾಗಿರ್ಬೇಕು A1 ಇಷ್ಟ ಇರಬೇಕು. ಹಂಗಿದ್ರೆ ಮಾತ್ರ ಏನ್ ಎಕ್ಸಿಸ್ಟ್ ಆಗತ್ತೆ, ಇಲ್ಲಿ ಸಿಮೆಟ್ರಿಕ್ ರಿಲೇಷನ್ ಎಕ್ಸಿಸ್ಟ್ ಆಗತ್ತೆ, ಹೌದಲ್ವಾ. A1 ಅನ್ನೋ ವ್ಯಕ್ತಿ A2 ನ ಇಷ್ಟ ಪಡ್ತಿದ್ರೆ A2 ಅನ್ನೋ ಕೂಡ ವ್ಯಕ್ತಿ ಕೂಡ ಏನ್ ಮಾಡ್ತಾ ಇರಬೇಕು, A1 ಅನ್ನ ಇಷ್ಟ ಪಡ್ತಾ ಇರಬೇಕು. ಹಂಗಿದ್ರೆ ಮಾತ್ರನೇ ನಮಗೆ ಏನ್ ಎಕ್ಸಿಸ್ಟ್ ಆಗ್ತದೆ, ಸಿಮೆಟ್ರಿಕ್ ರಿಲೇಷನ್ ಎಕ್ಸಿಸ್ಟ್ ಆಗ್ತದೆ. ನೋಡಿ ಈಗ A1 ಅನ್ನೋ ವ್ಯಕ್ತಿ A2 ನ ಇಷ್ಟ ಪಡ್ತಾ ಇದ್ರೆ A2 ಅನ್ನೋ ವ್ಯಕ್ತಿ A1 ನ ಇಷ್ಟ ಪಡದೇ ಇದ್ದಾಗ ರಿಲೇಷನ್ ಏನಾಗಲ್ಲ, ಎಕ್ಸಿಸ್ಟ್ ಆಗಲ್ಲ. ಯಾವ ರಿಲೇಷನ್ ಎಕ್ಸಿಸ್ಟ್ ಆಗಲ್ಲ, ಸಿಮೆಟ್ರಿಕ್ ರಿಲೇಷನ್ ಎಕ್ಸಿಸ್ಟ್ ಆಗಲ್ಲ, ಹೌದಾ ಇಲ್ವಾ. ಅದನ್ನೇ ಇಲ್ಲಿ ಇದಕ್ಕೆ ಕಂಪೇರ್ ಮಾಡ್ಕೊಳ್ಳೋಣ ಮ್ಯಾಥಮೆಟಿಕ್ಸ್ಗೆ. A1, A2 ಬಿಲಾಂಗ್ಸ್ ಟು ಆರ್ ಆಯಿತು, ದೆನ್ ಏನಾಗಬೇಕು A2, A1 ಬಿಲಾಂಗ್ಸ್ ಟು ಆರ್ ಆದರೆ ಮಾತ್ರ ನಮಗೆ ಏನು ಎಕ್ಸಿಸ್ಟ್ ಆಗುತ್ತೆ, ಸಿಮೆಟ್ರಿಕ್ ರಿಲೇಷನ್ ಎಕ್ಸಿಸ್ಟ್ ಆಗ್ತದೆ. ಅಂದರೆ A1 ಅನ್ನೋ ವ್ಯಕ್ತಿ A2 ನ ಇಷ್ಟಪಟ್ಟಿದ್ದು A2 ಅನ್ನೋ ವ್ಯಕ್ತಿ A1 ಕೂಡ ಇಷ್ಟಪಟ್ಟಿದ್ರೆ ಅವಾಗ ನಮಗೆ ಏನು ಎಕ್ಸಿಸ್ಟ್ ಆಗುತ್ತೆ, ಇಲ್ಲಿ ಸಿಮೆಟ್ರಿಕ್ ರಿಲೇಷನ್ ಎಕ್ಸಿಸ್ಟ್ ಆಗುತ್ತೆ. ಸೊ ಇನ್ ಕೇಸ್ A1 ಅನ್ನೋ ವ್ಯಕ್ತಿ A2 ನ ಇಷ್ಟಪಟ್ಟಿದ್ದು A2 ಅನ್ನೋ ವ್ಯಕ್ತಿ A1 ನ ಇಷ್ಟಪಡದೇ ಇದ್ದಾಗ ಸೊ ನಮಗೆ ಇಲ್ಲಿ ಯಾವುದೇ ರೀತಿಯಂತಹ ಸಿಮೆಟ್ರಿಕ್ ರಿಲೇಷನ್ ಎಕ್ಸಿಸ್ಟ್ ಆಗಲ್ಲ, ಓಕೆನಾ. ರೈಟ್, ನೆಕ್ಸ್ಟ್ ಒನ್. ಸೊ ಟ್ರಾನ್ಸಿಟಿವ್ ರಿಲೇಷನ್. ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕಪ್ಪ, A1, A2 ಬಿಲಾಂಗ್ಸ್ ಟು ಆರ್ ಆಗಿದ್ದು A2, A3 ಬಿಲಾಂಗ್ಸ್ ಟು ಆರ್ ಆಗಿದ್ರೆ ದೆನ್ ಮಸ್ಟ್ ಬಿ ಏನಾಗಬೇಕು, A1, A3 ಬಿಲಾಂಗ್ಸ್ ಟು ಆರ್ ಆಗಬೇಕು. ಸೊ ನಾವು ಜನರಲ್ ಆಗಿ ಸುಮ್ಮನೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ A1, A2 ಮತ್ತೆ A3 ಇದೆ. ಸೊ ಈಗ A1 ಅನ್ನೋ ವ್ಯಕ್ತಿ ಏನ್ ಮಾಡ್ತಾ ಇರ್ತಾನೆ, A2 ಅನ್ನೋ ವ್ಯಕ್ತಿನ ಇಷ್ಟಪಡ್ತಿದ್ದಾನೆ ಅಂತ ಅನ್ಕೊಳ್ಳೋಣ, ಓಕೆನಾ. ಸೊ A2 ಅನ್ನೋ ವ್ಯಕ್ತಿ ಏನ್ ಮಾಡ್ತಾ ಇರ್ತಾನೆ, A3 ಅನ್ನೋ ವ್ಯಕ್ತಿನ ಇಷ್ಟಪಡ್ತಾ ಇರ್ತಾನೆ. ಬಟ್ ಸೊ ಅನ್ಫಾರ್ಚುನೇಟ್ಲಿ ಏನಾಗ್ಬಿಡ್ತದೆ, A1 ಮತ್ತೆ A3ಗೆ ಏನಾಗ್ಬಿಡ್ತದೆ, ಇಷ್ಟ ಆಗ್ಬಿಡ್ತದೆ. ಇಷ್ಟ ಆದರೆ ಮಾತ್ರನೇ ಏನಂತ ಅರ್ಥ, ಟ್ರಾನ್ಸಿಟಿವ್ ಅಂತ ಅರ್ಥ. ಸೊ ಇಷ್ಟ ಆಗಲಿಲ್ಲ ಅಂತಂದ್ರಿಗಿನ ಇಟ್ ಈಸ್ ನಾಟ್ ಅ ಟ್ರಾನ್ಸಿಟಿವ್ ಅಂತ ಅರ್ಥ. ಈ ರೀತಿಯಾಗಿ ಕೂಡ ನಾವೇನು ಮಾಡ್ಕೋಬಹುದು, ಈ ಡೆಫಿನೇಷನ್ ನೆನ್ಪಿಟ್ಕೋಬಹುದು. ಸೊ ನಮಗೆ ಮ್ಯಾಥಮೆಟಿಕಲ್ ಓದಾಗ ಏನಾಗಿರ್ಬೇಕು, A1, A2 ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು ಅಂಡ್ A2, A3 ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು. ಇವೆರಡೂ ಕಂಡೀಷನ್ನು ಮಸ್ಟ್ ಅಂಡ್ ಶುಡ್ ಆಗಿ ಇರಲೇಬೇಕು, ಓಕೆನಾ. ಅವಾಗ ನಾವೇಂತ ಪ್ರೂವ್ ಮಾಡ್ಲಿಕ್ಕಾಗತ್ತೆ, A1, A2 ಬಿಲಾಂಗ್ಸ್ ಟು ಆರ್ ಅಂತ ಪ್ರೂವ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಇನ್ ಕೇಸ್ ಇವೆರಡೂ ಕಂಡೀಷನ್ ಅಲ್ಲಿ ಒಂದು ಕಂಡೀಷನ್ ಮಿಸ್ ಆಯಿತು ಅಂತಂದ್ರೂ ಇದನ್ನ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ, ಟ್ರಾನ್ಸಿಟಿವಿಟಿ ರಿಲೇಷನ್ ನ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಹೆನ್ಸ್ ಅವಾಗ ಎಂತ ಕನ್ಕ್ಲೂಡ್ ಮಾಡಬಹುದು, ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್ ಅಂತ ಕನ್ಕ್ಲೂಡ್ ಮಾಡಬಹುದು. ಸೊ ಎರಡು ಕಂಡೀಷನ್ ಒಂದು ಕಂಡೀಷನ್ ಮಿಸ್ ಆಯಿತು, ಆ ಆರ್ಡರ್ಡ್ ಪೇರ್ ಏನ್ ಮಾಡ್ತಾ ಇರ್ತದೆ, ಸೊ ನಮಗೆ ಮೂರನೇ ಕಂಡೀಷನ್ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಅವಾಗ ನಮ್ಗೆ ಏನಂತ ಹೇಳ್ಬೋದು, A1, A2 ಟ್ರಾನ್ಸಿಟಿವಿಟಿನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಇನ್ನೊಮ್ಮೆ ಹೇಳ್ತೀನಿ, ಟ್ರಾನ್ಸಿಟಿವಿಟಿ ಯಾವಾಗ ಫೇಲ್ ಆಗುತ್ತೆ, ಎರಡೂ ಕಂಡೀಷನ್ ಕೊಟ್ಟು ಮೂರನೇ ಕಂಡೀಷನ್ ನಮಗೆ ಪ್ರೂವ್ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಮಾತ್ರನೇ ನಮಗೆ ಏನಾಗಲ್ಲ, ಟ್ರಾನ್ಸಿಟಿವಿಟಿ ರಿಲೇಷನ್ ಆಗಲ್ಲ. ಟ್ರಾನ್ಸಿಟಿವಿಟಿ ರಿಲೇಷನ್ ಯಾವಾಗ ಆಗುತ್ತೆ, ಎರಡೂ ಕಂಡೀಷನ್ ಅಲ್ಲಿ ಒಂದು ಕಂಡೀಷನ್ ಮಿಸ್ ಆದ್ರೂ ಕೂಡ ಏನಾಗುತ್ತೆ, ನಮಗೆ ಟ್ರಾನ್ಸಿಟಿವಿಟಿ ಹೋಲ್ಡ್ಸ್ ಆಗುತ್ತೆ. ಯಾಕಂದ್ರೆ ಈ ಮೂರನೇ ಕಂಡೀಷನ್ ನ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಈ ಕಂಡೀಷನ್ ಆದ್ರೂ ಮಿಸ್ ಆಗ್ಬಹುದು ಅಥವಾ ಈ ಕಂಡೀಷನ್ ಆದ್ರೂ ಮಿಸ್ ಆಗಬಹುದು. ಇವೆರಡು ಕಂಡೀಷನ್ ಅಲ್ಲಿ ಒಂದು ಕಂಡೀಷನ್ ಮಿಸ್ ಆದ್ರೂ ಮೂರನೇ ಕಂಡೀಷನ್ ನ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಅವಾಗ ನಾವೇನ್ ಕನ್ಕ್ಲೂಡ್ ಮಾಡ್ಬಿಡ್ಬಹುದಪ್ಪ ಅಂದ್ರೆ ಸೊ ಕೊಟ್ಟಿರುವಂತಹ ಆರ್ಡರ್ ಪೇರ್ ಏನ್ ಮಾಡ್ತಾ ಇದೆ, ಟ್ರಾನ್ಸಿಟಿವಿಟಿನ ಪ್ರೂವ್ ಮಾಡ್ತಾ ಇದೆ ಅಂತ ಅರ್ಥ.
ನಮಗೆ ಇನ್ ಕೇಸ್ ಎರಡೂ ಕಂಡೀಷನ್ ಕೊಟ್ಟಿದ್ದು ಮೂರನೇ ಕಂಡೀಷನ್ ಪ್ರೂವ್ ಮಾಡ್ಲಿಕ್ಕೆ ಆಯಿತು ಅಂದ್ರೆ ನಾವು ಅವಾಗ ಕೂಡ ಏನಾಗುತ್ತೆ ಟ್ರಾನ್ಸಿಟಿವಿಟಿ ಪ್ರೂವ್ ಆಗುತ್ತೆ. ನಮಗೆ ಎರಡೂ ಕಂಡೀಷನ್ ಕೊಟ್ಟು ಮೂರನೇ ಕಂಡೀಷನ್ ಪ್ರೂವ್ ಮಾಡ್ಲಿಕ್ಕೆ ಆಗಲಿಲ್ಲಪ್ಪ ಅಂತಂದಾಗ ಆವಾಗ ಟ್ರಾನ್ಸಿಟಿವಿಟಿ ರಿಲೇಷನ್ ಫೇಲ್ ಆಗ್ತಾ ಹೋಗ್ತದೆ. ಸೊ ವಿ ಸಿ ದ 4 ರಿಲೇಷನ್ಸ್. ಓಕೆನಾ. ನೆಕ್ಸ್ಟ್ ಒನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂದ್ರೆ ಏನಿರಬಹುದಪ್ಪ? ಸೊ ಏನು ಇಲ್ಲ, ಎ ರಿಲೇಷನ್ ಈಸ್ ಸೆಡ್ ಟು ಬಿ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆನ್ ಎ ನಾನ್ ಎಂಪ್ಟಿ ಸೆಟ್. ಎ ಆಗ್ಬೇಕಂದ್ರೆ ಅದೇನಾಗಿರ್ಬೇಕು? ಸಿಮೆಟ್ರಿಕ್ ರಿಲೇಷನ್ ಆಗಿರಬೇಕು. ಸೊ ರಿಫ್ಲೆಕ್ಸಿವ್ ಆಗಿರಬೇಕು, ಮತ್ತೇನಾಗಿರ್ಬೇಕು? ಟ್ರಾನ್ಸಿಟಿವ್ನು ಆಗಿರಬೇಕು. ಈ ಮೂರು ರಿಲೇಷನ್ ನ ಸ್ಯಾಟಿಸ್ಫೈ ಮಾಡುವಂತಹ ರಿಲೇಷನ್ ನಾವೇಂತ ಕರಿತೀವಿ ಅಂದ್ರೆ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ರಿಲೇಷನ್ ಆರ್ ಏನಾಗಿರಬೇಕು? ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ಕು ಆಗಿರಬೇಕು, ಟ್ರಾನ್ಸಿಟಿವ್ನು ಆಗಿರಬೇಕು. ಮೂರು ಕಂಡೀಷನ್, ಮೂರು ರಿಲೇಷನ್ ನ ಸ್ಯಾಟಿಸ್ಫೈ ಮಾಡ್ತಾ ಇದ್ರೆ ಅಂತಹ ರಿಲೇಷನ್ ನಾವೆಂತ ಕರಿತಾ ಹೋಗ್ತೀವಿ? ಸೊ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತೇಳಿ ಕರಿತಾ ಹೋಗ್ತೀವಿ. So right, so these are all the types of relations. ಓಕೆನಾ. ನಾವು ಇಲ್ಲಿವರೆಗೂ ಏನು ಮಾಡ್ತಾ ಹೋದ್ವಿಪ್ಪ ಅಂದ್ರೆ ಸೊ ಟೈಪ್ಸ್ ಆಫ್ ರಿಲೇಷನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋದ್ವಿ, ಹೌದಲ್ವಾ? ಸೊ ನೆಕ್ಸ್ಟ್, ಸೊ ವಿಲ್ ಮೂವ್ ಆನ್ ಟು ದಿ ಪ್ರಾಬ್ಲಮ್ಸ್. So determine, so first question, determine whether each of the following relations are reflexive or symmetric and transitive. ಏನು ಕೇಳ್ತಿದ್ದಾರೆ? ಸೊ ನಾವು ಚೆಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕೊಟ್ಟಿರುವಂತಹ ರಿಲೇಷನ್ ಏನೇನಾಗಿರ್ಬೇಕು? ಸಿಮೆಟ್ರಿಕ್ಕೋ, ಸೊ ರಿಫ್ಲೆಕ್ಸಿವೋ ಅಥವಾ ಟ್ರಾನ್ಸಿಟಿವೋ ಅಂತ ಹೇಳಿ ನಾವೇನು ಮಾಡ್ಬೇಕಾಗತ್ತೆ? ಪ್ರೂವ್ ಮಾಡಬೇಕಾಗತ್ತೆ. ಸೊ ನಾವು ಒಂದೊಂದೇನೆ ಚೆಕ್ ಮಾಡ್ತಾ ಹೋಗೋಣ. ಸೊ ಈಗ ಎ ರಿಲೇಷನ್ ಆರ್ ಇನ್ ದ ಸೆಟ್ ಎ ಏನು ಕೊಟ್ಟಿದ್ದಾರೆ ನಮಗೆ? ಸೆಟ್ ಎ ಯಲ್ಲಿ ಏನು ಕೊಟ್ಟಿದ್ದಾರೆ? 1 2 3 4 ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಇಸ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ? ಸೊ 1 2 3 ಅಪ್ ಟು ಎಲ್ಲಿವರೆಗೆ ಕೊಟ್ಟಿದ್ದಾರೆ? 14 ವರೆಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ನಾನ್ ಎಂಟಿ ಸೆಟ್ ಅಲ್ಲಿ ಏನೇನು ಎಲಿಮೆಂಟ್ಸ್ ಇದಾವೆ? 1 ಇಂದ 14 ವರೆಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗೆ ರಿಲೇಷನ್ ಏನು ಕೊಟ್ಟಿದ್ದಾರೆ? ರಿಲೇಷನ್ ಆರ್ ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ? ಇಟ್ ಇಸ್ ಎ ಕಲೆಕ್ಷನ್ ಆಫ್ ಆರ್ಡರ್ಡ್ ಪೇರ್ ಎಕ್ಸ್ ಕಮ ವೈ ಸಚ್ ದಟ್ 3x ಮೈನಸ್ ವೈ ಇಸ್ ಈಕ್ವಲ್ಸ್ ಏನಾಯ್ತು? 0 ಆಯ್ತು, ಹೌದಲ್ವಾ? ಸೊ ಹಾಗಾದ್ರೆ ನೋಡಿ, ನಮಗಿಲ್ಲಿ ರಿಲೇಷನ್ ಆರ್ ಅನ್ನ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ನಮಗೆ ಗೊತ್ತಿದೆ ಸೆಟ್ ಅನ್ನ 2 ಟೈಪ್ಸ್ ಆಗಿ ಏನ್ ಮಾಡಬಹುದು? ನಾವು ರೆಪ್ರೆಸೆಂಟೇಷನ್ ಮಾಡಬಹುದು. ಫಸ್ಟ್ ಒನ್ ಇಸ್ ರೋಸ್ಟರ್ ಮೆಥಡ್, ಅನದರ್ ಒನ್ ಇಸ್ ಸೆಟ್ ಬಿಲ್ಡರ್ ಮೆಥಡ್, ಅದಲ್ವಾ? ಬಟ್ ನಮಗೆ ಏನು ಕೊಟ್ಬಿಟ್ಟಿದ್ದಾರೆ? ಇಲ್ಲಿ ಸೆಟ್ ಬಿಲ್ಡರ್ ಮೆಥಡ್ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿವರೆಗೂ ನೋಡಿದ್ವಿ, ನಾವು ರಿಲೇಷನ್ಸ್ ಅಲ್ಲಿ ಆರ್ಡರ್ಡ್ ಪೇರ್ಸ್ ಇರ್ತಾವ. ಅದು ಆ ಆರ್ಡರ್ಡ್ ಪೇರ್ಸ್ ಮೇಲೆ ನಾವು ರಿಫ್ಲೆಕ್ಸಿವ್ ರಿಲೇಷನ್, ಸಿಮೆಟ್ರಿಕ್ ರಿಲೇಷನ್, ಟ್ರಾನ್ಸಿಟಿವ್ ರಿಲೇಷನ್ ಅಂತ ನೋಡ್ತಾ ಹೋದ್ವಿ. ಹಾಗಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಸೆಟ್ ಬಿಲ್ಡರ್ ಮೆಥಡ್ ಕೊಟ್ಟಿದ್ದಾರೆ. ನಾವು ಹೇಗೆ ನಾವು ಸಾಲ್ವ್ ಮಾಡ್ಕೋಬಹುದು ಇದನ್ನ ಅಂದ್ರಿನ? ಸೊ ಜಸ್ಟ್ ಏನಿಲ್ಲ, ಸೆಟ್ ಬಿಲ್ಡರ್ ಮೆಥಡ್ ಅನ್ನು ನಾವು ಎಲ್ಲಿ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ ಅಂದ್ರಿನ ರೋಸ್ಟರ್ ಮೆಥಡಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಹೆಂಗೆ ಕನ್ವರ್ಟ್ ಮಾಡ್ಕೊಳ್ಬಹುದು? ನಮಗೆ ಇಲ್ಲಿಂದ ಈಕ್ವೇಶನ್ ಕೊಟ್ಟಿದ್ದಾರೆ 3x ಮೈನಸ್ ವೈ ಇಸ್ ಈಕ್ವಲ್ಸ್ ಟು 0 ಅಂತ ಹೇಳಿ. ಏನು ಕೊಟ್ಟಿದ್ದಾರೆ? 3x ಮೈನಸ್ ವೈ ಇಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಹೆಂಗೆ ಬರ್ಕೊಳ್ಬಹುದು? 3x ಇಸ್ ಈಕ್ವಲ್ಸ್ ಟು ವೈ ಅಂತ ಬರ್ಕೊಳ್ಬಹುದು ಅಲ್ವಾ? ಹಾಗಾದ್ರೆ ನಾ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಟ್ ಮೀನ್ಸ್ ಏನಂತ ಅರ್ಥ? ಆರ್ ಇಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂತ ಅರ್ಥ ಅಲ್ವಾ? ಹಾಗಾದ್ರೆ ಫಸ್ಟ್ ಎಲಿಮೆಂಟ್ ನಾವೇನು ತಗೊಳ್ತೀವಿ? ಎಕ್ಸ್ ಅಂತ ತಗೊಳ್ತೀವಿ. ಸೆಕೆಂಡ್ ಎಲಿಮೆಂಟ್ಸ್ ನಾವೇನು ತಗೊಳ್ತೀವಿ? ವೈ ಅಂತೇಳಿ ತಗೊಳ್ತಾ ಹೋಗ್ತೀವಿ. ಫಸ್ಟ್ ಎಲಿಮೆಂಟ್ಸ್ ಎಲ್ಲಿಂದ ಬರ್ತಾ ಹೋಗ್ತವೆ? ಎಕ್ಸ್ ಬರ್ತಾ ಹೋಗ್ತವೆ. ಸೊ ಟೋಟಲ್ ಎಲಿಮೆಂಟ್ ವೈ ಎಲಿಮೆಂಟ್ಸ್ ಎಲ್ಲಿ ಬರ್ತವೆ? ಸೆಟ್ ಎ ಅಲ್ಲೇ ಬರ್ತವೆ. ಅಂದ್ರೆ ಓವರ್ ಆಲ್ ಎಲಿಮೆಂಟ್ಸ್ ಎಲ್ಲಿರ್ತವೆ? ಎ ಅಲ್ಲೇ ಇರ್ತವೆ ಅಂತಂದ್ರೆ ಅರ್ಥ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗೋಣ ಈಗ? ಪುಟ್ ಸೊ x is equals to 1 ಸಬ್ಸ್ಟಿಟ್ಯೂಟ್ ಮಾಡೋಣ. ಇಂಪ್ಲೈಸ್ x is equals to 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y is equals to ಏನು ಬರ್ತಾ ಹೋಗ್ತದೆ? ಸೊ 3 into 1 ನಮಗೆ ಏನು ಬರ್ತಾ ಹೋಗಿದ್ದು? 3 ಬಂತು. ನೆಕ್ಸ್ಟ್ ಪುಟ್ x is equals to 2 ಮಾಡೋಣ. ಇಂಪ್ಲೈಸ್ y is equals ಏನಾಗುತ್ತೆ? 3 2 6 ಆಗುತ್ತೆ. ನೆಕ್ಸ್ಟ್ ಪುಟ್ x is equals to 3 ಮಾಡೋಣ. y is equals ಎಷ್ಟು ಬರ್ತದೆ? 3 3 9 ಬರ್ತದೆ. ನೆಕ್ಸ್ಟ್ ಪುಟ್ x is equals to 4 ಮಾಡೋಣ. y is equals ನಮ್ಗೆ ಏನು ಬರ್ತದೆ? 12 ಬರ್ತದೆ. ಇನ್ ಕೇಸ್ x is equals to 5 ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ y is equals to ಎಷ್ಟು ಬರ್ತದೆ? 15 ಬರುತ್ತೆ. ಬಟ್ ಇಟ್ ಡಸಂಟ್ ಬಿಲಾಂಗ್ಸ್ ಟು ದ ಸೆಟ್ ಎ ಆಗುತ್ತೆ. ಹಾಗಾದ್ರೆ ಸೊ ಇಲ್ಲಿಂದ ನಮಗೆ ಎಲಿಮೆಂಟ್ಸ್ನ ಚೂಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅರ್ಥ. ಹಾಗಾದ್ರೆ ರಿಲೇಷನ್ ಆರ್ ಅಲ್ಲಿ ಯಾವ ಎಲಿಮೆಂಟ್ಸ್ ಬಿಡ್ತಾ ಹೋಗ್ತವೆ ನೋಡೋಣ. 1 ಅನ್ನ ಚೂಸ್ ಮಾಡಿದಾಗ ನಮಗೆ y ವ್ಯಾಲ್ಯೂ ಏನು ಬಂತು? 3 ಬಂತು. ನೆಕ್ಸ್ಟ್ 2 ಅನ್ನ ಚೂಸ್ ಮಾಡಿದಾಗ ನಮಗೆ y ವ್ಯಾಲ್ಯೂ ಎಷ್ಟು ಬಂತು? 6 ಬಂತು. ನೆಕ್ಸ್ಟ್ 3 ಅನ್ನ ಚೂಸ್ ಮಾಡಿದಾಗ ನಮಗೆ ವ್ಯಾಲ್ಯೂ ಎಷ್ಟು ಬಂತು? ಸೊ 9 ಬಂತು. 4 ಅನ್ನ ಚೂಸ್ ಮಾಡಿದಾಗ ನಮಗೆ ಎಷ್ಟು ಬರ್ತಾ ಹೋಗ್ತದೆ? 12 ಬರ್ತಾ ಹೋಗ್ತದೆ, ಹೌದಲ್ವಾ? ಹಾಗಾದ್ರೆ ಸೊ ನಾವು ಈಸಿಯಾಗಿ ನಾವೇನು ಮಾಡ್ತಾ ಹೋಗೋದು? ರಿಫ್ಲೆಕ್ಸಿವ್ ರಿಲೇಷನ್, ಸಿಮೆಟ್ರಿಕ್ ರಿಲೇಷನ್, ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕನ್ಕ್ಲೂಡ್ ಮಾಡ್ತಾ ಹೋಗೋದು. ಫಸ್ಟ್ ಒನ್ ಯಾವುದು? ಸೊ ರಿಫ್ಲೆಕ್ಸಿವ್
ರಿಫ್ಲೆಕ್ಸಿವ್ ರಿಲೇಷನ್. ಹಾಗಾದ್ರೆ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಾಗಿ ನೋಡ್ಕೋಬೇಕು. ದೇರ್ ಫೋರ್ ಹಿಯರ್ 1, 1, ಸೊ ಹಿಯರ್ 1, 1, 2, 2 ಅಂಡ್ ಸೊ ಆನ್ 14, 14 ಡಸಂಟ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಏನಂತ ಹೇಳ್ಬೋದು, ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ಬಹುದು. ಹೌದಲ್ವಾ? ನಮಗೆ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕಾಗಿತ್ತು, ನಾನ್ ಎಂಟಿ ಸೆಟ್ ಎ ಅಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗೂ ಎ ಇರಬೇಕಾಗಿತ್ತು. ಸೊ ಅಂದ್ರೆ ಇಲ್ಲೇನಿಲ್ಲ 1, 1, 2, 2, 3, 3, 4, 4 ಅಪ್ ಟು 14, 14 ಇರಬೇಕಾಗಿತ್ತು. ಯಾವುದು ಒಂದು ಆರ್ಡರ್ ಪೇರ್ ಇಲ್ಲ. ಹೆನ್ಸ್ ಇಟ್ ಈಸ್ ನಾಟ್ ಎ ರಿಫ್ಲೆಕ್ಸಿವ್ ರಿಲೇಷನ್. ನೆಕ್ಸ್ಟ್ ಒನ್ ಯಾವುದಪ್ಪ ಅಂದ್ರಿನ, ಸೊ ಸಿಮೆಟ್ರಿಕ್ ರಿಲೇಷನ್ ಹೋಗೋಣ. ಸೊ ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನಿರ್ತದೆ ಹಾಗೆ ನೋಡ್ಕೋಣ. ಲೆಟ್, ಸೊ ನಮಗೇನು ತಗೊಳ್ಳೋಣ, 1, 3 ಬಿಲಾಂಗ್ಸ್ ಟು ಆರ್ ಆಗಿದೆ, ಹೌದಲ್ವಾ? ಬಟ್ 3, 1 ಬಿಲಾಂಗ್ಸ್ ಟು ಆರ್ ಆಗಿದೆಯಾ? 3, 1 ಡಸಂಟ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಏನಂತ ಕಂಟ್ರೋಲ್ ಮಾಡ್ಬೋದು, ಆರ್ ಈಸ್ ನಾಟ್ ಸಿಮೆಟ್ರಿಕ್ ರಿಲೇಷನ್, ಹೌದಲ್ವಾ? ನೆಕ್ಸ್ಟ್ ಒನ್ ಯಾವುದು, ಸೊ ಟ್ರಾನ್ಸಿಟಿವ್ ರಿಲೇಷನ್ ನೋಡೋಣ, ಹೌದಲ್ವಾ? ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕು, ಸೊ ಲೆಟ್ ಹಿಯರ್ ಏನು ಕೊಟ್ಟಿದ್ದಾರೆ, ಸೊ 1, 3 ಬಿಲಾಂಗ್ಸ್ ಟು ಆರ್ ಆಗಿದೆ. ಅಂಡ್ ಇದು ಅಗೇನ್ ಈ ಎಲಿಮೆಂಟ್ ಇಂದನೇ ರಿಲೇಟೆಡ್ ಆಗಿರುವಂಥ ಎಲಿಮೆಂಟ್ಸ್ ನೋಡ್ಕೊಳ್ಳೋಣ. ಯಾವುದಿದೆ, 3, 9 ಇದೆ, ಅಂದ್ರೆ ಸೆಕೆಂಡ್ ಕಂಡೀಷನ್ ಕೊಟ್ಟಿದ್ದಾರೆ. ದೆನ್ ಬಟ್ ನಮಗೆ ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕಾಗಿತ್ತು, 1, 9 ಬಿಲಾಂಗ್ಸ್ ಟು ಆರ್ ಆಗಬೇಕಾಗಿತ್ತು. ಹೆನ್ಸ್ ಇಟ್ ಡಸಂಟ್ ಬಿಲಾಂಗ್ಸ್ ಟು ಆರ್ ಆಗಿದೆ. ಅಂದ್ರೆ ಸೊ ನಾವು ಏನಂತ ಕನ್ಕ್ಲೂಡ್ ಮಾಡಬಹುದು, ದೇರ್ ಫಾರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಇಟ್ ಮೀನ್ಸ್ ಆರ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್. ಅಂದರೆ ಈ ಕೊಟ್ಟಿರುವಂತಹ ರಿಲೇಷನ್ನು ಏನೇನು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ, ರಿಫ್ಲೆಕ್ಸಿವ್ನು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ, ಸಿಮೆಟ್ರಿಕ್ನು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ, ಅದೇ ರೀತಿಯಾಗಿ ಟ್ರಾನ್ಸಿಟಿವ್ ಪ್ರಾಪರ್ಟಿ ಕೂಡ ಏನು ಮಾಡ್ತಾ ಇಲ್ಲ, ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಹಾಗಾದರೆ ಸೊ ಗೊತ್ತಲ್ವಾ? ಸೊ ಹಾಗಾದ್ರೆ ನಾವೇನು ಮಾಡ್ತಾ ಹೋಗೋಣ, ಈಗ ಏನಂತ ಕನ್ಕ್ಲೂಡ್ ಮಾಡ್ಬೋದು, ಸೊ ದಿಸ್ ರಿಲೇಷನ್ ಆರ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್ ಅಂತೇಳಿ ನಾವೇನು ಮಾಡ್ತಾ ಹೋಗೋದು, ಕನ್ಕ್ಲೂಡ್ ಮಾಡ್ತಾ ಹೋಗ್ಬಹುದು. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್, ಎ ರಿಲೇಷನ್ ಆರ್ ಇನ್ ದ ಸೆಟ್ ಎನ್ ಆಫ್ ನ್ಯಾಚುರಲ್ ನಂಬರ್ಸ್, ಹೌದಲ್ವಾ, ಡಿಫೈನ್ಡ್ ಆಸ್ ಆರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಕಮಾ ವೈ such that y is equals ಏನು ಕೊಟ್ಟಿದ್ದಾರೆ, x plus 5 and x is less than 4 ಅಂತಾನೆ ಅವರೇ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ನಾವೇನು ಮಾಡೋಣ, ಈಗ ಇದಕ್ಕೆ ವಿಲ್ ಫೈಂಡ್ ಔಟ್ ಸೊಲ್ಯೂಷನ್, ಹೌದಲ್ವಾ? ಸೊ ನಮಗೇನು ಕೊಟ್ಟಿದ್ದಾರೆ, ಗಿವನ್ ಅವರೇ ಹೇಳ್ತಾರೆ ಇಲ್ಲಿ ಕಂಡೀಷನ್ ಎಕ್ಸ್ ಇಸ್ ಲೆಸ್ ದ್ಯಾನ್ 4 ಅಂದರೆ ಗಿವನ್ ಎಕ್ಸ್ ಇಸ್ ಈಕ್ವಲ್ಸ್ ನಾವೇನು ಮಾಡೋದು 1, 2, 3 ತೊಗೊಳ್ಬಹುದು. ಯಾಕಂದರೆ ಇಲ್ಲಿ ಏನು ಕೊಡ್ತಾರೆ, ನಾನ್ ಎಂಟಿ ಸೆಟ್ ನ್ಯಾಚುರಲ್ ನಂಬರ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಹಿಯರ್ ಆರ್ ಇಸ್ ದ ಸಬ್ಸೆಟ್ ಆಫ್ ಏನಾಗುತ್ತೆ, ಸೊ 1, 2, 3 ಕ್ರಾಸ್ ಆಫ್ ಎನ್ ಆಗ್ತಾ ಹೋಗ್ತದೆ. ಅದ್ರಲ್ಲಿ ಆ್ಯಕ್ಚುಲಿ ನಾವೇನು ಚೂಸ್ ಮಾಡೋದು, ಓನ್ಲಿ ರಿಸ್ಟ್ರಿಕ್ಷನ್ ನಮಗೆ ಅವರೇ ಕೊಟ್ಬಿಟ್ಟಿದ್ರೆ ರಿಲೇಷನಲ್ಲಿ ಏನಂತ, ಎಕ್ಸ್ ಇಸ್ ಲೆಸ್ ದ್ಯಾನ್ 4 ಅಂತಂತ ಹೇಳಿ, ಹೌದಲ್ವಾ? ಹಾಗಾದ್ರೆ ನಾವೇನು ಮಾಡ್ತಾ ಹೋಗೋಣ, ಸೊ ಸಿಮಿಲರ್ ನಮಗೆ ಅವ್ರು ಏನು ಕೊಟ್ಟಿದ್ದಾರೆ, ಗಿವನ್ ಆರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಕಮಾ ವೈ ಸಚ್ ದಟ್ ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 5 ಆ್ಯಂಡ್ ಏನಂತ ಕೊಟ್ಟಿದ್ದಾರೆ, ಎಕ್ಸ್ ಈಸ್ ಲೆಸ್ ದ್ಯಾನ್ 4 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಾವೇನು ಮಾಡ್ತಾ ಹೋಗೋದು, ಜಸ್ಟ್ ಎಕ್ಸ್ ಪ್ಲೇಸಲ್ಲಿ ನಾವೇನು ಮಾಡ್ತಾ ಹೋಗೋಣ, 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಪ್ಲೇಸಲ್ಲಿ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೈ ಪ್ಲೇಸಲ್ಲಿ ಏನಾಗುತ್ತೆ, 1, 6 ಬರುತ್ತೆ. ನೆಕ್ಸ್ಟ್ ಎಕ್ಸ್ ಪ್ಲೇಸಲ್ಲಿ 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, 2 + 5 ಎಷ್ಟಾಗುತ್ತೆ, 7 ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಸೊ ಏನಾಗುತ್ತೆ, 3 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, ಎಕ್ಸ್ ವ್ಯಾಲ್ಯೂ ಏನು ಬರ್ತದೆ, ವೈ ವ್ಯಾಲ್ಯೂ ಏನು ಬರ್ತದೆ, 8 ಬರ್ತಾ ಹೋಗ್ತದೆ, ಹೌದಲ್ವಾ? ಹಾಗಾದರೆ ಈಗ ನೋಡ್ತಾ ಹೋಗೋಣ, ಅಬ್ಸರ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಯಾವುದಪ್ಪ ಅಂದ್ರೆ, ಸೊ ರಿಫ್ಲೆಕ್ಸಿವ್ ರಿಲೇಷನ್ ಅಲ್ವಾ? ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಏನಾಗಿರ್ಬೇಕಾಯ್ತು, ಸೊ ಹಿಯರ್ ಅಬ್ಸರ್ವ್ ದಟ್ 1, 1, 2, 2, 3, 3 ಡಸಂಟ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಆರ್ ಈಸ್ ಸೊ ನಾಟ್ ರಿಫ್ಲೆಕ್ಸಿವ್ ರಿಲೇಷನ್, ಹೌದಲ್ವಾ? ಸೊ ನೆಕ್ಸ್ಟ್ ನೋಡ್ಕೊಳ್ಳೋಣ, ಸಿಮೆಟ್ರಿಕ್ ರಿಲೇಷನ್. ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನಾಗಬೇಕು, ಲೆಟ್ ಸೊ 1, 6 ಬಿಲಾಂಗ್ಸ್ ಟು ಆರ್, ಬಟ್ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ 6, 1 ಬಿಲಾಂಗ್ಸ್ ಟು ಆರ್ ಇದೆಯಾ, ಇಲ್ಲ. ಹಾಗಾದ್ರೆ ದೇರ್ ಫೋರ್ ಆರ್ ಈಸ್ ಸೊ ನಾಟ್ ಸಿಮೆಟ್ರಿಕ್ ರಿಲೇಷನ್. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಸೊ ಟ್ರಾನ್ಸಿಟಿವ್ ರಿಲೇಷನ್.
ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನಾಗಿರಬೇಕು? ಸೊ ಎರಡು ಕಂಡೀಷನ್ ಕೊಟ್ಟು ಮೂರನೇ ಕಂಡೀಷನ್ ಪ್ರೂವ್ ಮಾಡ್ತಾ ಹೋಗ್ಬೇಕು, ಹೌದಲ್ವಾ? ಈಗ ನೋಡೋಣ, ಅಬ್ಸರ್ವ್ ಮಾಡೋಣ ರಿಲೇಷನ್ ಆರ್ ಅಲ್ಲಿ. ಸೊ 1,6 ಇದೆ, ಹೌದಲ್ವಾ? 1,6 ಇದೆ. ನೆಕ್ಸ್ಟ್ ಇದೆ 2,7 ಇದೆ, 3,8 ಇದೆ. ಈಗ 1 ಈಸ್ ರಿಲೇಟೆಡ್ ಟು 6 ಹಾಕಿದೆ. 6 ರಿಲೇಟೆಡ್ ಯಾವುದಾದ್ರೂ ಇದೆಯಾ ಅಂದರೆ ಸೆಕೆಂಡ್ ಕಂಡೀಷನ್ ಇಲ್ಲಿ ಇಲ್ಲ. ಅಂದರೆ ಈ ಆರ್ಡರ್ ಪೇರ್ ಏನು ಮಾಡ್ತಾ ಹೋಗ್ತದೆ? ಟ್ರಾನ್ಸಿಟಿವಿಟಿನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ 2 ರಿಲೇಟೆಡ್ ಟು 7 ಇದೆ. 7 ರಿಲೇಟೆಡ್ ಯಾವುದಾದ್ರೂ ಎಲಿಮೆಂಟ್ ಇದೆಯಾ? ಸೊ ಇಲ್ಲ. ಅಂದರೆ ದಿಸ್ ಆರ್ಡರ್ ಪೇರ್ ಇಸ್ ಆಲ್ಸೋ ಸ್ಯಾಟಿಸ್ಫೈಸ್ ಟ್ರಾನ್ಸಿಟಿವಿಟಿ ಪ್ರಾಪರ್ಟಿ ಅಂತ ಅರ್ಥ. ನೆಕ್ಸ್ಟ್ 3,8 ಇದೆ. 8 ರಿಲೇಟೆಡ್ ಯಾವುದಾದ್ರೂ ಆರ್ಡರ್ ಪೇರ್ ಇದೆಯಾ? ಯಾವುದೂ ಇಲ್ಲ. ದೇರ್ ಫೋರ್ ನಾವೆಂತ ಬರಿಬಹುದು? ಸೊ ಆರ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಬರೆದ್ಬಿಡಬಹುದು. ಆರ್ ಇಸ್ ಏನಾಗುತ್ತೆ? ಟ್ರಾನ್ಸಿಟಿವ್ ರಿಲೇಷನ್. ಬಿಕಾಸ್ ನಮಗೇನು ಕೊಟ್ಟಿಲ್ಲ ಇಲ್ಲಿ? ಇನ್ಸಫಿಷಿಯಂಟ್ ಕಂಡೀಷನ್. ಸೊ ಎರಡು ಕಂಡೀಷನ್ ಕೊಟ್ಟಿದ್ರೆ ಮಾತ್ರ ಮೂರನೇ ಕಂಡೀಷನ್ ಪ್ರೂವ್ ಮಾಡ್ಲಿಕ್ಕಾಗತ್ತೆ. ಬಟ್ ನಮಗಿಲ್ಲಿ ಒಂದೇ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಇನ್ನೊಂದು ಕಂಡೀಷನ್ ಅವರು ಕೊಟ್ಟಿಲ್ಲ. ಸೊ ಹಾಗಾಗಿ ಇನ್ಸಫಿಷಿಯಂಟ್ ಕಂಡೀಷನ್ ಇಂದ ಎಲ್ಲ ಆರ್ಡರ್ಡ್ ಪೇರ್ಸ್ ಏನು ಮಾಡ್ತಾ ಹೋಗ್ತಾವಪ್ಪ ಅಂತಂದ್ರೆ ಸೊ ಟ್ರಾನ್ಸಿಟಿವಿಟಿ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಾ ಹೋಗ್ತವೆ. ಹಾಗಾಗಿ ಸೊ ಇದೇನಾಯ್ತು? ಟ್ರಾನ್ಸಿಟಿವ್ ರಿಲೇಷನ್ ಆಯ್ತು. ದೇರ್ ಫೋರ್ ಹೆನ್ಸ್ ಸೊ ನಾವೇನಂತ ಕನ್ಕ್ಲೂಡ್ ಮಾಡ್ಬೋದು? ಹೆನ್ಸ್ ಸೊ ಆರ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್, ಹೌದಲ್ವಾ? ಆರ್ ಈಸ್ ಸೊ ಟ್ರಾನ್ಸಿಟಿವ್ ರಿಲೇಷನ್ ಬಟ್ ನಾಟ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ಅಲ್ವಾ? ಈ ರೀತಿ ನಾವೇನು ಮಾಡ್ಬೋದು? ಕನ್ಕ್ಲೂಡ್ ಮಾಡ್ತಾ ಹೋಗಬಹುದು. ರೈಟ್. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ರಿಲೇಷನ್ ಆರ್. ಸೊ ದಿಸ್ ಇಸ್ ದ ಇದು ಇಂಪಾರ್ಟೆಂಟ್ ಕ್ವಶನ್. A relation R in the set Z of all integers defined as R is equals to x, y such that x minus y is an integer ಅಂತ ಹೇಳ್ತಿದ್ದಾರೆ, ಹೌದಲ್ವಾ? ನೋಡಿ, ನಮಗೆ ನಾನ್ ಎಂಪ್ಟಿ ಸೆಟ್ ಏನು ಕೊಟ್ಟಿದ್ದಾರೆ? ಸೊ ಇಂಟೀಜರ್ಸ್ ಕೊಟ್ಟಿದ್ದಾರೆ. ನಮಗೆ ಇಂಟೀಜರ್ಸ್ ಅಂದ್ರೆ ಏನು ಬರ್ತಾ ಹೋಗ್ತವೆ ನಮಗೆ ಗೊತ್ತಿದೆ. ಐದರ್ 0 ಪ್ಲಸ್ ಆರ್ ಮೈನಸ್ 0, ಅದು ನಮಗೆ ಏನು ಬರ್ತದೆ ಇಲ್ಲಿ? +1 -1 ಸಾರಿ +2 ಸೊ +3. ಈ ಕಡೆ ಏನು ಬರ್ತಾ ಹೋಗ್ತದೆ? -1 -2 r. This can also write as z is equals to 0 plus r minus 1 plus r minus 2 and so on ಬರಿತಾ ಹೋಗ್ತೇವೆ. ಇವೆಲ್ಲ ಏನಾಗ್ತಾ ಹೋಗ್ತವೆ? ಇಂಟೀಜರ್ಸ್ ಆಗ್ತಾ ಹೋಗ್ತವೆ, ಅಲ್ವಾ? ಹಾಗಾದ್ರೆ r is equals to ಏನಾಗುತ್ತೆ? x, y such that x minus y is an integer. ಅಂದ್ರೆ ಇಲ್ಲಿ x minus y ಅಂತ ಏನು ಕೊಟ್ಟಿದ್ದಾರೆ? ಡಿಫರೆನ್ಸ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ನಮಗೆ ಗೊತ್ತಿದೆ, ಏನು ಗೊತ್ತಿದೆಪ್ಪ ಅಂತಂದ್ರೆ ಎರಡು ಇಂಟೀಜರ್ಸ್ನ ಆ್ಯಡ್ ಮಾಡಿದ್ರೆ ನಮಗೆ ಏನು ಬರ್ತದೆ? ಇಂಟೀಜರ್ಸೇ ಬರ್ತದೆ. ಎರಡು ಇಂಟೀಜರ್ಸ್ನ ನಾವು ಏನಾದರೂ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮಗೇನು ಬರ್ತದೆ? ಇಂಟೀಜರೇ ಬರ್ತಾ ಹೋಗ್ತದೆ. ಎರಡು ಇಂಟೀಜರ್ನ ಪ್ರಾಡಕ್ಟ್ ಮಾಡಿದ್ರೆ ನಮಗೇನು ಬರ್ತಾ ಹೋಗ್ತದೆ? ಇಂಟೀಜರ್ಸೇ ಬರ್ತಾ ಹೋಗ್ತದೆ ಅಂತೇಳಿ ನನಗೆ ಗೊತ್ತಿದೆ. ಹಾಗಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಡಿಫರೆನ್ಸ್ ಕೊಟ್ಟಿದ್ದಾರೆ. ಡಿಫರೆನ್ಸ್ ಆಫ್ ಎನಿ ನಂಬರ್ಸ್ ನಾವು ಡಿಫರೆನ್ಸ್ ಮಾಡ್ತಾ ಹೋಗಿದ್ರೆ ಏನಾಗ್ತದೆ? ಇಂಟೀಜರ್ಸ್ ಬರ್ತಾ ಹೋಗ್ತದೆ. ನೋಡಿ, ಕ್ವಶನ್ ನೋಡಿದ ಕೂಡಲೇ ಹೇಳ್ಬಹುದು. ಸೊ ಇಟ್ ಸ್ಯಾಟಿಸ್ಫೈಸ್ ರಿಫ್ಲೆಕ್ಸಿವ್, ಇಟ್ ಸ್ಯಾಟಿಸ್ಫೈಸ್ ಸಿಮೆಟ್ರಿಕ್, ಇಟ್ ಸ್ಯಾಟಿಸ್ಫೈಸ್ ಟ್ರಾನ್ಸಿಟಿವ್, ಹೆನ್ಸ್ ದಿಸ್ ಈಸ್ ಆನ್ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತೇಳಿ ಹೇಳ್ತಾ ಹೋಗಬಹುದು. ಯಾಕಂದ್ರೆ ಈಗ ನೋಡಿ, ಡೈರೆಕ್ಟ್ ನಾವು ಹೇಳ್ಬೋದು ಎನಿ ಡಿಫರೆನ್ಸ್ ಆಫ್ ಎನಿ ಟು ನಂಬರ್ಸ್ ಇಸ್ ಅಗೇನ್ ಇಂಟೀಜರ್ಸ್, ಅದಲ್ವಾ? ಬಟ್ ನಮಗೇನು ಬರ್ಬೇಕು? ಔಟ್ಪುಟ್ ಇಂಟೀಜರೇ ಬರ್ತಾ ಹೋಗ್ಬೇಕು. ಅದೇನಾದ್ರೂ ಬರಲಿ, ಔಟ್ಪುಟ್ ನಮಗೆ ಏನಾಗಿರ್ಬೇಕು? ಇಂಟೀಜರೇ ಬರಬೇಕು, ಹೌದಲ್ವಾ? ಸೊ ನೋಡ್ತಾ ಹೋಗೋಣ. ನಮಗೇನು ಕೊಟ್ಟಿದ್ದಾರೆ? ಸೊ ಆರ್ ಇಸ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ? ಗಿವನ್ ಎಕ್ಸ್, ವೈ ಸಚ್ ದ್ಯಾಟ್ ಎಕ್ಸ್ ಮೈನಸ್ ವೈ ಈಸ್ ಆನ್ ಇಂಟೀಜರ್ ಅಂತ ಹೇಳ್ತಿದ್ದಾರೆ, ಹೌದಲ್ವಾ? ಫಸ್ಟ್ಗೆ ನಾವೇನು ಮಾಡ್ತಾ ಹೋಗೋಣ? ರಿಫ್ಲೆಕ್ಸಿವ್ ರಿಲೇಷನ್ ನೋಡ್ತಾ ಹೋಗೋಣ. ಏನೋ ರಿಫ್ಲೆಕ್ಸಿವ್ ರಿಲೇಷನ್ ನೋಡ್ತಾ ಹೋಗೋಣ. ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಏನಾಗಿರ್ಬೇಕು? ಸೊ ಇಫ್ ಎಕ್ಸ್, ಎಕ್ಸ್ ನಾವು ಬಿಲಾಂಗ್ಸ್ ಟು ಆರ್ ಏನಾಗಿರ್ಬೇಕು? ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಎಲ್ಲಾಗಿರ್ಬೇಕು? ಝೆಡ್ ಎಲ್ ಆಗಿರಬೇಕು, ಹೌದಲ್ವಾ? ಆಸ್ ಏನಾಗಿರ್ಬೇಕು? ಇಲ್ಲಿ ನೋಡಿ, ಇನ್ ಕೇಸ್ if x, x belongs to R for all x belongs to Z, as ಏನಾಗಿರಬೇಕು? x minus y, x ಏನಾಗುತ್ತೆ? ನೋಡಿ, y ಪ್ಲಸ್ ನಾವೇನು ಮಾಡ್ತೀವಿ? x ಅನ್ನು ರಿಪ್ಲೇಸ್ ಮಾಡ್ತೀವಿ. x minus x ಏನಾಗುತ್ತೆ? 0. ಸೊ 0 is ಇಂಟೀಜರ್ ಅಲ್ವಾ? ಸೊ ಈಸ್ ಆನ್ ಏನಾಗುತ್ತೆ? ಈಸ್ ಆನ್ ಸೊ ಇಂಟೀಜರ್. therefore ಏನಾಗುತ್ತೆ? R is ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಅರ್ಥ. ನೆಕ್ಸ್ಟ್ ನಾವೇನು ಮಾಡ್ತಾ ಹೋಗೋಣ? ಸಿಮೆಟ್ರಿಕ್ ರಿಲೇಷನ್. ನೋಡಿ, ನಾವು ಈಗ ಫಾರ್ ಎಕ್ಸಾಂಪಲ್, ಸೊ 1 - 1 ಮಾಡಿದ್ರೆ 0ನೇ, 2 - 2 ಮಾಡಿದ್ರೆ 0ನೇ, 3 - 3 ಮಾಡಿದ್ರೆ 0ನೇ, ಆರ್
420 ಮೈನಸ್ 420 ಮಾಡಿದ್ರು ಕೂಡ ಝೀರೋನೇ ಬರ್ತದೆ. ಸೇಮ್ ನಂಬರ್ ತೊಗೊಂಡು ಡಿಫ್ರೆನ್ಸ್ ಮಾಡ್ತಾ ಹೋದ್ರೆ ನಮಗೆ ಔಟ್ಪುಟ್ ಏನು ಬರ್ತಾ ಹೋಗ್ತದೆ, ಇಂಟೀಸರ್ಸೇ ಬರ್ತಾ ಹೋಗ್ತದೆ. ಹಾಗಾಗಿ ಇಟ್ ಇಸ್ ಆಲ್ವೇಸ್ ಏನಾಗ್ತಾ ಹೋಗ್ತದಪ್ಪ ಅಂದ್ರೆ ರಿಫ್ಲೆಕ್ಸಿವ್ ರಿಲೇಷನ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ನೆಕ್ಸ್ಟ್ ಏನು ಮಾಡ್ತಾ ಹೋಗೋಣ, ಸಿಮೆಟ್ರಿಕ್ ರಿಲೇಷನ್ ತಗೊಂಡು ಫೈಂಡ್ ಮಾಡ್ತಾ ಹೋಗೋಣ. ಓಕೆನಾ. ಸೊ ನಾವು ಫಾರ್ ಸಮ್ ಅಥವಾ ಫಾರ್ ಎವ್ರಿ ಎಕ್ಸ್ ಕಮಾ ವೈ ಬಿಲಾಂಗ್ಸ್ ಟು ಝೆಡ್ ನಾವೇನು ತಗೊಳ್ಳೋಣ, ಸೊ ಫಾರ್ ಎವ್ರಿ ಲೆಟ್ ಎಕ್ಸ್ ಕಮಾ ವೈ ಬಿಲಾಂಗ್ಸ್ ಟು ಆರ್ ಅಂತ ತಗೊಳ್ಳೋಣ. ಲೆಟ್ ಎಕ್ಸ್ ಕಮಾ ವೈ ಬಿಲಾಂಗ್ಸ್ ಟು ಆರ್ ಅಂದರೆ ಏನಂತ ಅರ್ಥ, ಸೊ ದಿಸ್ ಇಂಪ್ಲೈಸ್ ದ್ಯಾಟ್, ಸೊ ಏನಂತ ಇಂಪ್ಲೈಸ್ ಆಗುತ್ತೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು ಸಮ್ ಇಂಟೀಸರ್ ಆಗ್ತದೆ. ಹೌದಲ್ವಾ. ಇನ್ ಕೇಸ್ ಏನಾದರೂ ಇದನ್ನು ನೆಗೆಟಿವ್ ಸೈನನ್ನು ಕಾಮನ್ ತೆಗಿತೀನಿ. ಹೌದಲ್ವಾ. ಏನು ಮಾಡ್ಬೋದು, ನೆಗೆಟಿವ್ ಸೈನನ್ನು ಕಾಮನ್ ತಗೊಂಡ್ರೆ ಇದೇನಾಗುತ್ತೆ, ವೈ ಮೈನಸ್ ಎಕ್ಸ್ ಈಕ್ವಲ್ಸ್ ಏನಾಗುತ್ತೆ ಮೈನಸ್ ಲ್ಯಾಂಬ್ಡಾನೇ. ಹಾಗಾದ್ರೆ ಲ್ಯಾಂಬ್ಡಾ ಅನ್ನೋದು ಇಂಟೀಸರೇ. ನಾ ಇನ್ ಕೇಸ್ ಇದರಲ್ಲಿ ಮೈನಸ್ ನೆಗೆಟಿವ್ ಕಾಮನ್ ತಗೊಂಡ್ರೆ ವೈ ಮೈನಸ್ ಎಕ್ಸ್, ಇಲ್ಲ ಮೈನಸ್ ನೆಗೆಟಿವ್ ತಗೊಂಡ್ರೆ ಮೈನಸ್ ಲ್ಯಾಂಬ್ಡಾ ಆಗುತ್ತೆ. ಇದು ಕೂಡ ಇಂಟೀಸರೇ ಆಯಿತು. ಹಾಗಾದ್ರೆ ಏನಂತ ಅರ್ಥ, ವೈ ಕಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಅರ್ಥ. ವೈ ಕಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತಂದರೆ ದೇರ್ ಫೋರ್ ಆರ್ ಈಸ್ ಏನಂತ ಅರ್ಥ, ಸೊ ಆರ್ ಈಸ್ ಸಿಮೆಟ್ರಿಕ್ ರಿಲೇಷನ್ ಅಂತ ಅರ್ಥ. ಹೌದಲ್ವಾ. ಇಲ್ಲಿ ನೋಡಿ, ಯಾಕೆ ಸರ್ ನೀವು ಹಿಂಗೆ ಬರೆದ್ರಿ, ಸೊ ಇಲ್ಲಿ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ಎಕ್ಸ್ ಮೈನಸ್ ವೈ ಬಿಲಾಂಗ್ಸ್ ಟು ಲ್ಯಾಂಬ್ಡಾ ಅಲ್ವಾ. ಅಗೇನ್ ವೈ ಮೈನಸ್ ಎಕ್ಸ್ ನಾವೆಂತ ಬರಿಬೋದು, ವೈ ಕಮ ಎಕ್ಸ್ ಅಂತ ಬರಿಬೋದಲ್ವಾ. ನಮ್ಗೆ ಔಟ್ಪುಟ್ ಏನು ಬರಬೇಕು, ಇಂಟೀಸರ್ ಬರಬೇಕು ವಿನಃ ಸೇಮ್ ಇಂಟೀಸರ್ ಬರಬೇಕಂತ ಏನು ಹೇಳಿಲ್ಲ. ಹಾಗಾದ್ರೆ ಲ್ಯಾಂಬ್ಡಾ ಅನ್ನೋದು ಇಂಟೀಸರೇ, ಅದಕ್ಕೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಲ್ಯಾಂಬ್ಡಾನೇ ಬರ್ತದೆ, ಸಾರಿ ಇಂಟೀಸರೇ ಆಗ್ತದೆ. ಹಾಗಾದ್ರೆ ಎಕ್ಸ್ ಮೈನಸ್ ವೈ ಮಾಡಿದ್ರು ಕೂಡ ಇಂಟೀಸರೇ ಬರೋದು, ವೈ ಮೈನಸ್ ಎಕ್ಸ್ ಮಾಡಿದ್ರು ಕೂಡ ಏನಾಗುತ್ತೆ ನಮಗೆ ಇಂಟೀಸರೇ ಬರೋದು. ಹಾಗಾಗಿ ಸೊ ಇಟ್ ಇಸ್ ಏನಾಗುತ್ತೆ ಸಿಮೆಟ್ರಿಕ್ ರಿಲೇಷನ್ ಆಗುತ್ತೆ. ನೆಕ್ಸ್ಟ್ ಬರೋಣ ಯಾವುದಕ್ಕೆ, ಸೊ ಟ್ರಾನ್ಸಿಟಿವ್ ರಿಲೇಷನ್ಗೆ ಬರೋಣ. ಟ್ರಾನ್ಸಿಟಿವ್ ರಿಲೇಷನ್ಗೆ ಅಂತ ತಗೊಳ್ಳೋಣ. ಲೆಟ್ ಸೊ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಏನು ತಗೊಳ್ತೀನಿ, ವೈ ಕಮ ಝೆಡ್ ಬಿಲಾಂಗ್ಸ್ ಟು ಆರ್ ಅಂತ ತಗೊಳ್ತೀನಿ. ಸೊ ದಿಸ್ ಇಂಪ್ಲೈಸ್ ದಟ್ ಏನಾಗುತ್ತೆ ಏನಂತಾಗುತ್ತೆ, ಸೊ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಅಂದರೆ ಏನಂತ ಅರ್ಥ, ಇಂಪ್ಲೈಸ್ ಸೊ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ, ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 1 ಆ್ಯಂಡ್ ಸೊ ಏನಾಗುತ್ತೆ ವೈ ಮೈನಸ್ ಝೆಡ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ. ಸೊ ಲ್ಯಾಂಬ್ಡಾ 1 ಅಂತ ತಗೊಳ್ಳೋಣ, ಇದನ್ನು ಲ್ಯಾಂಬ್ಡಾ 2 ತಗೊಳ್ಳೋಣ, ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 2. ಹೌದಲ್ವಾ. ಎಕ್ಸ್ ಮೈನಸ್ ವೈ ಮಾಡಿದ್ರೆ ನಮಗೆ ಒಂದು ಇಂಟೀಸರ್ ಬರುತ್ತೆ. ಅಗೇನ್ ವೈ ಮೈನಸ್ ಝೆಡ್ ಮಾಡಿದ್ರೆ ನಮಗೆ ಏನು ಬರ್ತದೆ, ಒಂದು ಇಂಟೀಸರೇ ಬರ್ತದೆ. ಹಾಗಾದರೆ ನಾನೇನು ಮಾಡ್ತೀನಿ, ಸೊ ಆ್ಯಡಿಂಗ್ ಈಕ್ವೇಷನ್ 1 ಆ್ಯಂಡ್ 2 ಮಾಡ್ತೀನಿ, ಆ್ಯಡ್ ಮಾಡ್ತಾ ಹೋಗ್ತೀನಿ. ಏನು ಬರ್ತಾ ಹೋಗ್ತದೆ, ಸೊ ಎಕ್ಸ್ ಮೈನಸ್ ವೈ ಪ್ಲಸ್ ವೈ ಮೈನಸ್ ಝೆಡ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ 1 ಪ್ಲಸ್ ಲ್ಯಾಂಬ್ಡಾ 2. ಹಾಗಾದರೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆದರೆ ನಮಗೇನು ಬರ್ತಾ ಹೋಗ್ತದೆ, ಎಕ್ಸ್ ಮೈನಸ್ ಝೆಡ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ 1 ಪ್ಲಸ್ ಲ್ಯಾಂಬ್ಡಾ 2 ಅಂದರೆ ನಮಗೇನು ಬರ್ತದೆ, ಸಂಸ್ಥೆ ಆಲ್ಫಾ ಅನ್ನೋದು ಏನಾಗಿರ್ತದೆ ಇಂಟೀಸರೇ ಆಗುತ್ತೆ. ಹಾಗಾದರೆ ಎಕ್ಸ್ ಮೈನಸ್ ಝೆಡ್ ಕೂಡ ಏನಾಗ್ತಾ ಹೋಯ್ತು, ಇಂಟೀಸರ್ ಆಯಿತು. ಸೊ ದಿಸ್ ಇಂಪ್ಲೈಸ್ ದ್ಯಾಟ್ ಎಕ್ಸ್ ಕಮ ಝೆಡ್ ಬಿಲಾಂಗ್ಸ್ ಟು ಆರ್ ಆಯಿತು. ದೇರ್ ಫೋರ್ ಆರ್ ಈಸ್ ಏನಂತ ಅರ್ಥ, ಟ್ರಾನ್ಸಿಟಿವ್ ರಿಲೇಷನ್ ಅಂತೇಳಿ ಅರ್ಥ ಅಲ್ವಾ. ಸೊ ನಾವೇನು ಮಾಡ್ತಾ ಹೋಗ್ತೀವಿ, ಇಲ್ಲಿ ಡಿಫ್ರೆನ್ಸ್ ಅನ್ನು ಫೈಂಡ್ ಮಾಡ್ತಾ ಹೋಗ್ತೀವಿ. ಸೊ ನಾವು ಫಸ್ಟ್ ಏನು ತಗೊಳ್ಬೇಕು, ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಹೌದೋ ಇಲ್ಲ ಅನ್ನೋಕ್ಕೆ ಎರಡು ಪೇರ್ ಇರಲೇಬೇಕು. ಏನು ತಗೊಂಡಿದ್ದೀನಿ, ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಅಂತ ತಗೊಂಡಿದ್ದೀನಿ, ವೈ ಕಮ ಝೆಡ್ ಬಿಲಾಂಗ್ಸ್ ಟು ಆರ್ ಅಂತ ತಗೊಂಡಿದ್ದೀನಿ. ಹಾಗಾದರೆ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಅಂದರೆ ಅಂತ ಅರ್ಥ, ಎಕ್ಸ್ ಮೈನಸ್ ವೈ ಈಸ್ ಇಂಟೀಸರ್ ಅಂತ ಅರ್ಥ. ಸೊ ಆ್ಯಂಡ್ ವೈ ಮೈನಸ್ ಝೆಡ್ ಈಸ್ ಆಲ್ಸೋ ಇಂಟೀಸರ್ ಅಂತ ಅರ್ಥ. ಹೌದಾ ಇಲ್ವಾ. ಹಾಗಾದರೆ ನಾನೇನು ಮಾಡ್ತೀನಿ, ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2 ಅನ್ನು ಆ್ಯಡ್ ಮಾಡ್ತಾನೆ. ಅವಾಗ ಏನಾಯಿತು, ಸೊ ಎಕ್ಸ್ ಮೈನಸ್ ಝೆಡ್ ಇಸ್ ಈಕ್ವಲ್ಸ್ ಟು ಸೇ ಸಮ್ ಆಲ್ಫಾ. ಯಾಕಂದರೆ ನಮಗೆ ಎರಡು ಇಂಟೀಸರ್ಸ್ನ ಆ್ಯಡ್ ಮಾಡಿದ್ರೆ ಇಂಟೀಸರೇ ಬರ್ತದೆ. ಸೊ ಆಲ್ಫಾ ಸಮ್ ಇಂಟೀಸರ್ ಅಂತ ಹೇಳೋಣ. ಹಾಗಾದರೆ ದೇರ್ ಫೋರ್ ಎಕ್ಸ್ ಕಮ ಝೆಡ್ ಬಿಲಾಂಗ್ಸ್ ಟು ಆರ್. ಸೊ ನಾವು ನೋಡಿ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಅಂತ ತೊಗೊಂಡ್ವಿ, ವೈ ಕಮ ಝೆಡ್ ಬಿಲಾಂಗ್ಸ್ ಟು ಆರ್ ಅಂತ ತೊಗೊಂಡಿದ್ವಿ. ಲಾಸ್ಟ್ ನಾವೇನು ಪ್ರೂವ್ ಮಾಡಿದ್ವಿ, ಎಕ್ಸ್ ಕಮ ಝೆಡ್ ಬಿಲಾಂಗ್ಸ್ ಟು ಆರ್ ಅಂತ ಪ್ರೂವ್ ಮಾಡಿದ್ವಿ. ಹೆನ್ಸ್ ಆರ್ ಇಸ್ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಅರ್ಥ. ದೇರ್ ಫೋರ್ ಆರ್ ಈಸ್ ಏನಾಯಿತು, ಸೊ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಆಯಿತು. ಅದಲ್ವಾ. ಸೊ ನೆಕ್ಸ್ಟ್ ಒನ್, ಸೊ ಏನು ಕೊಟ್ಟಿದ್ದಾರೆ, ಒಂದು ನಾನ್ ಎಂಪ್ಟಿ ಸೆಟ್ ಕೊಟ್ಟಿದ್ದಾರೆ. ಗಿವನ್ ಸೊ ಎ ಇಸ್ ಈಕ್ವಲ್ಸ್ ನಮಗೇನು ಕೊಟ್ಟಿದ್ದಾರೆ, 1 2 3 4 5 6 ಅಂತ ಕೊಟ್ಟಿದ್ದಾರೆ. ಹೌದಲ್ವಾ. ನಮಗೆ ಆರ್ನ ರಿಲೇಷನ್ ಕೊಟ್ಟಿದ್ದಾರೆ. ಆರ್ನ ರಿಲೇಷನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಕಮ ವೈ, ಇಟ್ ಈಸ್ ಎ ಕಲೆಕ್ಷನ್ ಆಫ್ ಎಕ್ಸ್ ಕಮ ವೈ. ಸೊ ಏನಂತಿದ್ದಾರೆ, ವೈ ಈಸ್ ಗಿವನ್
ಡಿವಿಸಿಬಲ್ ಬೈ ಎಕ್ಸ್ ಅಂತ ಹೇಳ್ತಿದ್ದಾರೆ. ಸೊ ವೈ ಅನ್ನೋ ಎಲಿಮೆಂಟ್ ಏನಾಗ್ತಾ ಇದೆ, ಎಕ್ಸ್ ಇಂದ ಡಿವೈಡ್ ಆಗ್ತಾ ಇದೆ ಅಂತ ಅರ್ಥ, ಹೌದಲ್ವಾ? ಹಾಗಾದ್ರೆ ಏನೇನು ಮಾಡ್ಬೋದು, ವೈ ಬೈ ಎಕ್ಸ್ ಅಂತಲ್ವಾ. ಸೊ ವೈ ಈಸ್ ಡಿವಿಸಿಬಲ್ ಬೈ ಅಂತ ಬರಿತೀವಿ, ಎಕ್ಸ್ ಅಂತ ಬರಿತೀವಿ. ಹಾಗಾದ್ರೆ ನೋಡ್ತಾ ಹೋಗೋಣ. ಫಸ್ಟಿಗೆ ಯಾವುದು, ಸಿಮಿಟ್ರಿಕ್ ರಿಲೇಷನ್ ತಗೊಂಡು ಫಸ್ಟ್ ಒನ್ ಯಾವುದು, ಸೊ ರಿಫ್ಲೆಕ್ಸಿವ್ ರಿಲೇಷನ್. ಸೊ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಾಗಿರಬೇಕು, ಎಕ್ಸ್ ಕಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆಗಿರಬೇಕು, ಅದಲ್ವಾ. ಹಿಯರ್ ಎಕ್ಸ್ ಕಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್. ಸೊ ಏನೋ ಎಕ್ಸ್ ಬಿಲಾಂಗ್ಸ್ ಟು ದ ನಾನ್ ಎಂಪ್ಟಿ ಸೆಟ್ ಎ. ಸೊ ಬಿಕಾಸ್ ಏನಂತ ಬರೀಬಹುದು, ಸೊ ಎವ್ರಿ ನಂಬರ್ ಡಿವಿಸಿಬಲ್ ಬೈ ಏನಾಗಿರ್ತದೆ, ಡಿವಿಸಿಬಲ್ ಬೈ ಏನಾಗ್ತಾ ಹೋಗ್ತವೆ, ಇಟ್ ಸೆಲ್ಫ್ ಆಗ್ತಾ ಹೋಗ್ತವೆ, ಹೌದಲ್ವಾ. ಎಲ್ಲ ನಂಬರ್ 1 is divisible by 1, 2 is divisible by 2, 3 is divisible by 3, 4 is divisible by 4, 5 is divisible by 5, 6 is divisible by 6 ಆಗುತ್ತೆ. ಹಾಗಾದ್ರೆ ಸೊ 1, 1, 2, 2, 3, 3, 4, 4, 5, 5, 6, 6 ಬಿಲಾಂಗ್ಸ್ ಟು ಆರ್ ಆಗಿಬಿಡ್ತದೆ. ಸೊ ನಮಗೆ ಎಲ್ಲರಿಗೂ ಗೊತ್ತಿದೆ ಇಟ್ ಸೆಲ್ಫ್ ನಂಬರ್ ಯಾವಾಗಲೂ ಏನಾಗ್ತಾ ಹೋಗ್ತದೆ, ಡಿವೈಡ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಇಟ್ ಇಸ್ ಆಲ್ವೇಸ್ ಏನಂತ ಅರ್ಥ, ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಅರ್ಥ. ಸೊ ನೆಕ್ಸ್ಟ್ ಇಲ್ಲಿ ಹೋಗೋಣ. ಸೊ ಸಿಮೆಟ್ರಿಕ್ ರಿಲೇಷನ್. ಸೊ ಸಿಮೆಟ್ರಿಕ್ ರಿಲೇಷನ್ ಅಂದರೆ ಏನಾಗಿರಬೇಕು, ಸೊ ನಾವು ನೋಡ್ತಗೋಣ. ನಾವು ಐ ವಿಲ್ ಟೇಕ್ ನಾವು. ಸೊ 2, 4 ಬಿಲಾಂಗ್ಸ್ ಟು ಆರ್ ಆಸ್ 4 ಏನಾಗುತ್ತೆ, 4 ಅಂದರೆ ಏನಂತ 4 is divisible by 2 ನ ಆಸ್. ಸೊ ಏನಾಗುತ್ತೆ, ಆಸ್ 4 is divisible by 2 ಅದಲ್ವಾ. ಬಟ್ ಏನಾಗಲ್ಲ, 4, 2 ಡಸಂಟ್ ಬಿಲಾಂಗ್ಸ್ ಟು ಆರ್, ಯಾಕಂದ್ರೆ 2 ಡಸಂಟ್ ಡಿವಿಸಿಬಲ್ ಬೈ 4 ಅಲ್ವಾ. ಹಾಗಾದ್ರೆ ಸೊ ದೇರ್ ಫೋರ್ ಏನಂತ ಅರ್ಥ, ಆರ್ ಈಸ್ ನಾಟ್ ಏನಂತ ಅರ್ಥ, ಸಿಮೆಟ್ರಿಕ್ ರಿಲೇಷನ್. ಇಲ್ಲಿ ಕನ್ಕ್ಲೂಷನ್ ಬರಲಿಲ್ವಾ, ದೇರ್ ಫೋರ್ ಆರ್ ಈಸ್ ಏನಾಗಿರ್ತದೆ, ರಿಫ್ಲೆಕ್ಸಿವ್ ರಿಲೇಷನ್ ಆಗಿರ್ತದೆ. ಸೊ ಹಿಯರ್ ಆರ್ ಇಸ್ ನಾಟ್ ಸಿಮೆಟ್ರಿಕ್ ರಿಲೇಷನ್. ನೆಕ್ಸ್ಟ್ ಹೋಗೋಣ. ಸೊ ಟ್ರಾನ್ಸಿಟಿವ್ ರಿಲೇಷನ್. ಓಕೆನಾ. ಸೊ ಟ್ರಾನ್ಸಿಟಿವ್ ರಿಲೇಷನ್ ಜನರಲಿ ಪ್ರೂವ್ ಮಾಡೋಣ. ಲೆಟ್ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಅಂಡ್ y, x belongs to r ಅಂತ ತಗೊಳ್ತೇನೆ. x, y belongs to r and y, ನಾವು ಮೂರನೇ ಎಲಿಮೆಂಟ್ ತಗೊಳ್ಳೋಣಲ್ವಾ, y, z belongs to r. ಇಂಪ್ಲೈಸ್ ಏನು ಇಂಪ್ಲೈಸ್ ಬರುತ್ತೆ, ಇಟ್ ಮೀನ್ಸ್ ಸೊ y ಈಸ್ ಏನಾಗಿರುತ್ತೆ, ಡಿವಿಸಿಬಲ್ ಬೈ ಏನಾಗಿರುತ್ತೆ x ಆ್ಯಂಡ್ ಹಿಯರ್ z ಈಸ್ ಸೊ ಏನಾಗುತ್ತೆ, ಡಿವಿಸಿಬಲ್ ಬೈ ಏನಾಗುತ್ತೆ, ಎಕ್ಸ್ ಆಗಿರ್ತದೆ. ಹಾಗಾದರೆ ಸೊ ಫ್ರಮ್ ದೀಸ್ ಟು ಸ್ಟೇಟ್ಮೆಂಟ್ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ಏನಿದೆ, ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಆಗಿರ್ತದೆ, ಝೆಡ್ ಈಸ್ ಡಿವಿಸಿಬಲ್ ಬೈ ಏನಾಗಿದೆ, ಎಕ್ಸ್ ಆಗಿದೆ. ಹಾಗಾದರೆ ವೈ ಈಸ್ ಝೆಡ್ ಈಸ್ ಡಿವಿಸಿಬಲ್ ಬೈ ನಾವೇನು ಬರಿಬೇಕು, ಇಲ್ಲಿ ವೈ ಬರಿಬೇಕು, ಹೌದಲ್ವಾ. ಎಕ್ಸ್ ವೈ ಝೆಡ್ ನಾವೇನಂತ ಪ್ರೂವ್ ಮಾಡಬೇಕು, ಝೆಡ್ ಎಕ್ಸ್ ಝೆಡ್ ಅಂತ ಪ್ರೂವ್ ಮಾಡಬೇಕು. ಹಾಗಾದರೆ ಸೊ ಫ್ರಮ್ ದೀಸ್ ಟೂ ಸ್ಟೇಟ್ಮೆಂಟ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಝೆಡ್ ಈಸ್ ಆಲ್ಸೋ ಸೊ ಯಾಕಂದರೆ ಡಿವಿಸಿಬಲ್ ಬೈ ಏನಾಗ್ತಾ ಇದೆ, ಎಕ್ಸ್ ಆಗಿದೆ, ಹೌದಲ್ವಾ. ಇಲ್ಲಿ ನೋಡಿ ಏನಾಗಿದೆ, ಸೊ ವೈ ಈಸ್ ಡಿವಿಸಿಬಲ್ ಬೈ ಏನಾಗ್ತಾ ಇದೆ, ಎಕ್ಸ್ ಆಗಿದೆ. ಅಗೇನ್ ಝೆಡ್ ಈಸ್ ಡಿವಿಸಿಬಲ್ ಬೈ ಏನಾಗ್ತಾ ಇದೆ, ವೈ ಆಗ್ತಾ ಇದೆ, ಹೌದಲ್ವಾ. ಹಾಗಾದ್ರೆ ಏನಂತ ಕನ್ಕ್ಲೂಡ್ ಮಾಡ್ಬೋದು, ಝೆಡ್ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಅಂತ ಬರಿಬೋದು. ದಿಸ್ ಇಂಪ್ಲೈಸ್ z, x belongs to r, therefore r is ಏನಾಯಿತು, ಟ್ರಾನ್ಸಿಟಿವ್ ಆಯಿತು. ಫಾರ್ ಎಕ್ಸಾಂಪಲ್ ನಾವು ಇನ್ ಕೇಸ್ ಒಂದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಳ್ಳೋಣ, ನಿಮಗೆ ಗೊತ್ತಾಗುತ್ತೆ. ಈಗ ಸೊ 1, 2 ನಾವು ಇನ್ ಕೇಸ್ ಏನಾದರೂ ಸೊ 1, 2 ಬಿಲಾಂಗ್ಸ್ ಟು ಆರ್ ತಗೊಳ್ಳೋಣ. ನೆಕ್ಸ್ಟ್ 2, 4 ಬಿಲಾಂಗ್ಸ್ ಟು ಆರ್ ತಗೊಳ್ಳೋಣ, ಯಾಕಂದರೆ 2 ಈಸ್ ಡಿವಿಸಿಬಲ್ ಬೈ 1, 4 ಇಸ್ ಡಿವಿಸಿಬಲ್ ಬೈ 2. ನೆಕ್ಸ್ಟ್ ಏನಾಗುತ್ತೆ, 1, 4 ಬರ್ತದಲ್ವಾ, 1, 4 ಬಿಲಾಂಗ್ಸ್ ಟು ಆರ್ ಆಗುತ್ತೆ, ಯಾಕಂದರೆ 4 ಇಸ್ ಡಿವಿಸಿಬಲ್ ಬೈ 1 ಆಗುತ್ತೆ. ಹೆನ್ಸ್ ಇಟ್ ಇಸ್ ಟ್ರಾನ್ಸಿಟಿವ್ ರಿಲೇಷನ್. ದೇರ್ ಫೋರ್ ನಾವೇನಂತ ಕನ್ಕ್ಲೂಡ್ ಮಾಡಬಹುದು, ದೇರ್ ಫೋರ್ ಸೊ ಆರ್ ಈಸ್ ಏನಾಗಿದೆ, ಆರ್ ಈಸ್ ಅ ರಿಫ್ಲೆಕ್ಸಿವ್ ರಿಲೇಷನ್ ಆ್ಯಂಡ್ ಟ್ರಾನ್ಸಿಟಿವ್ ರಿಲೇಷನ್, ಬಟ್ ನಾಟ್ ಯಾವುದಕ್ಕೆಲ್ಲ ಸಿಮೆಟ್ರಿಕ್ ರಿಲೇಷನ್.
ಅಲ್ವಾ ರೈಟ್ ವಿಲ್ ಮೂವ್ ದಿ ನೆಕ್ಸ್ಟ್ ಪ್ರಾಬ್ಲಮ್. ಸೊ ದಿಸ್ ಇಸ್ ದ ಸೆಕೆಂಡ್ ಒನ್. ಏನು ಕೊಟ್ಟಿದ್ದಾರೆ? ಶೋ ದಟ್ ದ ರಿಲೇಷನ್ ಆರ್ ಇನ್ ಆರ್ ಡಿಫೈನ್ಡ್ ಆಸ್ ಆರ್ ಇಸ್ ಈಕ್ವಲ್ಸ್ ಟು ಎ ಕಮ ಬಿ. ಆರ್ ಸಿ ಕ್ವಶನ್ ಕೊಟ್ಟಿದ್ದಾರೆ, ಎ ಕಮ ಬಿ ಕೊಟ್ಟಿದ್ದಾರೆ, ಈಸ್ ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮಿಟ್ರಿಕ್ ಅಂತ ಹೇಳ್ತಿದ್ದಾರೆ. ನೋಡಿ ಅವರೇ ಕ್ವಶನ್ ಹೇಳ್ತಾರೆ ಏನಂತ, ಶೋ ದಟ್ ಅಂದ್ರೆ ನಾವು ಶೋ ಮಾಡಲೇಬೇಕು. ಏನಂತ ಶೋ ಮಾಡಲೇಬೇಕು? ಸೊ ಇಟ್ ಈಸ್ ರಿಫ್ಲೆಕ್ಸಿವ್ ಅಂತ ಶೋ ಮಾಡಬೇಕು. ಏನಂತ ಶೋ ಮಾಡಬೇಕು? ರಿಫ್ಲೆಕ್ಸಿವ್ ಅಂತ ಶೋ ಮಾಡಬೇಕು, ಟ್ರಾನ್ಸಿಟಿವ್ ಅಂತ ಶೋ ಮಾಡಬೇಕು, ಬಟ್ ನಾಟ್ ಸಿಮಿಟ್ರಿಕ್ ಅಂತ ಶೋ ಮಾಡಬೇಕು. ಅವ್ರು ಏನು ಹೇಳಿರ್ತಾರೆ ಅದನ್ನು ಶೋ ಮಾಡಲೇಬೇಕು. ನೀವು ಇನ್ ಕೇಸ್ ಏನಾದರೂ ರಿಫ್ಲೆಕ್ಸಿವ್ ಅಲ್ಲ ಅಂತ ಶೋ ಮಾಡಿದ್ರೆ ನಿಮ್ಮಂಥ ಬುದ್ಧಿವಂತರು ಯಾರೂ ಇಲ್ಲ ಅಂತ ಅರ್ಥ. ಅವ್ರು ಏನು ಹೇಳಿದರೆ ರಿಫ್ಲೆಕ್ಸಿವ್ ಅಂತ ಶೋ ಮಾಡಬೇಕಾ? ವಿ ಹ್ಯಾವ್ ಟು ಶೋ ರಿಫ್ಲೆಕ್ಸಿವ್ ಅಲ್ಲ ಅಂತ ಶೋ ಮಾಡಬೇಕಂತ ಹೇಳಿದ್ರ ಅಲ್ಲ ಅಂತಲೇ ಶೋ ಮಾಡಿ. ನೀವು ಕೇಳ್ಕೊಬೇಕಿಲ್ಲಿ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ, ಶೋ ದಟ್ ಅಂತ ಹೇಳ್ಬಿಟ್ಟಿದ್ದಾರೆ. ಶೋ ದಟ್ ಅಂದರೆ ವಿ ಮಸ್ಟ್ ಶೋ ಅಷ್ಟೇ, ಗೊತ್ತಿದೆ ಅಲ್ವಾ? ಏನಾದರೂ ಶೋ ಮಾಡ್ಲಿಕ್ಕೆ ಹೇಳಿದರೆ ದ ರಿಲೇಷನ್ ಆರ್ ಈಸ್ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮಿಟ್ರಿಕ್ ಅಂತ ಹೇಳ್ತಿದ್ದಾರೆ ಅಲ್ವಾ? ದ ಗಿವನ್ ರಿಲೇಷನ್ ಆರ್ ಇಸ್ ಈ ಕ್ವಶನ್ ಕೊಟ್ಟಿದ್ದಾರೆ ಎ ಕಮ ಬಿ such that a is less than or equals to b ಅಂತ ಕೊಟ್ಟಿದ್ದಾರೆ ಅಲ್ವಾ? a is less than or equals to b ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಫಸ್ಟ್ ಒನ್ ನೋಡ್ತಾ ಹೋಗೋಣ. ಸೊ ಇದು ಸಿಮೆಟ್ರಿಕ್ ರಿಫ್ಲೆಕ್ಸಿವ್ ಆಗುತ್ತೋ ಇಲ್ವೋ? ಫಸ್ಟ್ ಒನ್ ಏನು ಮಾಡೋಣ, ರಿಫ್ಲೆಕ್ಸಿವ್ ರಿಲೇಷನ್ ನೋಡ್ತಾ ಹೋಗೋಣ. ಸೊ ನೋಡಿ ಅಂದ್ರೆ ನಾವೇನು ಮಾಡಬೇಕು? ಸೊ ಇಟ್ ಈಸ್ ಡಿಫೈನ್ ಆನ್ ಯಾವುದ್ರ ಮೇಲೆ ಡಿಫೈನ್ ಮಾಡಿದರೆ? ರಿಯಲ್ ನಂಬರ್ ಮೇಲೆ ಡಿಫೈನ್ ಮಾಡಿದರೆ, ಆರ್ ಮೇಲೆ ಡಿಫೈನ್ ಮಾಡಿದರೆ. ಅಂದರೆ ರಿಲೇಷನ್ ಆರ್ ಇಸ್ ಎ ಸಬ್ಸೆಟ್ ಆಫ್ ಏನಾಗಿರುತ್ತೆ ಆರ್ ಕ್ರಾಸ್ ಆರ್ಗೆ. ನೋಡಿ ನಾವು ಎಲ್ಲ ಎಲಿಮೆಂಟ್ಸ್ ನಾವು ಚೆಕ್ ಮಾಡ್ತಾ ಹೋಗಬೇಕು. ರಿಲೇಷನ್ ಆರ್ ಅಂದ್ರೆ ಏನಪ್ಪ? ರಿಯಲ್ ನಂಬರ್ ಅಂದ್ರೆ ಯಾವಾಗ? ಎಲ್ಲ ನಂಬರ್ಸು ನಮಗೆ ಗೊತ್ತಿದೆ, 0 ಇಲ್ಲಿಂದ ಇಲ್ಲಿ ಹೋಗುತ್ತೆ, ಪ್ಲಸ್ ಇನ್ಫಿನಿಟಿ ಇಲ್ಲಿಂದ ಇಲ್ಲಿ ಹೋಗುತ್ತೆ, ಮೈನಸ್ ಇನ್ಫಿನಿಟಿ. ಇವೆಲ್ಲ ನಂಬರ್ಸು ಎಲ್ಲಿರ್ತವೆ? ರಿಯಲ್ ನಂಬರ್ಸ್ ಅಲ್ಲಿ ಇರ್ತವೆ ಅಂತ ಗೊತ್ತಿದೆ, ಹೌದಲ್ವಾ? ಈಗ ನಾವು ಎಲ್ಲಾ ನಂಬರ್ಸ್ ಚೆಕ್ ಮಾಡ್ತಾ ಹೋಗ್ಬೇಕು. ನೋಡಿ ನಾವಿನ್ ಕೇಸ್ ಸೊ ಈಗ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನಾಗಿರ್ಬೇಕು? ಎ ಕಮ ಎ ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು. ಹೌದಲ್ವಾ? ಶೋ ದಟ್. ಸೊ ಹಾಗಾದ್ರೆ ನಾವೇನ್ ಮಾಡಬಹುದು ಅಂದ್ರೆ ಇದನ್ನೇನಂತ ತಗೊಳ್ಳೋಣ? ಸೊ ಈಗ ಕ್ಲಿಯರ್ಲಿ so a comma a belongs to r for all a belongs to the non-empty set r because ನೋಡಿ a is less than or equals to b ಕೊಟ್ಟಿದ್ದಾರೆ. a is less than or equals to b means either a is equals to b or ನಮಗೇನು ಸ್ಯಾಟಿಸ್ಫೈ ಆಗಬೇಕು? a less than b ಅಂತ ಆಗಿರ್ಬೇಕಂದ್ರೆ ಸೊ ಎವ್ರಿ ನಂಬರ್ ಇಟ್ ಸೆಲ್ಫ್ ಈಕ್ವಲ್ ಅಲ್ವಾ? 1 is equals to 1, 2 is equals to 2, 3 is equals to 3, 4 is equals to 4 and so on ಅಲ್ವಾ? ಹಾಗಾದರೆ ಏನಾಗಿರುತ್ತೆ? ಸೊ ಎ ಈಸ್ ಈಕ್ವಲ್ಸ್ ಏನಾಗಿರ್ತದೆ? ಎ ಆಗಿರ್ತದೆ. ದೇರ್ ಫೋರ್ ಆರ್ ಈಸ್ ಏನಂತ ಕನ್ವರ್ಟ್ ಮಾಡ್ಬೋದು? ಸೊ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳಬಹುದು, ಹೌದಲ್ವಾ? ನೆಕ್ಸ್ಟ್ ನೋಡ್ಕೊಳ್ಳೋಣ. ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಶೋ ಮಾಡಿದ್ವಿ. ನೆಕ್ಸ್ಟ್ ಅಂತ ಶೋ ಮಾಡಬೇಕು ಸಿಮೆಟ್ರಿಕ್ ಅಲ್ಲ ಅಂತ ಶೋ ಮಾಡಬೇಕು. ಸಿಮೆಟ್ರಿಕ್ ರಿಲೇಷನ್ ತಗೊಳ್ಳೋಣ. ಸೊ ನಾವು ಏನು ತಗೊಳ್ಳೋಣ? ನಾವು ಲೆಟ್ ಸೊ 1, 4 ಬಿಲಾಂಗ್ಸ್ ಟು ಆರ್ ಆಸ್ 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 4 ಹೋಲ್ ಸ್ಕ್ವೇರ್, ಹೌದಲ್ವಾ? ಸೊ ಹಾಗಾದ್ರೆ ಏನಾಗುತ್ತೆ? 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 4 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 16, 16 is always greater than or equals to 1, but ಇಲ್ಲಿ ಯಾವುದೇ ಕಾರಣಕ್ಕೂ 4, 1 doesn't belongs to R as so 4 is not less than or equals to 1 square. 1 cannot be, that is 4 is not less than or equals to 1. 1 cannot be greater than 4. Therefore ಏನಂತ ಅರ್ಥ? So R is not symmetric relation, ಹೌದಲ್ವಾ? ಸೊ ನೆಕ್ಸ್ಟ್ ಟ್ರಾನ್ಸಿಟಿವ್ ರಿಲೇಷನ್. ಟ್ರಾನ್ಸಿಟಿವ್ ರಿಲೇಷನ್ ಅಂದರೆ ಏನಾಗಿರ್ತದೆ? ಟ್ರಾನ್ಸಿಟಿವ್ ರಿಲೇಷನ್ ಅಂದರೆ ಏನಾಗಿರಬೇಕು? ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್, ದೆನ್ ಎ ಕಮ ಸಿ ಬಿಲಾಂಗ್ಸ್ ಟು ಆರ್ ಆಗಿರಬೇಕು, ಹೌದಲ್ವಾ? ಹಾಗಾದ್ರೆ ಇದನ್ನೇಂತ ಪ್ರೂವ್ ಮಾಡ್ಬೇಕು ನಾವೀಗ? ಟ್ರಾನ್ಸಿಟಿವ್ ಹೌದು ಅಂತ ಪ್ರೂವ್ ಮಾಡಬೇಕು. ಏನು ತಗೊಳ್ಳೋಣ ನಾವು? ಸೊ ಲೆಟ್ ಏನು ತಗೊಳ್ಳೋಣ? ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಸೊ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್ ಅಂತ ತಗೊಳ್ಳೋಣ. ಫಾರ್ ಆಲ್ ಎ ಕಮ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್ಗೆ.
ಸೊ ದಿಸ್ ಇಂಪ್ಲೈಸ್ ದಟ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಏನಂತ ಅರ್ಥ, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಅಂತ ಅರ್ಥ. ಆ್ಯಂಡ್ ನೆಕ್ಸ್ಟ್ ಬಿ ಈಸ್ ಲೆಸ್ ದೆನ್ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್ ಅಂದರೆ ಏನಂತ ಅರ್ಥ, ಬಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಸಿ ಅಂತ ಅರ್ಥ. ಹಾಗಾದರೆ ಫ್ರಮ್ ದಿಸ್ ವಿ ಕ್ಯಾನ್ ರೆಡ್ ಇಟ್ ಆಸ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ, ಬಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಸಿ. ಹಾಗಾದರೆ ದಿಸ್ ಇಂಪ್ಲೈಸ್ ಏನಂತ ಬರೀಬಹುದು, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಸಿ. ಸೊ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಸಿ ಆಯಿತು ಅಂತಂದ್ರಿಗಿನ ಸೊ ಏನಂತ ಅರ್ಥ, ಸೊ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಸಿ ಅಂದರೆ ಏನಂತ ಬರ್ಕೊಳ್ಬಹುದು ನಾವು, ಹೌದಲ್ವಾ. ಸೊ ದೇರ್ ಫೋರ್ ಏನಂತ ಅರ್ಥ ಆಯಿತು, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಸಿ ಆದರೆ ಇಟ್ ಇಂಪ್ಲೈಸ್ ದಟ್ ಎ ಕಮ ಸೊ ಸಿ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಆರ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್ ಅಂತೇಳಿ ಅರ್ಥ, ಹೌದಲ್ವಾ. ಸೊ ಹಾಗಾದರೆ ಆರ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಅಂತೆ ನಾವು ಶೋ ಮಾಡಿದ್ವಲ್ವಾ. ಏನಂತ ಶೋ ಮಾಡಿದ್ವಿ, ರಿಫ್ಲೆಕ್ಸಿವ್ ರಿಲೇಷನ್ ಅಂತೇಳಿ ಶೋ ಮಾಡಿದ್ವಿ, ಟ್ರಾನ್ಸಿಟಿವ್ ರಿಲೇಷನ್ ಅಂತ ಶೋ ಮಾಡಿದ್ವಿ. ಅಗೇನ್ ವಿ ಶೋನ್ ದ್ಯಾಟ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್ ರಿಲೇಷನ್ ಅಂತೇಳಿ ಶೋ ಮಾಡಿದ್ವಿ. ಇಷ್ಟೇ ಅವ್ರು ಏನು ಹೇಳ್ತಾರಪ್ಪ ಅಂದ್ರಿನ ಅದನ್ನು ನಾವು ಶೋ ಮಾಡ್ತಾ ಹೋಗಬೇಕು ಅಷ್ಟೇ. ಅದನ್ನು ಶೋ ಮಾಡಬೇಕು ಅಂತಂದ್ರಿನ ಸೊ ನಮಗೆ ಗೊತ್ತಿರಬೇಕು ಏನೇನಾಗುತ್ತೆ ಏನಿಲ್ಲ ಅಂತ ಹೇಳಿ, ರೈಟ್. ಸೊ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಆರ್. ಅಗೇನ್ ಆ ರಿಲೇಷನ್ ಎಲ್ಲಿ ಡಿಫೈನ್ ಮಾಡಿದ್ರೆ, ರಿಯಲ್ ನಂಬರ್ ಮೇಲೆ ಡಿಫೈನ್ ಮಾಡಿದರೆ, ಡಿಫೈನ್ ಆಸ್ ಆರ್ ಇಸ್ ಈಕ್ವಲ್ಸ್ ಟು ಎ ಕಮ ಬಿ ಸಚ್ ದಟ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ, ಬಿ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ನೋಡೋಣ ಇದನ್ನ ಏನಂತ ಶೋ ಮಾಡಿದ್ದಾರೆ, ಇಟ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್. ಇದು ಯಾವುದೇ ಕಾರಣಕ್ಕೂ ಸಿಮಿಟ್ರಿಕ್ಕೂ ಆಗಲ್ಲ, ರಿಫ್ಲೆಕ್ಸಿವ್ ಆಗಲ್ಲ, ಟ್ರಾನ್ಸಿಟಿವ್ನೂ ಆಗಲ್ಲ ಅಂತ ಶೋ ಮಾಡಿ ಅಂತ ಹೇಳ್ತಾರೆ. ಬಟ್ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಿತ್ತು, ಸೊ ವಿ ಹ್ಯಾವ್ ಟು ಶೋ ಏನು ಶೋ ಮಾಡಬೇಕಾಗಿತ್ತು, ಸೊ ಇಟ್ ಈಸ್ ದ ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಅಂತ ಶೋ ಮಾಡಬೇಕಾಗಿತ್ತು, ಬಟ್ ನಾಟ್ ಸಿಮಿಟ್ರಿಕ್ ಅಂತ ಶೋ ಮಾಡಬೇಕಾಗಿತ್ತು. ಅದನ್ನೇ ಶೋ ಮಾಡಿದ್ವಲ್ವಾ. ಈಗೇನು ಕೊಟ್ಟಿದ್ದಾರೆ ಈ ಕ್ವಶನ್ ಅಲ್ಲಿ, ಎ ಕಮ ಬಿ ಸಚ್ ದಟ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್ ಅಂತೇಳಿ ಶೋ ಮಾಡ್ಲಿಕ್ಕೆ ಹೇಳಿದ್ದಾರೆ, ಹೌದಲ್ವಾ. ಬರ್ಕೊಳ್ಳೋಣ. ಸೊ ಗಿವನ್ ನಮಗೇನು ಕೊಟ್ಟಿದ್ದಾರೆ, ಆರ್ ಇಸ್ ಈಕ್ವಲ್ಸ್ ಟು ಎ ಕಮ ಬಿ ಸಚ್ ದಟ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಫಸ್ಟಿಗೆ ನಾವೇನು ಮಾಡೋಣ, ರಿಫ್ಲೆಕ್ಸಿವ್ ರಿಲೇಷನ್ ಹೌದು ಇಲ್ಲವೋ ಅಂತ ಚೆಕ್ ಮಾಡೋಣ. ಸೊ ಆರ್ ಆರ್ ಇಟ್ ಮೀನ್ಸ್ ರಿಫ್ಲೆಕ್ಸಿವ್ ರಿಲೇಷನ್. ನೋಡಿ ನಾವು ಇನ್ ಕೇಸ್ ಏನಾದರೂ ಸೊ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಅಂದರೆ ಎ ಈಸ್ ಲೆಸ್ ದೆನ್ ಆರ್ ಇಟ್ ಮೀನ್ಸ್ ಎ ಈಸ್ ಲೆಸ್ ದೆನ್ ಬಿ ಸ್ಕ್ವೇರ್ ಆರ್ ಎ ಈಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್. ಈಗ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಆಯ್ತು ಅಂದ್ರೆ ಎ ಈಸ್ ಆಲ್ವೇಸ್ ಗ್ರೇಟರ್ ದನ್ ಎ ಈಸ್ ಆಲ್ವೇಸ್ ಲೆಸ್ ದೆನ್ ಎ ಸ್ಕ್ವೇರ್ ಒಂದು ಕಂಡೀಷನ್ ಪ್ರೂವ್ ಆಗ್ತಾ ಹೋಗ್ತದ. ಬಟ್ ನಾವು ಇದನ್ನು ನೋಡಿದ ಕೂಡಲೇ ಕನ್ಕ್ಲೂಡ್ ಮಾಡ್ಬೋದು ಇಟ್ ಸ್ಯಾಟಿಸ್ಫೈಸ್ ರಿಫ್ಲೆಕ್ಸಿವ್ ರಿಲೇಷನ್ ಫಾರ್ ಆಲ್ ದೇ ಅಂತ ಹೇಳಿ. ಬಟ್ ಇಲ್ಲಿ ಏನಂತ ಶೋ ಮಾಡಿ ಅಂತ ಹೇಳಿದ್ರೆ ಇಟ್ ಇಸ್ ನೈದರ್ ರಿಫ್ಲೆಕ್ಸಿವ್ ಅಂತ ಶೋ ಮಾಡಿ ಅಂತ ಹೇಳಿದ್ರೆ ಅಂದರೆ ಇದು ಯಾವುದೇ ಕಾರಣಕ್ಕೂ ರಿಫ್ಲೆಕ್ಸಿವ್ ಅಲ್ಲ ಅಂತ ಶೋ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಇನ್ ಕೇಸ್ ನೋಡಿ ನಾವು ಯಾವುದೇ ನ್ಯಾಚುರಲ್ ನಂಬರ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಯಾವುದೇ ಇಂಟೀಜರ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನಾಗ್ತಾ ಹೋಗ್ತದೆ, ಸೊ ಇದು ಹೋಲ್ಡ್ಸ್ ಆಗ್ತಾ ಹೋಗ್ತದೆ. ಇನ್ ಕೇಸ್ ಏನಾದರೂ ನಾವು ರ್ಯಾಷನಲ್ ನಂಬರ್ನ ಚೂಸ್ ಮಾಡ್ತಾರೆ, ಫ್ರಾಕ್ಷನಲ್ ನಂಬರ್ನ ಚೂಸ್ ಮಾಡಿದ್ರೆ ಎ ಪ್ಲೇಸಲ್ಲಿ ಏನಾಗಲ್ಲ, ಅವಾಗ ರಿಫ್ಲೆಕ್ಸಿವ್ ಆಗಲ್ಲ. ಯಾಕೆ ಆಗಲ್ಲ ಅಂತಂದ್ರೆ ನಾನು ಹೇಳ್ತೀನಿ ನೋಡಿ. ಇಟ್ ಕ್ಯಾನ್ ಬಿ ಅಬ್ಸರ್ವ್ ದ್ಯಾಟ್ so I will choose 1/2 comma 1/2 doesn't belongs to R as so 1/2 cannot be less than R equals to 1/2 whole square alva. That is 1/2 is cannot be less than R equals to 1/4 alva. So hangagi therefore R is not reflexive relation. Okay na. So next one we'll move on to symmetric relation. ಸಿಮಿಟ್ರಿಕ್ ರಿಲೇಷನ್ ಕೂಡ ಆಗಿಲ್ಲ ಅಂತೇಳಿ ನಾವು ಹೇಳಬೇಕು. ಸಿಂಪಲ್ ಅಲ್ವಾ. ಲೆಟ್ ನಾವೇನು ತಗೊಳ್ಳೋಣ, ಲಾಸ್ಟ್ ಎಕ್ಸಾಂಪಲ್ಲೆಲ್ಲ ತೊಗೊಂಡಿದ್ವಿ. ಏನಂತ ತೊಗೊಂಡಿದ್ವಿ, 1,4 ಬಿಲಾಂಗ್ಸ್ ಟು ಆರ್ ಹೌದಲ್ವಾ. ಆ್ಯಸ್ 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 4 ಏನಿದೆ ಸ್ಕ್ವಯರ್ ಇದೆ ಹೌದಲ್ವಾ. ಸೊ ನಾವಿಲ್ಲಿ ಸ್ಕ್ವಯರ್ ಮಾಡಿಬಿಟ್ಟಿದ್ವಲ್ವಾ, ಸಾರಿ ಇಲ್ಲೇನಿದೆ ಓನ್ಲಿ ಲೆಸ್ ದ್ಯಾನ್ 4 ಅಲ್ವಾ. ಸೊ 4 is greater than 1 ಆಗುತ್ತೆ. ಸೊ ಅಗೇನ್ 1 is not can be greater than 4. ಕರೆಕ್ಟ್ ಇದೆ ರೈಟ್.
ಸೊ ಇಲ್ಲಿ 1 is less than or equals to 4 whole square. ಇಲ್ಲಿ a less than or equals to b square ಕೊಟ್ಟಿದ್ರಲ್ವಾ. ಸೊ 1 cannot be less than or equals to 4 or 1 can be less than or equals to 4 square. It means so it implies that is 1 is less than or equals to 16. That is 16 is greater than 1. It means 1 is less than or equals to 4 whole square. ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ. ಬಟ್ 4, 1 doesn't belongs to R, as 4 cannot be less than or equals to 1 square. That is 4 cannot be, well, that is 1 cannot be greater than 4. 4 cannot be less than 1. ಹೌದಲ್ವಾ? ಸೊ ಹಾಗಾಗಿ therefore ಏನಂತ ಕಂಟ್ರೋಲ್ ಮಾಡಬಹುದು, R is not next one, transitive relation. ಸೊ ಟ್ರಾನ್ಸಿಟಿವ್ ರಿಲೇಷನ್ ನೋಡ್ಕೊಳ್ಳೋಣ. ನಾನು ಇಲ್ಲಿ ಒಂದು ಕೌಂಟರ್ ಎಕ್ಸಾಂಪಲ್ ತಗೊಳ್ತೀನಿ. ಟ್ರಾನ್ಸಿಟಿವ್ ಅಲ್ಲ ಅಂತೇಳಿ ಚೂಸ್ ಮಾಡೋಕ್ಕೆ ಏನು ತಗೊಳ್ತೀನಪ್ಪ ಅಂತಂದ್ರೆಗಿನ, ಸೊ ಐ ವಿಲ್ ಚೂಸ್, ಸೊ ಲೆಟ್, ಸೊ 3, -2 ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಏನು ತಗೊಳ್ತೀನಿ, -2, -1 ಬಿಲಾಂಗ್ಸ್ ಟು ಆರ್ ಅಂತ ತಗೊಳ್ತೀನಿ. ಆ್ಯಸ್ ಯಾಕೆ, ಸೊ ದಿಸ್ ಇಂಪ್ಲೈಸ್ ದ್ಯಾಟ್, ಏನು ಇಂಪ್ಲೈಸ್ ಆಗುತ್ತೆ, 3 is less than or equals to -2 whole square and ಏನಾಗಿದೆ -2, ಸಾರಿ ಇಲ್ಲಿ ಏನಾಗಿದೆ, ಸೊ -2 is less than or equals to -1 square ಅಲ್ವಾ. ಸೊ ದಟ್ ಈಸ್ implies 3 is less than or equals to, ಸೊ 4 and -2 is less than or equals to 1 ಆಗ್ತಾ ಇದೆ. ಬಟ್ ಟ್ರಾನ್ಸಿಟಿವ್ ಆಗ್ಬೇಕಂದ್ರೆ ಏನಾಗಿರ್ಬೇಕಾಗಿತ್ತು, ಸೊ 3, -1 ಬಿಲಾಂಗ್ಸ್ ಟು ಆರ್ ಆಗಬೇಕಾಗಿತ್ತು ಹಿಯರ್. But 3, -1 doesn't belongs to R, as 3 cannot be less than or equals to -1 whole square. That is 3 cannot be less than or equals to 1. Although 1 cannot be greater than 3. So therefore ಏನಂತಾಯಿತು, R is not a transitive relation. ಹೌದಲ್ವಾ. ಸೊ ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗ್ಬೋದು, ಒಂದು ಕೌಂಟರ್ ಎಕ್ಸಾಂಪಲ್ಸ್ನ ಕೊಟ್ಟು ಇದು ಟ್ರಾನ್ಸಿಟಿವ್ ಅಲ್ಲ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇದು ಸಿಮೆಟ್ರಿಕ್ ಅಲ್ಲ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇದು ರಿಫ್ಲೆಕ್ಸಿವ್ ಅಲ್ಲ ಅಂತಲೂ ಹೇಳ್ಬೋದು. ಯಾವಾಗ a ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು b ಸ್ಕ್ವೇರ್ ಇದ್ದಾಗ. ಹೌದಲ್ವಾ. ಸೊ ನೆಕ್ಸ್ಟ್ ನೋಡಿ, ಚೆಕ್ ವೆದರ್ ದ ರಿಲೇಷನ್ ಆರ್ ಇನ್ ಆರ್. ಅಗೇನ್ ರಿಲೇಷನ್ ಎಲ್ಲಿ ಡಿಫೈನ್ ಮಾಡಿದರೆ, ರಿಯಲ್ ನಂಬರ್ ಮೇಲೆ ಡಿಫೈನ್ ಮಾಡಿದರೆ. ಡಿಫೈನ್ ಬೈ ಹೇಗೆ ಡಿಫೈನ್ ಮಾಡಿದರೆ, a, b such that a is less than or equals to b cube ಅಂತ ಮಾಡಿದ್ದಾರೆ. ಏನು ಮಾಡಿದರೆ, a is less than or equals to b cube. ಸೊ ಚೆಕ್ ವೆದರ್ ಅಂತ ಹೇಳಿದರೆ, ಸೊ ನಮಗೆ ಗೊತ್ತಿಲ್ಲ. ಸೊ ಅವ್ರು ನೋಡಿ ಲಾಸ್ಟ್ ಪ್ರಾಬ್ಲಮಲ್ಲಿ ಶೋ ದಟ್ ಅಂತಲೇ ಹೇಳ್ಬಿಟ್ಟಿದ್ರು, ನಾವು ಶೋ ಮಾಡಲೇಬೇಕಾಗಿದೆ. ಬಟ್ ಇಲ್ಲಿ ಅಂತ ಹೇಳಿದ್ರೆ ಚೆಕ್ ವೆದರ್ ಅಂತ ಹೇಳಿದರೆ, ಮೇ ಬಿ ಏನಾಗ್ಬೋದು, ಇದು ರಿಫ್ಲೆಕ್ಸಿವ್ ಆಗ್ಬಹುದು, ಆಗದೇ ಇರಬಹುದು, ಸಿಮೆಟ್ರಿಕ್ ಆಗ್ಬಹುದು, ಆಗದೇ ಇರಬಹುದು, ಟ್ರಾನ್ಸಿಟಿವ್ ಆಗ್ಬಹುದು, ಆಗದೇ ಇರಬಹುದು. ಒಂದು ನೆನ್ಪಿಟ್ಕೊಳ್ಳಿ. ಸೊ ಎ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರೇ ಆಗಲಿಲ್ಲ ಅಂತನಗಿನ ಎ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಬಿ ಕ್ಯೂಬ್ ಅಂತೂ ಯಾವುದೇ ಕಾರಣಕ್ಕೂ ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ಕೂ ಆಗಲ್ಲ, ಟ್ರಾನ್ಸಿಟಿವ್ನೂ ಆಗಲ್ಲ. ಯಾಕೆ ಆಗಲ್ಲ ಸರ್, ಹೆಂಗೆ ಹೇಳ್ತೀರಾ ನೀವು ಅಂತಂದಾಗಿನ, ಸೊ ವಿಲ್ ಪ್ರೂವ್ ಇಟ್. therefore r is equals to a, b such that a is less than or equals to ಏನಾಗುತ್ತೆ, b ಕ್ಯೂಬ್. ಹೌದಲ್ವಾ. ಸೊ ಹಾಗಾದ್ರೆ ನೋಡ್ಕೊಳ್ಳೋಣ. ಫಸ್ಟ್ಗೆ ಯಾವುದು, ರಿಫ್ಲೆಕ್ಸಿವ್ ರಿಲೇಷನ್ಗೆ ಹೋಗೋಣ. ಸೊ ಇಟ್ ಈಸ್ ಕ್ಲಿಯರ್ಲಿ ಅಬ್ಸರ್ವ್ ದ್ಯಾಟ್, ಸೊ ಅದನ್ನೇ ಬರೆಯೋಣ. ಸೊ ಇಟ್ ಈಸ್ ಅಬ್ಸರ್ವ್ಡ್ ದ್ಯಾಟ್ ಸೇಮ್ ಏನು ತಗೊಳ್ಳೋಣ, 1/2, 1/2 ಡಸಂಟ್ ಬಿಲಾಂಗ್ಸ್ ಟು ಆರ್. ಸೊ ಆಸ್ 1/2 cannot be less than or equals to 1/2 whole cube. So that is, so 1/2 cannot be less than or equals to 1/8. ಹೌದಲ್ವಾ. ಸೊ therefore ಏನಂತ ಅರ್ಥ, R is so not reflexive ಅಂತ ಅರ್ಥ. ಅದಲ್ವಾ. ಸೇಮ್ ನಾವೇನು ತೊಗೊಂಡಿದ್ವಿ, ಸಿಮೆಟ್ರಿಕ್ ರಿಲೇಷನ್ ಕೂಡ ಏನು ತೊಗೊಂಡಿದ್ವಿ. ಸೊ ಲೆಟ್, ಸೊ 1, 4 ಬಿಲಾಂಗ್ಸ್ ಟು ಆರ್, ಆಸ್ 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 4 to the power 3 ಅಲ್ವಾ. ಸೊ ಬಟ್, ಸೊ 4, 1 ಡಸಂಟ್ ಬಿಲಾಂಗ್ಸ್ ಟು ಆರ್, ಆಸ್ 4 cannot be less than or equals to 1 to the power 3. therefore ಏನಂತ ಕನ್ಕ್ಲೂಡ್ ಮಾಡ್ಬೋದು, ಆರ್ ಈಸ್ ನಾಟ್ ಸಿಮೆಟ್ರಿಕ್.
ಸೊ ಈಗ ಟ್ರಾನ್ಸಿಟಿವ್ ರಿಲೇಷನ್ ಯಾವ ಎಲಿಮೆಂಟ್ಸಿಗೆ ಆಗಲ್ಲ. ಲೆಟ್ ಅಸ್ ಟೇಕ್ ಲೆಟ್ 60, 4 belongs to R and I will take 4, 3 belongs to R, as implies that 60, 4 belongs to implies that 60 is less than or equals to 4 whole cube and 4 is less than or equals to 3 whole cube. So that is implies that 60 is less than or equals to ಏನಾಗುತ್ತೆ. ಸೊ ಎಷ್ಟು ಬರುತ್ತೆ, ಟು ದಿ ಪವರ್ 4 ಮಾಡಿದ್ರೆ 64 ಬರುತ್ತೆ and 4 is less than or equals to ಸೊ 27 ಬರುತ್ತೆ. ಬಟ್ 60, so 60, 3 doesn't belongs to R, as 60 is cannot be less than or equals to 3 to the power 3. That is 60 is cannot be less than or equals to 27. Therefore ಎಂತ ಬರಿಬೋದು, R is not transitive. ಹೌದಲ್ವಾ? Therefore ನಾವು ಕನ್ಕ್ಲೂಡ್ ಮಾಡೋಣ. hence so R is neither reflexive ಅಲ್ವಾ, nor symmetric and nor transitive. ಸೊ ಇದು ನೀವು ನೆನಪಿಟ್ಕೊಂಡ್ಬಿಡ್ಬೇಕು. ಎ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರೇ ಆಗ್ತಾ ಇಲ್ಲ ಅಂತಂದ್ರಿಗಿನ ಏನೋ ಎ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಆಗ್ತಾ ಇಲ್ಲ ಅಂದ್ರಿಗಿನ ಎ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಬಿ ಕ್ಯೂಬ್ ಅಂತೂ ಆಗಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್, ನಾಟ್ ಸಿಮೆಟ್ರಿಕ್, ನಾಟ್ ಟ್ರಾನ್ಸಿಟಿವ್. ಈ ಮೂರು ಕೌಂಟರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರಬೇಕು. ಗೊತ್ತಿದೆ ಅಲ್ವಾ? ರೈಟ್. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. Check whether the relation are defined in the set 1, 2, 3, 4, 5, 6 as R is equals to ಏನು ಕೊಟ್ಟಿದ್ದಾರೆ, A, B such that B is equals to A plus 1 ಅಂತ ಹೇಳ್ತಿದ್ದಾರೆ. ಸೊ ನಮಗೆ ಗಿವನ್ ಏನು ಕೊಟ್ಟಿದ್ದಾರೆ, ಸೊ A is equals to 1, 2, 3, 4, 5, 6 ಅಂತ ಕೊಟ್ಟಿದ್ದಾರೆ. ಅಗೇನ್ R is equals ಏನು ಕೊಟ್ಟಿದ್ದಾರೆ, ಎ ಬಿ ಸಚ್ ದ್ಯಾಟ್ ಬಿ ಇಸ್ ಈಕ್ವಲ್ಸ್ ಏನಾಗುತ್ತೆ ಎ ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಬಿ ಇಸ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ, ಎ ಪ್ಲಸ್ 1 ಅಂತ ಕೊಟ್ಬಿಟ್ಟಿದ್ದಾರೆ. ಹೌದಲ್ವಾ? ಹಾಗಾದ್ರೆ ಇಟ್ ಮೀನ್ಸ್ ಏನಂತ ಅರ್ಥ, ಹಿಯರ್ ಆರ್ ಇಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂತ ಅರ್ಥ. ಇಲ್ಲಿ ನೋಡಿ ನಮಗೆ ಎ ಬಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಫಸ್ಟ್ ಇಂದ ಎ ಎಲಿಮೆಂಟ್ಸ್ ಬರ್ತವೆ, ಸೆಕೆಂಡ್ ಇಂದ ಬಿ ಎಲಿಮೆಂಟ್ಸ್ ಬರ್ತವೆ. ನಮಗೆ ಏನು ಕಂಡೀಷನ್ ಕೊಟ್ಟಿದ್ದಾರೆ ಇಲ್ಲಿ, ಬಿ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ 1 ಕೊಟ್ಟಿದ್ದಾರೆ. ಹಾಗಾದ್ರೆ ನಾವೇನು ಚೂಸ್ ಮಾಡ್ತಾ ಹೋಗಬಹುದು, ಸೊ ಎ ವ್ಯಾಲ್ಯೂಸ್ ಅನ್ನ ಇದರಲ್ಲಿ ಇನ್ಪುಟ್ ತಗೊಳ್ತಾ ಹೋಗಬಹುದು. ಬಿ ವ್ಯಾಲ್ಯೂ ಕೂಡ ಎಲ್ಲಿರ್ತವೆ, ಈ ಸೆಟ್ ಅಲ್ಲೇ ಇರ್ತವೆ. ಹಾಗಾದ್ರೆ ಪುಟ್ ಎ ಇಸ್ ಈಕ್ವಲ್ಸ್ ಟು 1 ಇಂಪ್ಲೈಸ್ ಬಿ ಇಸ್ ಈಕ್ವಲ್ಸ್ ನಮ್ಗೆ ಏನು ಬರ್ತದೆ, 2 ಬರ್ತದೆ. ನೆಕ್ಸ್ಟ್ ಎ ಇಸ್ ಈಕ್ವಲ್ಸ್ ಟು 2 ಇಂಪ್ಲೈಸ್ ಬಿ ಇಸ್ ಈಕ್ವಲ್ಸ್ ಟು 3 ಬರ್ತದೆ. ನೆಕ್ಸ್ಟ್ ಎ ಇಸ್ ಈಕ್ವಲ್ಸ್ ಟು 3 ಇಂಪ್ಲೈಸ್ ಸೊ ಬಿ ಇಸ್ ಈಕ್ವಲ್ಸ್ ನಮ್ಗೆ ಏನು ಬರುತ್ತೆ, 4 ಬರುತ್ತೆ. ಎ ಇಸ್ ಈಕ್ವಲ್ಸ್ ಟು 4 ಇಂಪ್ಲೈಸ್ ಬಿ ಇಸ್ ಈಕ್ವಲ್ಸ್ ನಮ್ಗೆ ಏನು ಬರುತ್ತೆ, 5 ಬರುತ್ತೆ. ನೆಕ್ಸ್ಟ್ ಎ ಇಸ್ ಈಕ್ವಲ್ಸ್ ಟು 5 ಇಂಪ್ಲೈ ಬಿ ಇಸ್ ಈಕ್ವಲ್ಸ್ ನಮಗೆ 6 ಬಂದ್ಬಿಡುತ್ತೆ. ಇನ್ ಕೇಸ್ ಎ ಇಸ್ ಈಕ್ವಲ್ಸ್ ಟು 6 ಇಂಪ್ಲೈಸ್ ಬಿ ಇಸ್ ಈಕ್ವಲ್ಸ್ ಟು 7 ಬಂದ್ಬಿಡುತ್ತೆ. ಬಟ್ ಇಟ್ ಡಸಂಟ್ ಬಿಲಾಂಗ್ಸ್ ಟು ದ ಸೆಟ್ ಎ. ಹಾಗಾದರೆ ನಮಗೆ ಸೊ ಈ ರೀತಿಯಂಥ ಆರ್ಡರ್ಡ್ ಪೇರ್ ಎಲ್ಲಿ ಎಕ್ಸಿಸ್ಟ್ ಆಗಲ್ಲ, ರಿಲೇಷನ್ ಆರ್ ಅಲ್ಲಿ ಎಕ್ಸಿಸ್ಟ್ ಆಗಲ್ಲ. ಹಾಗಾದರೆ ಆರ್ ಅಲ್ಲಿ ಯಾವ ರೀತಿಯಾದಂತಹ ಎಲಿಮೆಂಟ್ಸ್ ಬರ್ತಾ ಹೋಗ್ತವೆ, ಪುಟ್ ಎ ಇಸ್ ಈಕ್ವಲ್ಸ್ ಟು 1 ವಿಲ್ ಗೆಟ್ 2 ಅಲ್ವಾ, ಎ ಪ್ಲಸ್ 1 ಇರುತ್ತೆ, ನಾವೇನು ಮಾಡ್ತೀವಿ ಆ್ಯಡ್ ಮಾಡ್ತಾ ಹೋಗು. ನೆಕ್ಸ್ಟ್ ಸೊ 2, 3 ನೆಕ್ಸ್ಟ್ 3, 4 ನೆಕ್ಸ್ಟ್ 4, 5 ನೆಕ್ಸ್ಟ್ ಏನಿದೆ 5, 6 ಇದೆ. ಹೌದಲ್ವಾ? ಸೊ ಫಸ್ಟ್ ಒನ್ ಯಾವುದು, ರಿಫ್ಲೆಕ್ಸಿವ್ ರಿಲೇಷನ್ ಹೌದು ಅಲ್ವೋ ನೋಡ್ತೋಗೋಣ. ಸೊ ಇಟ್ ಇಸ್ ಅಬ್ಸರ್ವ್ಡ್ ದಟ್ ಹಿಯರ್, ಸೊ ಹಿಯರ್ 1, 1, 2, 2 and so on 6, 6 doesn't belongs to R. So therefore R is so not reflexive ರಿಲೇಷನ್. ಹೌದಲ್ವಾ? ಸೊ ನಮಗೆ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳಬೇಕಾದ್ರೆ ಯಾವ ರೀತಿ ಅಂತ ಆರ್ಡರ್ಡ್ ಪೇರ್ ಆಗಿರಬೇಕಾಗಿತ್ತು, ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ದಿ ನಾನ್ ಎಂಪ್ಟಿ ಸೆಟ್ ಎ ಆಗಬೇಕಾಗಿತ್ತು. ಬಟ್ ಇಲ್ಲಿ ಯಾವುದೇ ಎಲಿಮೆಂಟ್ಸ್ ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಯಾವುದಕ್ಕೆ, ವಿಲ್ ಮೂವ್ ಆನ್ ಟು ದಿ ಸಿಮೆಟ್ರಿಕ್ ರಿಲೇಷನ್. ಸಿಮೆಟ್ರಿಕ್ ರಿಲೇಷನ್ಗೆ ಹೋಗೋಣ. ಸೊ ಲೆಟ್ ಏನು ಕೊಟ್ಟಿದ್ದಾರೆ, 1, 2 ಬಿಲಾಂಗ್ಸ್ ಟು ಆರ್ ಆಗಿದೆ. ಬಟ್ ಇಲ್ಲೇನಿಲ್ಲ, 2, 1 ಡಸಂಟ್ ಬಿಲಾಂಗ್ಸ್ ಟು ಆರ್ ಆಗಿದೆ. ದೇರ್ ಫೋರ್ ಏನಂತ ಅರ್ಥ, ಆರ್ ಈಸ್ ನಾಟ್
ಸಿಮೆಟ್ರಿಕ್ ರಿಲೇಷನ್ ಅಂತ ಅರ್ಥ. ರಿಫ್ಲೆಕ್ಸಿವ್ ರಿಲೇಷನ್, ಸಿಮೆಟ್ರಿಕ್ ರಿಲೇಷನ್ ಅಂತ ಅರ್ಥ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಿ ಟ್ರಾನ್ಸಿಟಿವ್ ರಿಲೇಷನ್. ಟ್ರಾನ್ಸಿಟಿವ್ ರಿಲೇಷನ್ ತಗೊಂಡು ನೋಡ್ಕೊಳ್ಳೋಣ. ಸೊ ಲೆಟ್, ಸೊ ಏನು ತಗೊಳ್ಳೋಣ, 1,2 ಬಿಲಾಂಗ್ಸ್ ಟು ಆರ್ ಅದಲ್ವಾ, ಆ್ಯಂಡ್ 2,3 ಬಿಲಾಂಗ್ಸ್ ಟು ಆರ್. ಬಟ್ ನಮಗೇನಿರಬೇಕಾಗಿತ್ತು, 1,3 ಬಿಲಾಂಗ್ಸ್ ಟು ಆರ್ ಆಗಬೇಕಾಗಿತ್ತು, ಡಸಂಟ್ ಬಿಲಾಂಗ್ಸ್ ಟು ಆರ್. therefore R is not transitive relation. R is not transitive relation. Hence ನಾವೇನು ಕನ್ಕ್ಲೂಡ್ ಮಾಡಬಹುದು, hence R is neither reflexive nor symmetric, and also so nor transitive. ಹೌದಲ್ವಾ? ಸೊ ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗ್ಬೇಕು, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗಬೇಕು. ಹೌದಲ್ವಾ? ರೈಟ್. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಶೋ ದ್ಯಾಟ್, ಏನಂತ ಹೇಳ್ತಿದ್ದಾರೆ, ಶೋ ದ್ಯಾಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ 1,2, 4, 5 ಆರ್ ಇಸ್ 1, 4, 5 ಕೊಟ್ಟಿದ್ದಾರೆ. ಹೌದಲ್ವಾ? ಸೊ that R is equals to A comma B such that mod of A minus B is even is an equivalence relation ಅಂತೇಳಿ ಶೋ ಮಾಡು ಅಂತ ಹೇಳ್ತಿದ್ದಾರೆ. ನೋಡಿ, ನಾವೇಂತ ಶೋ ಮಾಡ್ಬೇಕು, ಇದನ್ನ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಶೋ ಮಾಡಬೇಕು. ಅಂದರೆ ಏನಂತ ಶೋ ಮಾಡಬೇಕು, ಇದು ರಿಫ್ಲೆಕ್ಸಿವ್ ಹೌದು, ಸಿಮೆಟ್ರಿಕ್ ಹೌದು, ಟ್ರಾನ್ಸಿಟಿವ್ ಹೌದು ಅಂತ ಶೋ ಮಾಡಲೇಬೇಕು. ಹಂಗಾರೆ ನಮಗೇನು ಕೊಟ್ಟಿದ್ದಾರೆ, ಸೊ A comma B such that mod of A minus B is ಏನೋ E1 ಅಲ್ವಾ. ಫಸ್ಟಿಗೆ ನಾವೇನು ತಗೊಳ್ಳೋಣ, ಫಸ್ಟಿಗೆ ರಿಫ್ಲೆಕ್ಸಿವ್ ರಿಲೇಷನ್ ತಗೊಳ್ಳೋಣ. ಸೊ ರಿಫ್ಲೆಕ್ಸಿವ್ ರಿಲೇಷನ್ ಲೆಟ್ A comma A belongs to R for all A belongs to A as ಹೆಂಗೆ A minus A is equals to 0 ಈಸ್ ಏನಾಗುತ್ತೆ E1. therefore ಏನಂತ ಅರ್ಥ, R is ರಿಫ್ಲೆಕ್ಸಿವ್ ರಿಲೇಷನ್ ಅಂತೇಳಿ ಅರ್ಥ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಿ ಸಿಮೆಟ್ರಿಕ್ ರಿಲೇಷನ್. ಸಿಮೆಟ್ರಿಕ್ ರಿಲೇಷನ್ ನಾವೇ ತಗೊಳ್ಳೋಣ. ಲೆಟ್ A comma B belongs to R. ಹೌದಲ್ವಾ? ಇಂಪ್ಲೈಸ್ A comma B belongs to R. ಸೊ ಫಾರ್ ಆಲ್ A comma B belongs to the non-empty set A implies ಏನಂತ ಅರ್ಥ, mod of A minus B is equals ಏನಂತ ಅರ್ಥ, is E1 ಅಲ್ವಾ. mod of A minus B is ನಾವೇನು ತಗೊಳ್ಳೋಣ, E1 ಅಂತ ತಗೊಳ್ಳೋಣ ಅಲ್ವಾ. mod of A minus B is E1 ಅಂತ ತಗೊಳ್ಳೋಣ. mod of A minus B is, let us consider, is E1. ಹಾಗಾದ್ರೆ ಇದು ನಿಂಗೂ ಬರಿಬೋದಲ್ವಾ. ಸೊ ಇಫ್ ಐ ಟೇಕ್ ಮೈನಸ್ ಆಸ್ ಎ ಕಾಮನ್ ನಾಟ್ ವಿ ಕ್ಯಾನ್ ಇಟ್ B minus A ಅಂತ ಬರಿಬಹುದು. ಸೊ ಈಸ್ ಆಲ್ಸೋ ಏನಾಯಿತು, E1 ಆಯಿತು. ಹಾಗಾದರೆ ಸೊ ಮಾಡ್ಯುಲಸ್ ಇರೋದ್ರಿಂದ ಇದೇನಾಗ್ಬಿಡ್ತದೆ, ಪಾಸಿಟಿವ್ ಆಗ್ಬಿಟ್ರೆ B minus A ಈಸ್ ಆಲ್ಸೋ ಏನಾಗುತ್ತೆ, ಸೊ ಈಸ್ ಆಲ್ಸೋ ಏನಾಗುತ್ತೆ E1 ಆಗುತ್ತೆ. therefore ಏನಂತ ಅರ್ಥ, B comma A belongs to R ಅಂತ ಅರ್ಥ. therefore R is ಏನಂತ ಅರ್ಥ, ಸಿಮೆಟ್ರಿಕ್ ರಿಲೇಷನ್ ಅಂತ ಅರ್ಥ. ಏನಿದು, ಸಿಮೆಟ್ರಿಕ್ ರಿಲೇಷನ್ ಅಂತೇಳಿ ಅರ್ಥ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಒನ್ ಯಾವುದಕ್ಕೆ, ಸೊ ಟ್ರಾನ್ಸಿಟಿವ್ ರಿಲೇಷನ್. ನೆಕ್ಸ್ಟ್ ಒನ್ ಯಾವುದು, ಟ್ರಾನ್ಸಿಟಿವ್ ರಿಲೇಷನ್ ಅಲ್ವಾ. ಟ್ರಾನ್ಸಿಟಿವ್ ರಿಲೇಷನ್ ಅಂತ ತಗೊಳ್ಳೋಣ. ಲೆಟ್ ಸೊ A comma B belongs to R and B comma C belongs to R ಅಂತ ತಗೊಳ್ಳೋಣ. ಏನು ಮಾಡ್ತೀವಿ ನಾವೀಗ, ಟ್ರಾನ್ಸಿಟಿವ್ ರಿಲೇಷನ್ಗೆ A comma B belongs to R and B comma A belongs to R ಅಂತ ತಗೊಳ್ಳೋಣ. ದಟ್ ಇಂಪ್ಲೈಸ್ mod of A minus B is ಏನಾಗುತ್ತೆ, ಸೊ E1 ಅಗೇನ್, ಅಂಡ್ mod of B minus C is ಏನಾಗುತ್ತೆ, E1. ನಮಗೆ ಗೊತ್ತಿದೆ E1 plus E1 ನಮಗೆ ಏನಾಗುತ್ತೆ, E1 ಆಗುತ್ತೆ. ಹಾಗಾದರೆ mod of A minus B plus B minus C is also ಏನಾಗುತ್ತೆ, is also E1. ಹಾಗಾದರೆ ಪ್ಲಸ್ B minus B ಕ್ಯಾನ್ಸಲ್ ಮಾಡಿಕೊಂಡ್ರೆ mod of A minus C is ಏನಾಯಿತು, ಸೊ is also E1 ಆಯಿತು. A minus mod of A minus C is E1 ಅಂದರೆ ಏನಂತ ಅರ್ಥ, therefore A comma C belongs to R ಅಂತ ಅರ್ಥ. therefore R is
ಟ್ರಾನ್ಸಿಟಿವ್ ಅಂತೇಳಿ ಅರ್ಥ. ದೇರ್ಫೋರ್ ಹೆನ್ಸ್ ಏನಂತ ಕನ್ಕ್ಲೂಡ್ ಮಾಡ್ಬೋದು, ಆರ್ ಈಸ್ ಆನ್ ಈಕ್ವಿವ್ಯಾಲೆನ್ಸ್, ಏನದು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಲ್ವಾ. ದಿಸ್ ಈಸ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಯಿತು. ಜಸ್ಟ್ ಇಷ್ಟ ನೋಡಿ, ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗೋದು, ಪ್ರಾಬ್ಲಮ್ಸ್ ಎಲ್ಲದನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆನಾ. ಸೊ ಥ್ಯಾಂಕ್ ಯು. ಸೊ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.